ಓಕೆ. ನಿದ್ದೆ ಬರಲ್ಲ ಅಂತೆಲ್ಲ ಹೇಳ್ತಾ ಇರ್ತೀರಾ ಅಲ್ವಾ? ಸೊ ಮಧ್ಯ ಎಲ್ಲಾದ್ರೂ ಎಚ್ಚರ ಆದ್ರೆ ಮತ್ತೆ ನಿದ್ದೆ ಬರಲ್ಲ, ತುಂಬಾ ಕಷ್ಟ ಆಗುತ್ತೆ ಆತರ ಎಲ್ಲಾನು. ಸೊ ಅವಾಗ ಯೋಗ ನಿದ್ರಾ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಇವತ್ತಿನ ದಿನ ನಾವು ಯೋಗ ನಿದ್ರಾ ಮಾಡೋಣ. ಆಫ್ಟರ್ ಸಮ್ ಟೈಮ್, ಆಯ್ತಾ? ಸ್ವಲ್ಪ ಹೊತ್ತು ಸ್ವಲ್ಪ ಇಂಟ್ರಾಕ್ಟಿವ್ ಆಗಿರ್ಲಿ, ಚೆನ್ನಾಗಿ ಮಾತಾಡೋಣ, ಕೆಲವೊಂದು ವಿಷಯಗಳ ಬಗ್ಗೆ ಶೇರ್ ಮಾಡೋಣ. ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕೇಳಿ, ಮತ್ತೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆ. ಅದಕ್ಕಿಂತ ಮುಂಚೆ ಒಂದು ಟಾಸ್ಕ್ ಏನಂದ್ರೆ, ನಾನೊಂದು ಟಾಪಿಕ್ ಕೊಡ್ತೀನಿ, ಅದ್ರ ಬಗ್ಗೆ ನೀವೆಲ್ಲರೂ ಮಾತಾಡ್ಬೇಕು. ಓಕೆ. ತುಂಬಾ ಡಿಫಿಕಲ್ಟ್ ಟಾಸ್ಕ್ ಏನೂ ಇಲ್ಲ. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಬಗ್ಗೆನೇ ಮಾತಾಡುವಂಥದ್ದು. ಅಂಡ್ ಯು ಶುಡ್ ಟಾಕ್ ಅಬೌಟ್ ಯುವರ್ ವಿನ್ಸ್. ಆಯ್ತಾ? ಸೊ ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೆ ನೀವು ಎಲ್ಲೆಲ್ಲಿ ಗೆದ್ದಿದ್ದೀರಾ, ಅಥವಾ ನಿಮ್ಗೆ ಯಾವ ಟೈಮಲ್ಲಿ ನಿಮ್ಗೆ ಖುಷಿ ಆಯ್ತು, ಮತ್ತೆ ಯಾಕೆ ಖುಷಿ ಆಯ್ತು? ಮೇ ಬಿ ಯಾರೋ ಹೊಗಳಿದ್ದಾಗಿರ್ಬಹುದು, ಅಪ್ರಿಶಿಯೇಟ್ ಮಾಡಿದ್ದಾಗಿರ್ಬೋದು, ಅಥವಾ ನೀವೇ ಏನೋ ಒಂದು ಸ್ಟ್ಯಾಂಡ್ ತಗೊಂಡು ಏನೋ ಹೊಸದಾಗಿ ಟ್ರೈ ಮಾಡಿ ಗೆದ್ದಿದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಹೊಸ ಅಂದ್ರೆ ಫಸ್ಟ್ ಟೈಮ್ ನೀವು ಕುಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀರಾ, ಅದ್ರಲ್ಲೇ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿರುತ್ತೆ, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಸೊ ಈ ತರ ಚಿಕ್ಕ ಚಿಕ್ಕ ವಿಷಯ ಆದ್ರೂ ಪರವಾಗಿಲ್ಲ, ಅಥವಾ ತುಂಬಾ ದೊಡ್ಡದಾದ್ರೂ ಪರವಾಗಿಲ್ಲ, ನಿಮ್ಮ ಅಚೀವ್ಮೆಂಟ್ಸ್ ಆದ್ರೂ ಪರವಾಗಿಲ್ಲ. ಸೊ ಎಲ್ಲದನ್ನ ಕೂಡ ನೀವು ಶೇರ್ ಮಾಡಿ, ಅದು ನಿಮ್ಮ ಜರ್ನಿ. ಓಕೆ. ಹಾ. ಓಕೆ. ಲೆಟ್ ಅಸ್ ಸ್ಟಾರ್ಟ್. ಆಯ್ತಾ? ಯಾರು ಸ್ಟಾರ್ಟ್ ಮಾಡ್ತೀರಾ? ಅಥವಾ ಏನಾದ್ರೂ ಸ್ವಲ್ಪ ನಿಮ್ಗೆ ಕ್ಲೂ ಬೇಕಾ ಇದಕ್ಕೆ? ಅರ್ಥ ಆಯ್ತಾ ಇವತ್ತಿನ ಟಾಸ್ಕ್ ಏನು ಅಂತ ಹೇಳ್ಬಿಟ್ಟು? ಫಸ್ಟ್ ಏನ್ ಮಾಡ್ತೀವಿ, ನಾನು ಈ ವಿಷಯನ ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಮ ಜೀವನದ ಬಗ್ಗೆನೇ ನೀವು ಮಾತಾಡ್ಬೇಕು, ಅದ್ರಲ್ಲೂ ನೀವು ಎಲ್ಲೆಲ್ಲಿ ಗೆದ್ದಿದ್ದೀರಾ ಅಂತ. ಈ ಟಾಸ್ಕ್ ಇಂದ ಏನಾಗುತ್ತೆ ಅಂದ್ರೆ, ನಾವು ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ ನಮ್ ಜೀವನದಲ್ಲಿ ನಾವು ಎಷ್ಟೋ ಸರಿ ನಾವು ಗೆದ್ದಿದೀವಿ. ವಿ ಶುಡ್ ಬಿ ಗ್ರೇಟ್ಫುಲ್ ಅಲ್ವಾ? ಸೊ ಅದನ್ನೆಲ್ಲ ಮರ್ತು ನಾವು, ಅಯ್ಯೋ ಇದಾಗಲ್ವೇನೋ ಅದಾಗಲ್ವೇನೋ, ಯಾವ್ದಾದ್ರು ಸಣ್ಣ ಹರ್ಡಲ್ ಬಂದ್ರು ನಾವ್ ಅದನ್ನೆಲ್ಲ ಮರ್ತು, ನಮ್ ಕೆಪಾಸಿಟೀಸ್ನೆಲ್ಲ ಮರ್ತು, ಇದ್ ನನ್ ಕೈಲಿ ಫೇಸ್ ಮಾಡಕ್ ಆಗಲ್ವೇನೋ ಅನ್ನೋ ಒಂದು ಡಿಸಿಷನ್ಗೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತೀವಿ. ಆಯ್ತಾ? ಸೊ ಎಂತೆಂತ ಸಿಚುವೇಶನ್ಸ್ನೇ ಫೇಸ್ ಮಾಡಿ ಬಂದಿರ್ತೀರ ಎಷ್ಟೋ ಜನ. ಓಕೆ. ಸೊ ಏನೇನೋ ಕಷ್ಟಗಳನ್ನೇ ಫೇಸ್ ಮಾಡಿ ಬಂದಿರ್ತೀರಾ, ಅಥವಾ ನಿಮ್ಮ ತಂದೆ ತಾಯಿ ಆತರ ಕಷ್ಟಗಳನ್ನು ಫೇಸ್ ಮಾಡಿ ಓವರ್ಕಮ್ ಮಾಡಿರೋದನ್ನ ನೀವು ನೋಡಿಕೊಂಡು ಬೆಳೆದಿರ್ತೀರಾ, ಅಥವಾ ನಿಮ್ ರಿಲೇಟಿವ್ಸ್ ಅಲ್ಲಿ ಯಾರೋ ಸೊ ಇನ್ನೇನ್ ತುಂಬಾ ಕೆಳಗಡೆ ಹೋಗ್ಬಿಟ್ರು ಅನ್ನೋ ಅಷ್ಟು ಸ್ಟೇಜಿಗೆ ಹೋದ್ರು ಮತ್ತೆ ಅವರು ಅದನ್ನೆಲ್ಲ ಮೀರಿ ನಿಂತಿರ್ತಾರೆ. ಸೊ ಈ ತರದ್ದೆಲ್ಲ ನೋಡಿ ನೀವು ಇನ್ಸ್ಪಿರೇಷನ್ ತಗೊಂಡಿರ್ತೀರಾ, ಏನೋ ಕಲ್ತಿರ್ತೀರಾ. ಸೊ ಆ ತರದ ಕೆಲವೊಂದು ಸ್ಮಾಲ್ ವಿನ್ಸ್ ಅಥವಾ ಬಿಗ್ ವಿನ್ಸ್. ಆಯ್ತಾ? ಸೊ ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ ಕೈಲಿ ಇದಾಗತ್ತೆ ಅಂತ, ಬಟ್ ನಾನು ಅದನ್ನ ಮಾಡ್ಬಿಟ್ಟೆ. ಆಯ್ತಾ? ಸೊ ಆ ಥರದ್ದು ಏನೇ ಆಗಿರ್ಬೋದು, ನಿಮ್ಗದು ಸಿಲ್ಲಿ ಅನಿಸ್ಬೋದು, ಅಥವಾ ಬೇರೆಯವ್ರಿಗದ್ ಸಿಲ್ಲಿ ಅನ್ಸುತ್ತೇನೋ ಅನ್ನೋ ತರ ನಿಮಗೆ ಅನ್ನಿಸ್ಬೋದು. ಆಯ್ತಾ? ಸೊ ಅದೇನೇ ಇರ್ಲಿ, ನಿಮಗೆ ಯಾವ್ಯಾವ ವಿಷಯ ಖುಷಿ ಕೊಡ್ತು ನಿಮ್ಮ ಬಗ್ಗೆ ಅನ್ನೋದನ್ನ ಇವತ್ತು ಶೇರ್ ಮಾಡ್ತಾ ಹೋಗಿ. ಒಂದ್ 100 ಮೀಟರ್ ರೇಸ್ ಅಲ್ಲಿ ವಿನ್ ಆಗಿದ್ದಾಗಿರ್ಬೋದು, ಎಕ್ಸಾಂಪಲ್. ಆಯ್ತಾ? ಅಥವಾ ನೀವು ಪಾರ್ಟಿಸಿಪೇಟ್ ಮಾಡಿದ್ದೇ ಆಗಿರ್ಬೋದು. ನಾನು ಆ ತರದ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಾನು ಕೂಡ ಅನ್ಕೊಂಡಿರ್ಲಿಲ್ಲ, ಆದ್ರೆ ನಾನು ಮಾಡ್ಬಿಟ್ಟೆ ಅನ್ನೋ ತರ ಆಗಿರ್ಬೋದು. ಅಲ್ವಾ? ಸೊ ಈ ತರ ಏನಾದ್ರೂ ಇದ್ರೆ ನೀವು ಶೇರ್ ಮಾಡ್ತಾ ಹೋಗಿ. ಸೊ ದಿಸ್ ಇಸ್ ಅ ವೆರಿ ಗುಡ್ ಕಮ್ಯುನಿಟಿ. ಎಲ್ಲರೂ ಯಾರು ಯಾರನ್ನು ಜಡ್ಜ್ ಮಾಡಲ್ಲ. ಅಂಡ್ ಪ್ಲೀಸ್ ನೀವು ಕೂಡ ಯಾರನ್ನು ಜಡ್ಜ್ ಮಾಡಬೇಡಿ. ಎಲ್ಲರೂ ಒಂಥರ ಫ್ರೆಂಡ್ಸ್ ಆಗಿ ಟ್ರೀಟ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಏನೋ ಒಂದು ಗುಡ್ ಮೆಮೊರೀಸ್ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ಕೊಂಡು ಶೇರ್ ಮಾಡ್ತಾ ಹೋಗಿ. ಓಕೆ. ಯಾರು ಸ್ಟಾರ್ಟ್ ಮಾಡ್ತೀರಾ? ಓಕೆ. ನೋಡೋಣ ಯಾರು ಫಸ್ಟ್ ಅಂತ ಹೇಳಿ. ಓಕೆ, ಶಿಲ್ಪಾ ಅವರೇ, ವಿಡಿಯೋದಲ್ಲಿ ಇದ್ದೀರಾ, ಸೊ ನಾನು ನಿಮ್ಗೆ ಕೇಳ್ತೇನೆ. ಹೇಳಿ. ನನ್ನ ಹೆಸರು ಶಿಲ್ಪಾ ಅಂತ. ನಾನು ಆಕ್ಚುಲಿ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕಲ್ತಿರೋದು. ನಾನು ಸ್ಕೂಲಲ್ಲಿ ಇದ್ದಾಗ ನನ್ ರನ್ನಿಂಗ್ ಅಲ್ಲಿ ರ್ಯಾಂಕ್ ಬಂದಿತ್ತು, ಅದೊಂದು ಖುಷಿ ವಿಚಾರ. ಆಮೇಲೆ ಹೈಸ್ಕೂಲಲ್ಲಿ ಇದ್ದಾಗ ನಾನು ಒಂದು ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಏಜ್ ಲಿಮಿಟ್ ಇರ್ಲಿಲ್ಲ, ದೊಡ್ಡವರು ಚಿಕ್ಕವರು ಎಲ್ಲಾ ಸೇರಿ ಹಾಕ್ತಿದ್ರು. ಅಲ್ಲಿ ನನ್ ಸೆಕೆಂಡ್ ಪ್ರೈಸ್ ಬಂತು, ಅವಾಗ ತುಂಬಾ ಖುಷಿ ಆಗಿತ್ತು. ಅದಾದ್ಮೇಲೆ ನಂದು ಡಿಗ್ರಿಯಲ್ಲಿ ಅಲ್ಲೂ ಥ್ರೋ ಬಾಲ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೆ. ಆಮೇಲೆ MCA MCA ಮಾಡಿದ್ದು, ಅಲ್ಲೂ ರಿಸಲ್ಟ್ ಚೆನ್ನಾಗಿ ಬಂತು. ಆಮೇಲೆ ನಾನ್ ಆಕ್ಚುಲಿ BCA ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿರೋದು. ಆಮೇಲೆ ನನ್ಗಿಂತ ಸೀನಿಯರ್ ಇದ್ರೂ ನನ್ಗೆ HOD ಪೋಸ್ಟ್ ಬಂದಿತ್ತು, ಅದು ತುಂಬಾ ಖುಷಿ ಆಯ್ತು. ಇಷ್ಟೇ. ಆಮೇಲೆ ಮನೆಯಲ್ಲಿ ನಾನು, ಹಸ್ಬೆಂಡ್ ಮತ್ತೆ ಫಾದರ್ ಇನ್ ಲಾ ಮೂರೇ ಜನ ಇರೋದು.
ಹ್ಮ್. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಒಂದ್ ಸ್ವಲ್ಪ ಜಾಸ್ತಿ ಇದೆ, ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಗ್ರೇಟ್. ಸೊ ಈ ತರ ನಿಮ್ಮ ಕೆಪಾಸಿಟೀಸ್ನ ನೀವು ಗುರ್ತಿಸ್ಕೊಂಡಷ್ಟು ತುಂಬಾ ಖುಷಿ ಆಗುತ್ತೆ, ಮತ್ತೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಅಯ್ಯೋ, ಈ ತರದ್ದೆಲ್ಲ ಫೇಸ್ ಮಾಡಿದೀನಿ, ಇದ್ಯಾವ ಲೆಕ್ಕ ನಂಗೆ ಅನ್ನೋ ತರ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅದು ಮೇನ್. ಆಯ್ತಾ? ಸೊ ಕೆಲವೊಂದ್ಸರಿ ಏನ್ ಮಾಡಿರ್ತೀವಿ ಲೈಫ್ ಅಲ್ಲಿ, ಸುಮ್ನೆ ಮೆಕ್ಯಾನಿಕಲ್ ಲೈಫ್, ಬೆಳಗ್ಗೆ ಏಳೋದು, ಕೆಲಸ ಮಾಡೋದು, ಮತ್ತೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನಿಭಾಯಿಸೋದು, ಮಲ್ಕೊಳ್ಳೋದು, ರೆಸ್ಟ್ ಸಿಕ್ಕರೆ ಸಾಕು. ಸೊ ನಮ್ಮನ್ನ ನಾವು ಮರ್ತ್ ಬಿಟ್ಟಿರ್ತೀವಿ, ನಮ್ ಕೆಪಾಸಿಟೀಸ್ನೇ ಮರ್ತ್ ಬಿಟ್ಟಿರ್ತೀವಿ. ಅದಕ್ಕೆ ಇದು ಒಂದು ಜಸ್ಟ್ ರಿಮೈಂಡರ್, ನಿಮ್ಮ ಬಗ್ಗೆ ನಿಮಗೆ ರಿಮೈಂಡರ್ ಅಷ್ಟೇನೆ. ಓಕೆ. ಸೊ ಎಲ್ಲರೂ ಶಿಲ್ಪ ಅವರಿಗೆ ಕ್ಲಾಪ್ ಹಾಕಿ. ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರು ಅವರು. ಸಿ, ಫ್ರಮ್ ದ ಬಿಗಿನಿಂಗ್, ಅವ್ರು ಚಿಕ್ಕ ವಯಸ್ಸಿಂದನೂ ಕನ್ನಡ ಮೀಡಿಯಂ ಅಲ್ಲಿ ಇದ್ರೂ ಕೂಡ ಎಷ್ಟು ಅವರು ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ಅವರ ಫಿಯರ್ನ ಓವರ್ಕಮ್ ಮಾಡೋದಾಗಿರ್ಬೋದು, ಶೀ ಸ್ಟುಡ್ ಔಟ್ ಆಫ್ ದ ಕ್ರೌಡ್ ಅಲ್ವಾ? ಸೊ ಎಲ್ಲರನ್ನ ಮೀರಿ ಅವರು ಅವರ ಪ್ರತಿಭೆನ ಮುಂದೆ ಬರೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ತುಂಬಾ ಒಳ್ಳೆ ವಿಷಯಗಳನ್ನ ಶೇರ್ ಮಾಡಿದ್ವಿ. ಓಕೆ, ರಕ್ಷಿತಾ, ಹೇಳ್ತೀರಾ? ಎಸ್ ಮ್ಯಾಮ್. ಹಾ. ಆಕ್ಚುಲಿ ಚೈಲ್ಡ್ಹುಡ್ ಅಷ್ಟೊಂದು ಮೆಮೊರೀಸ್ ಇಲ್ಲ. ಓಕೆ. ಬಟ್ ಅಂದ್ರೆ ನಾವು 7th ತನಕ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ಹ್ಮ್. 8ಗೆ ಹೋದ ತಕ್ಷಣ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅವರೆಲ್ಲ ನಮ್ಮನ್ನ ಒಂಥರ ಬೇರೆ ತರನೇ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಹೌದು. ಆದ್ರೂ ನಾವ್ ಅಂದ್ರೆ ಸ್ವಲ್ಪ ನಾನೊಬ್ಳೆ ಅಂತಲ್ಲ, ಎಷ್ಟು ನಮ್ ಕನ್ನಡ ಮೀಡಿಯಂ ಇಂದ ಓದೋರು ಅವ್ರಷ್ಟೇ ಕಾಂಪಿಟೇಟಿವ್ ಆಗಿ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಅವರೇ ನಮ್ಮನ್ನ ಮಾತಾಡ್ಸ್ಲಿಕ್ ಬಂದ್ರು, ಅದೊಂದು ವಿನ್ ಅಂತ ಹೇಳ್ಬೋದು. ಆಮೇಲೆ ಪಿ ಯು ನಲ್ಲೂ ಚೆನ್ನಾಗೆ ಪರ್ಸೆಂಟೇಜ್ ಆಯ್ತು. ಹ್ಮ್. ಮತ್ತೆ ಡಿಗ್ರಿಗೆ ಹೋದಾಗೂ ಚೆನ್ನಾಗೆ ವಿತ್ ಡಿಸ್ಟಿಂಕ್ಷನ್ ಆಯ್ತು. ಅಂದ್ರೆ ಯಾರನ್ನೂ ಅಂದ್ರೆ ಇನ್ಫೀರಿಯರ್ ಆಗಿ ಮಾಡಬಾರ್ದು. ಅಂದ್ರೆ ಅವ್ರು ಮಾಡಿದ್ರು ನಮ್ ಛಲ ಬಿಡ್ದಂಗೆ ನಾವು ನಮ್ ಇಂಟೆನ್ಷನ್ ಏನಿದೆಯೋ ಅದನ್ನ ಇದ್ ಮಾಡ್ಕೋಬೇಕು. ಆಮೇಲೆ ಈಗ ರೀಸೆಂಟ್ ಆಗಿ ವಿನ್ ಅಂದ್ರೆ ನನ್ನ ಆಫೀಸಲ್ಲಿ ಸ್ಪಾಟ್ಲೈಟ್ ಅವಾರ್ಡ್ ಕೊಟ್ರು. ಅದು ನನಗೆ ಸಿಕ್ತು. ಅದು ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ. ಬಟ್ ಅದೊಂದು ವಿನ್ ಅಂತ ಹೇಳ್ಬೋದು. ಗುಡ್, ಗುಡ್. ಮತ್ತೆ ನಂದು ಇದು ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಆಗಿದ್ದು ಅದು ಒಂಥರ ವಿನ್ನೆ. ಮತ್ತೆ ಅನುಪಮ ಡಾಕ್ಟರ್ ಸಿಕ್ಕಿದ್ ಫಸ್ಟ್ ನನ್ನ ಲೈಫ್ ಚೇಂಜೇ ಆಯ್ತು ಅಂತ ಹೇಳ್ಬೋದು. ನಿಮ್ಮಿಂದನೇ ಅದು ಸಾಧ್ಯ ಆಗಿದ್ದು ಮೇಡಮ್, ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಆಕ್ಚುಲಿ ನನ್ನಿಂದ ಅಂತಲ್ಲ, ನನ್ನ ಥ್ರೂ ಸಾಧ್ಯ ಆಗಿದ್ದಷ್ಟೇನೆ. ಯೂನಿವರ್ಸ್ ನಿಮ್ಗೆ ಅವ್ರನ್ನ ತಲುಪಿಸ್ಬೇಕಿತ್ತು, ನನ್ನ ಕಡೆಯಿಂದ ತಲುಪಿಸಿದಷ್ಟೇನೆ. ಸೊ ಅದಷ್ಟೇ, ಎಲ್ಲಾನು ಅಷ್ಟೇ. ಸೊ ನಿಮ್ಮ ಎಫರ್ಟ್ಸ್, ನಿಮ್ಮ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾಕಂತಂದ್ರೆ ಅವರು ಅಷ್ಟೇ, ರಕ್ಷಿತಾ ಅವರು ತುಂಬಾ ಅಂದ್ರೆ ಸ್ಟ್ರಗಲ್ ಮಾಡಿನೇ ಬಂದಿರೋದು ಲೈಫಲ್ಲಿ. ಸೊ ಅದೆಲ್ಲಾನು ಮೀರಿ ಅವ್ರು ಹೇಳ್ದಾಗೆ ಕನ್ನಡ ಮೀಡಿಯಂ ಇದ್ರೂನು ಸ್ವಲ್ಪ ಅದು ಬಂದೇ ಬರುತ್ತೆ ಅಲ್ವಾ? ಸೊ ಡಿಫ್ರೆನ್ಶಿಯೇಷನ್ ಅನ್ನೋದು ಬಂದೇ ಬರುತ್ತೆ. ಅದ್ರಲ್ಲೂ ಕೂಡ ಅವರು ಅದನ್ನೆಲ್ಲ ಓವರ್ಕಮ್ ಮಾಡಿ, ಅವರ ಅಷ್ಟು ಜನದಲ್ಲೂ ನಾವು ಕೂಡ ಚೆನ್ನಾಗಿ ಎಲ್ಲ ಪರ್ಸೆಂಟೇಜ್ ತೆಗಿಬಹುದು ಅಥವಾ ಸ್ಕೋರ್ ಮಾಡ್ಬೋದು. ನಾವು ನಿಮ್ ತರಾನೇ ಚೆನ್ನಾಗಿ ಓದೋ ಅಷ್ಟು ಕೆಪಾಸಿಟಿ ಖಂಡಿತವಾಗ್ಲೂ ಇದೆ. ಆಕ್ಚುಲಿ ಟು ಬಿ ಫ್ರಾಂಕ್ ವಿತ್ ಯು, ಹಂಗೆ ಕನ್ನಡ ಮೀಡಿಯಂ ನೀವು ಎಲ್ಲಿ ತನಕ ಓದಿರ್ತೀವಿ, 7th 10th ಎಲ್ಲಿ ತನಕನೂ, ಬಟ್ ಎಷ್ಟು ನಮ್ಮ ಮಾತೃಭಾಷೆಯಲ್ಲಿ ನಾವು ಎಷ್ಟು ಜಾಸ್ತಿ ತೊಡಗಿಸ್ಕೊಳ್ತೀವೋ ಅಷ್ಟು ನಮ್ಮ ಬ್ರೈನ್ ಪವರ್ ಜಾಸ್ತಿ ಆಗತ್ತೆ. ಆಮೇಲೆ ಇನ್ನೊಂದು ಮೇಡಮ್, ಅವ್ರಿಗೆ ಇಂಗ್ಲಿಷ್ ನನಗೆ ಫಸ್ಟ್ ಇಂದಾನು ಗೊತ್ತು ಅನ್ನೋದು ಒಂದು ಈಗೋನೆಸ್ ಇರುತ್ತೆ. ಬಟ್ ನನಗೆ ಕಲಿಬೇಕು ಅನ್ನೋ ಜಾಸ್ತಿ ಇರುತ್ತೆ. ತಪ್ಪು ಮಾಡ್ಬಾರ್ದು ಅಂತಾನು ಇರುತ್ತೆ. ತುಂಬಾ ಚೆನ್ನಾಗಿ ಕಲಿತೀವಿ, ಅವ್ರಕಿನ್ನ ಚೆನ್ನಾಗೇ ಕಲ್ತಿರ್ತೀವಿ ಮೇಡಮ್. ಹೌದು, ಹೌದು. ಮತ್ತೆ ಯಾವಾಗ್ಲೂ ಮಾತೃಭಾಷೆನ ನೀವು ನಿಮ್ಮ ಮಕ್ಳಿಗಾದ್ರೂ ಅಷ್ಟೇ. ಓಕೆ, ಇಲ್ಲೆಲ್ಲ ನೋಡ್ತಾ ಇರ್ತೀನಿ, ಕನ್ನಡದವ್ರ ಮಕ್ಳೇ ಕನ್ನಡ ಹೌದು, ಬರ್ದೇ ಇರೋರ್ ತರ, ಇಂಗ್ಲಿಷ್ನವ್ರ ತರ ಮಾತಾಡ್ತಾರೆ. ಇಂಗ್ಲಿಷ್ ಅಲ್ಲೇ ಮಾತಾಡೋದು ಮೇಡಮ್ ಅವ್ರ ಹತ್ರ. ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಸರಿ, ಕನ್ನಡನ ಇಂಗ್ಲಿಷ್ನವ್ರ ತರ ಮಾತಾಡ್ತಾರೆ. ಅಂದ್ರೆ ಬ್ರಿಟಿಷ್ ಹೇಗೆ ರಾ ಬರಲ್ಲ ಆ ತರ. ಸೊ ಪ್ರೊನೌನ್ಸಿಯೇಷನ್ನೇ ಬರ್ತಾ ಇಲ್ಲ ಅವ್ರಿಗೆ. ಸೊ ನೀವು ಕನ್ನಡದಲ್ಲಿ ನೀವು ಮಾತಾಡ್ತಾ ಇದ್ದಾಗ ಎಷ್ಟು ಜನ ಹೇಳ್ತಾರೆ ನಮ್ಮ ಮಕ್ಳು, ಅವ್ರಿಗೆ ಕನ್ನಡ ಬರುತ್ತಾ, ಏನ್ರಿ ಹಿಂಗ್ ಕೇಳ್ತೀರಾ, ಅವ್ರ ಕನ್ನಡ ಅಲ್ವಾ? ಸೊ ಕನ್ನಡದವರಿಗೆ ಕನ್ನಡ ಬರುತ್ತಾ ಅಂತ ಕೇಳೋ ಕಾಲ ಬಂದಿದೆ. ಸೊ ಅದಕ್ಕೆ ಹೇಳ್ತಾ ಇದೀನಿ, ಯಾವಾಗ ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಯಾವ್ದಾದ್ರು ಆಯ್ತು, ನಿಮ್ಮ ಮಾತೃಭಾಷೆ ಏನಿದೆಯೋ ಅದನ್ನ ಮನೇಲಿ ಖಂಡಿತ ಮಾತಾಡ್ರಿ. ಅಷ್ಟು ಟಚ್ ಆಗುತ್ತೆ, ಮನ್ಸಿಗೂ ಕೂಡ ಟಚ್ ಆಗುತ್ತೆ, ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅಂಡ್ ಅವರ ವೊಕ್ಯಾಬುಲರಿ ನಿಜವಾಗ್ಲೂ ಜಾಸ್ತಿ ಇರುತ್ತೆ. ನಾವ್ ಅನ್ಕೊಂತೀವಿ ನಮ್ಗೆ ಇಂಗ್ಲಿಷ್ ಅಲ್ಲೇ ಜಾಸ್ತಿ ವರ್ಡ್ಸ್ ಗೊತ್ತು ಅಂತ ಹೇಳಿ.
ಆಯ್ತಾ. ಬಟ್ ಕನ್ನಡದಲ್ಲಿ ನಾವು ಎಷ್ಟು ಅಂದ್ರೆ ನಮ್ಮ ಮಾತೃಭಾಷೆಲಿ ನಾವು ಎಷ್ಟು ವೊಕ್ಯಾಬುಲರಿ ಜಾಸ್ತಿ ಮಾಡ್ತೀವೋ ಅಷ್ಟು ಬಾಂಡಿಂಗ್ ಕೂಡ ಚೆನ್ನಾಗಾಗುತ್ತೆ. ಮತ್ತೆ ತುಂಬಾನೇ ಅಡ್ವಾಂಟೇಜಸ್ ಇದೆ, ಬ್ರೈನ್ ಪವರ್ ತುಂಬಾನೇ ಜಾಸ್ತಿ ಆಗುತ್ತೆ. ಲ್ಯಾಂಗ್ವೇಜಸ್ ನೀವು ತುಂಬಾ ಜಾಸ್ತಿ ಲ್ಯಾಂಗ್ವೇಜಸ್ ಕಲಿತಾ ಹೋಗಿ, ಐ ಆಮ್ ನಾಟ್ ಟೆಲಿಂಗ್ ಒಂದೇ ಲ್ಯಾಂಗ್ವೇಜಿಗೆ ಸ್ಟಿಕ್ ಆಗಿ ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ಲ್ಯಾಂಗ್ವೇಜಸ್ ಕಲಿತಾ ಹೋಗಿ. ಬಟ್ ಮನೇಲಿ ಮಾತ್ರ ಮಾತೃಭಾಷೆನೇ ಮಾತಾಡಿ, ಅಷ್ಟು ಕನೆಕ್ಟೆಡ್ ಅನ್ಸುತ್ತೆ ಅಲ್ವಾ. ಹ್ಮ್. ಸೊ ಅದನ್ನ ನಾನು ಒಂದು ಶೇರ್ ಮಾಡಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಎಸ್, ವೈಷ್ಣವಿ ಅವರೇ ಶೇರ್ ಮಾಡ್ತೀರಾ? ಹಾ ಮ್ಯಾಮ್. ಹಾ, ಹೇಳಿ. ಚೈಲ್ಡ್ಹುಡ್ ಮ್ಯಾಮ್ ನನ್ನ ಸ್ಪೋರ್ಟ್ಸ್ ಪರ್ಸನ್ ಮ್ಯಾಮ್. ಓಕೆ. ಆಕ್ಚುಲಿ ಫಾದರ್ ಬಂದ್ಬಿಟ್ಟು ಮ್ಯಾಮ್ ಕರಾಟಿ ಸರ್ ಇದಾರಿ ಪಪ್ಪ. ಹ್ಮ್. ಅಂದ್ರೆ ನಾವ್ ಆಕ್ಚುಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲಾರು ದೊಡ್ಡಪ್ಪನ ಮಕ್ಳು ಅವರೆಲ್ಲ ನಾವೆಲ್ಲಾರು ಸೇರಿ 5 ಜನ ಮ್ಯಾಮ್. ಎಲ್ಲಾರ್ಗು ಏನೊಂದ್ ಆಸೆ ಐತಂದ್ರೆ ಎಲ್ಲಾರು ಬ್ಲಾಕ್ ಬೆಲ್ಟ್ ಆಗ್ಬೇಕು ಅನ್ನೋದು ಆಸೆ ಐತ್ ಮ್ಯಾಮ್. ನನ್ ಗುಡ್. ಹಾ ಬ್ಲಾಕ್ ಬೆಲ್ಟ್ ಆಗ್ಬೇಕು ಅನ್ನೋದು ಆಸೆ ಐತ್ ಮ್ಯಾಮ್. ಅಂದ್ರೆ ನನ್ ಸಣ್ಣ ಇರ್ತಾನು ನನ್ಗ ಒಟ್ಟು ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಮ್ಯಾಮ್ ನನ್ಗೆ. ನನ್ಗೆ ಯಾವಾಗ ಸ್ಕೂಲ್ ಆಗಾದ್ರು ಡಿಸ್ಟಿಕ್ ಸ್ಟೇಟ್ ಲೆವೆಲ್ ತನಕನು ನನ್ಗ 400 ಮೀಟರ್ ರನ್ನಿಂಗ್ ಡಿಸ್ಟಿಕ್ ತನಕ ಇದು ಸ್ಟೇಟ್ ತನಕ ಹೋಗಿದ್ದೆ ಮ್ಯಾಮ್ ನಾನು. ಮತ್ತ 9th ಸ್ಟ್ಯಾಂಡರ್ಡ್ ಒಳಗ 98% ಆಗಿದ್ದು. ಮತ್ ನನ್ಗ ಬೋರ್ಡ್ ಮೇಲೆಲ್ಲಾ ಇದನ್ ಮಾಡಿದ್ರು ಮ್ಯಾಮ್. ಬೋರ್ಡ್ ಮೇಲೆಲ್ಲ ಫೋಟೋಸ್ ಅಂಟಿಸಿ ಅದು ಅಂದ್ರೆ ಅದೊಂದ್ ಮೆಮ್ರಿ ಮ್ಯಾಮ್. ಅದಾದ್ಮೇಲೆ ನನ್ಗ 18 ಏಜಿಗ್ ಮದ್ವಿ ಮಾಡ್ಬಿಟ್ರ ಮ್ಯಾಮ್. ಆಕ್ಚುಲಿ ನನ್ ಲವ್ ಮ್ಯಾರೇಜ್ ಮ್ಯಾಮ್. ಓಕೆ. ಅಂದ್ರ ಮನ್ಯಾಗನ ಮಾಡಿದ್ರು ಮ್ಯಾಮ್. ಅಂದ್ರ ರಿಲೇಶನ್ ಅತ್ತೆ ಮಗನ ಮ್ಯಾಮ್. ಹಾ, ಓಕೆ. ಅತ್ತೆ ಅವರು ನನ್ಗೆ ಇಷ್ಟ ಪಡ್ತಿದ್ರ. ಇಬ್ರಿಗೂ ಇದನ್ ಮಾಡಿ ನನ್ ಡಿಗ್ರಿ ಫಸ್ಟ್ ಇಯರ್ ಇದ್ದಾಗ ಮ್ಯಾರೇಜ್ ಮಾಡಿದ್ರು ಮ್ಯಾಮ್ ನನ್ಗೆ. ಓಕೆ. ಆದ್ರೂನು ನನ್ಗ ಬ್ಲಾಕ್ ಬೆಲ್ಟ್ ಮಾಡ್ಬೇಕನ್ನೋದ್ ಆಸೆ ಇತ್ತು. ಮ್ಯಾರೇಜ್ ಆದ್ಮೇಲೆ ಕೂಡನು ನಾ ಬ್ಲಾಕ್ ಬೆಲ್ಟ್ ಮಾಡ್ದೆ ಮ್ಯಾಮ್. ವಾವ್, ಗ್ರೇಟ್. ಮ್ಯಾರೇಜ್ ಆಗಿ ಬ್ಲಾಕ್ ಬೆಲ್ಟ್ ಮಾಡ್ದೆ ಮ್ಯಾಮ್. ಮ್ಯಾರೇಜ್ ಆದ್ಮೇಲೂ ನಾನು BCA ಕಂಟಿನ್ಯೂ ಮಾಡ್ದೆ ಮ್ಯಾಮ್. BCA ಕಂಟಿನ್ಯೂ ಮಾಡಿ ಲಾಸ್ಟ್ ಇಯರ್ ಮುಗೀತ್ ಮ್ಯಾಮ್. ನನ್ಗೆ ಡಿಸ್ಟಿಂಕ್ಷನ್ ಆಯ್ತ್ ಮ್ಯಾಮ್. ಓ, ಗುಡ್. ಲಾಸ್ಟ್ ಇಯರ್ BCA ಮಾಡಿ ಕಂಪ್ಲೀಟ್ ಮಾಡ್ದೆ ಮ್ಯಾಮ್. ಮತ್ತ ಅಂದ್ರ ನಮ್ದು ಹಸ್ಬೆಂಡ್ ಬೈಕ್ ಶೋರೂಮ್ ಇದೆ ಮ್ಯಾಮ್. ಅಲ್ಲೇ ಇಬ್ರು ವರ್ಕ್ ಮಾಡ್ಕೊಂಡು ಅಮೌಂಟ್ ಎಲ್ಲ ಇದನ್ ಮಾಡ್ಕೊಂಡು ನನ್ಗೆ ಬಹಳ ಆಸೆ ಮ್ಯಾಮ್. ನನ್ಗೆ ಟ್ರಾವೆಲ್ ಮಾಡ್ಬೇಕು ಅನ್ನೋದು ಬಹಳ ಇಷ್ಟ ಮ್ಯಾಮ್. ಲಾಸ್ಟ್ ಜೂನಿಗೆ ಬಾಲಿಗದು ಹೋಗ್ ಬಂದ್ವಿ ಮ್ಯಾಮ್. ಇಂಟರ್ನ್ಯಾಷನಲ್ ಟ್ರಿಪ್ ಅದೊಂದ್ ಬಾಳ ಇಂಟ್ರೆಸ್ಟ್ ಇತ್ತು ಮ್ಯಾಮ್ ನಂಗೆ ಟ್ರಾವೆಲ್ ಮಾಡೋದು. ಹಾ ಮ್ಯಾಮ್. ಇವಾಗ ಕನ್ಸೀವ್ ಆಗಿದ್ದಕ್ ಬಾಳ್ ಖುಷಿ ಆಗೈತ್ ಮ್ಯಾಮ್. ಅದು ನಿಮ್ ಕ್ಲಾಸ್ ತಗೊಳತೀನಿ ಅನ್ನೋದಕ್ಕೆ ನಂಗೆ ಅದೊಂದ್ ಖುಷಿ ಮ್ಯಾಮ್. ನಾನು ನಿಮ್ ಕ್ಲಾಸ್ ಇದು ತಗೊಳಕತ್ತಾಗಿಂದ ಮ್ಯಾಮ್ ನನ್ ಫುಲ್ ಪಾಸಿಟಿವ್ ಆಗಿದ್ದೀನಿ ಮ್ಯಾಮ್. ಫುಲ್ ಪಾಸಿಟಿವ್ ಆಗಿದ್ದೀನಿ, ಹಂಗೇನು ಇದನ್ನ ಅನ್ಸಂಗಿಲ್ಲ. ಹಾ ಮ್ಯಾಮ್, ಅದೊಂದು. ವೆರಿ ಗುಡ್. ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಕರಾಟೆ ಬ್ಲಾಕ್ ಬೆಲ್ಟ್ ಆಗ್ಬೇಕು ಅಂತ ಆಸೆ ಇದ್ದಿದ್ದು, ಅದನ್ನ ಮದ್ವೆ ಆದ್ಮೇಲೂ ನೀವು ಛಲ ಬಿಡದೆ ಮತ್ತೆ ಅದನ್ನ ಹಾ ಮ್ಯಾಮ್. ಕಂಟಿನ್ಯೂ ಮಾಡಿದ್ದು ನಿಜವಾಗ್ಲೂ ಗ್ರೇಟ್. ಐ ಅಪ್ರಿಶಿಯೇಟ್ ಯುವರ್ ಥ್ಯಾಂಕ್ ಯು ಎಫರ್ಟ್ಸ್. ಮ್ಯಾಮ್. ನಿಜವಾಗ್ಲೂ ಥ್ಯಾಂಕ್ ಯು. ಅಂದ್ರೆ ನೀವು ಕೂಡ ನಂಗೆ ಶೇರ್ ಮಾಡಿದ್ರಿ, ಆ ಟೈಮಲ್ಲಿ ನಾವು ಪ್ಲಾನ್ ಮಾಡ್ಲಿಲ್ಲ, ಮೇ ಬಿ ಅವಾಗ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ತರ ಶೇರ್ ಮಾಡಿದ್ರಿ. ಬಟ್ ರಿಗ್ರೆಟ್ ಮಾಡ್ಬೇಡಿ ಯಾವಾಗ್ಲೂ. ಸೊ ಅದೆಲ್ಲ ಓವರ್ಕಮ್ ಮಾಡಿದೀರಾ ಆಗ್ಲೇ ಅಂತ ನಾನು ಅನ್ಕೊಂತೀನಿ ಅಲ್ವಾ. ಎಸ್ ಸೊ ಮ್ಯಾಮ್. ನಿಮ್ ಮಗುಗೆ ಆ ತರ ಅಮ್ಮನೇ ಬೇಕಿತ್ತೇನೋ, ಅದಕ್ಕೆ ನೀವು ಅದನ್ನೆಲ್ಲ ಕಲ್ತ ಮೇಲೆ ಯು ಆರ್ ಹಾ ಮ್ಯಾಮ್. ಟ್ರೈಯಿಂಗ್ ಅಂಡ್ ಇದು ಕೂಡ ಸಕ್ಸಸ್ ಆಯ್ತು. ಸೊ ಹಾ ಬಿ ಹ್ಯಾಪಿ. ಇವನ್ ಫಸ್ಟ್ ಇನ್ನೇನ್ ಕನ್ಫರ್ಮೇಶನ್ ಆದಾಗ ಜಾಯ್ನ್ ಆಗಿದ್ದವರು, ಮ್ಯಾಮ್ 2 ಲೈನ್ಸ್ ಅಂತೂ ಬಂದಿದೆ, ನೆಕ್ಸ್ಟ್ ಲೆವೆಲ್ ಏನು ತುಂಬಾ ಭಯ ಪಟ್ಕೋತಾ ಇದ್ರು. ಐ ಹೋಪ್ ಇವಾಗ ಅದೆಲ್ಲಾ ಭಯನೂ ಹೋಗಿದೆ ಆಯ್ತಾ. ಆಕ್ಚುಲಿ ಮ್ಯಾಮ್ ಪ್ಲಾನಿಂಗ್ ಇದ್ದಾಗೆ ಜಾಯ್ನ್ ಆಗಿದ್ದೆ ಮ್ಯಾಮ್. ನಾನು ನಿಮ್ ಕ್ಲಾಸ್ ತಗೊಂಡ ಜಸ್ಟ್ 15 ಡೇಸ್ ಸಮಥಿಂಗ್, ಒನ್ 10 ಡೇಸ್ ಒಳಗ್ ನನ್ ಕನ್ಸೀವ್ ಆಗೇನ್ ಮ್ಯಾಮ್. ಆಕ್ಚುಲಿ ಗುಡ್. ಕ್ಲಾಸ್ ತಗೊಂಡ್ ಜಸ್ಟ್ ಅದ 5 ಡೇಸ್ ಒಂದ್ ಕ್ಲಾಸ್ ತಗೊಂಡ್ ಮ್ಯಾಮ್. ನೆಕ್ಸ್ಟ್ ಹಿಂಗ್ ಹೇಳಿದ್ರಿ ಮ್ಯಾಮ್. ನಾ ಏನ್ ಮಾಡ್ಬೇಕು ಮ್ಯಾಮ್, ನಂಗೆ ಹಿಂಗ್ ಡೌಟ್ ಐತ್ರಿ, ನಾನು ಹಿಂಗ ಕನ್ಸೀವ್ ಆಗ್ತೀನಿ ಅನ್ನೋದ್ ನನ್ಗೆ ಇದನ್ ಐತಿ. ಏನ್ ಮಾಡ್ಬೇಕಂತ ಕ್ಲಾಸ್ ತಗೊಂಡಿದ್ದಾದ್ಮೇಲೆ ನನ್ ಕನ್ಸೀವ್ ಆಗಿದ್ ಮ್ಯಾಮ್. ಆಕ್ಚುಲಿ 1 ವೀಕ್ 10 ಡೇಸ್ ಒಳಗ ಮ್ಯಾಮ್. ಆಕ್ಚುಲಿ ಗ್ರೇಟ್. ಓಕೆ. ಎಸ್, ಏನಿಲ್ಲ, ಒಂದು ಪಾಸಿಟಿವ್ ಥಿಂಕಿಂಗ್, ನಿಮ್ಮ ಹೋಪ್, ನಿಮ್ಮ ಕರೇಜ್ ಎಲ್ಲಾನು ಮ್ಯಾಟರ್ ಆಗುತ್ತೆ. ಅಂಡ್ ಯು ಟುಕ್ ದಟ್ ಸ್ಟೆಪ್. ಹೌದು, ನಾನು ಇದನ್ನು ಮಾಡ್ಬೇಕು. ಸೊ ಪ್ಲಾನಿಂಗ್ ಅಲ್ಲಿ ನೀವು ಯಾಕೆ ತಗೊಂಡಿದ್ರಿ, ಇಟ್ ವಾಸ್ ನೆಸೆಸರಿ ಅಂತ ನಿಮ್ಗೆ ಅನ್ಸಿದೆ ಅಲ್ವಾ. ಸೊ ಆತರ ಅನ್ಸಿ ನಾನು ಇದನ್ನ ತಗೊಂಡ್ರೆ ನಾನು ಏನೋ ಒಂದು ಚೇಂಜ್ ಆಗಬಹುದು. ಆ ಸ್ಟೆಪ್ ತಗೊಳ್ಳೋದು ಎಲ್ಲರೂ ಮಾಡಕ್ ಆಗಲ್ಲ ಆಕ್ಚುಲಿ ಅದು. ಸೊ ಯು ಟುಕ್ ದಟ್ ಸ್ಟೆಪ್.
ನೀವು ಪ್ರಾಕ್ಟೀಸ್ ಕೂಡ ಮಾಡ್ತಾ ಬಂದ್ರಿ. ಎಷ್ಟೋ ಸರಿ ನಿಮ್ಗೆ ಕ್ಲಾಸ್ ಅಟೆಂಡ್ ಮಾಡಕ್ ಆಗದೆ ಇದ್ರೂನು ರೆಕಾರ್ಡಿಂಗ್ ಕೇಳಿಸ್ಕೊಂಡು ಪ್ರತಿ ಸರಿನೂ ಅವ್ರು ಮಿಸ್ ಮಾಡೇ ಇಲ್ಲ, ನನಗ್ ಗೊತ್ತಿರೋ ಹಾಗೆ ಒಂದ್ ಕ್ಲಾಸ್ನು. ಅಂದ್ರೆ ಮಿಸ್ ಮಾಡಿದ್ರು ರೆಕಾರ್ಡಿಂಗ್ ಅಂತೂ ಮಿಸ್ ಮಾಡೇ ಇಲ್ಲ. ಅಷ್ಟು ಚೆನ್ನಾಗಿ, ಅಂದ್ರೆ ತುಂಬಾ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಇಲ್ಲಿರೋರು ಎಲ್ಲರೂ ಅಷ್ಟೇ ನನಗ್ ಗೊತ್ತಿರೋ ಹಂಗೆ. ಒಬ್ರು ಒಂದ್ ಕ್ಲಾಸ್ ಒಂದ್ ವರ್ಡ್ ಮಿಸ್ ಮಾಡಕ್ ಇಷ್ಟಪಡಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕೇಳ್ತಾರೆ. ಮತ್ತೆ ಟಾಸ್ಕ್ ಕೂಡ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀರ. ಓಕೆ. ಎಸ್, ಥ್ಯಾಂಕ್ ಯು. ಅಂಡ್ ಅವರು ಗಣೇಶ ಮೂರ್ತಿ ಎಲ್ಲ ಮಾಡೋದು ನಂಗೆ ಎಲ್ಲ ಜರ್ನಿ ನೆನ್ಪಿರುತ್ತೆ ನಿಮ್ದೆಲ್ಲರದು ಕೂಡ. ಹಾ ಮ್ಯಾಮ್. ಹಾ ಅವರು ಸರಿ. ಅಂದ್ರೆ ತುಂಬಾ ಹೊತ್ತು ಕುತ್ಕೋಬೋದಾ ಈ ಟೈಮಲ್ಲಿ, ಅವಾಗ ತಾನೇ ಕನ್ಫರ್ಮೇಶನ್ ಸಿಕ್ಕಿತ್ತು, ಸೊ ಅದೆಲ್ಲಾನು ಕೇಳ್ಕೊಂಡಿದ್ರು. ಅಂಡ್ ಶಿ ಫಾಲೋಡ್ ಇಟ್ ಆಲ್ಸೋ, ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ರು. ಓಕೆ. ಸೊ ತುಂಬಾ ಚೆನ್ನಾಗಿತ್ತು ನಿಮ್ಮ ಜರ್ನಿ ವೈಷ್ಣವಿ ಅವರೇ. ಹೀಗೆ ಚೆನ್ನಾಗಿರ್ಲಿ ಜರ್ನಿ. ಮತ್ತೆ ಇದನ್ನ ನಿಮ್ ಮಗುಗೂ ಶೇರ್ ಮಾಡ್ತಾ ಇರಿ, ಈ ತರ ಒಳ್ಳೆ ಹಾ. ಒಳ್ಳೆ ಥಿಂಗ್ಸ್ ನ. ಈ 25 22 NT ಸ್ಕ್ಯಾನ್ ಇದೆ ಮ್ಯಾಮ್ ಇವಾಗ. ಓಕೆ, ಗುಡ್. ಅದೇ ವಿಜುವಲೈಸ್ ಮಾಡ್ತಾ ಇರಿ. ಓಕೆ, ಓಕೆ ಮ್ಯಾಮ್, ಆಗುತ್ತೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಸ್ನೇಹ ಅವರೇ ಶೇರ್ ಮಾಡ್ತೀರಾ? ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಹಾ. ಕೆಲವೊಂದೆಲ್ಲ ಇನ್ಸ್ಟೆನ್ಸಸ್ ನೆನಪಾಗುತ್ತೆ, ಅಂದ್ರೆ ವೆರಿ ಪ್ರಾಮಿನೆಂಟ್ಲಿ ಇನ್ ಮೈ ಮೈಂಡ್. ಚಿಕ್ಕಂದಿನಿರುವಾಗ ನಂಗೆ ತುಂಬಾ ಇದೆಲ್ಲ ಏನಾದ್ರೂ ಅಪ್ಲಯನ್ಸ್ ವರ್ಕ್ ಆಗೋದೆಲ್ಲ ಹೇಗೆ ಅಂತ ತುಂಬಾ ಕ್ಯೂರಿಯಾಸಿಟಿ. ಮನೇಲಿ ಬೈಗಳು ತಿಂತಿದ್ದೆ ಅವತ್ತು, ಯಾಕಂದ್ರೆ ನಾನು ಅದನ್ನ ಹೊಡೆದು ಎಲ್ಲ ಅಂದ್ರೆ ಇದ್ ಮಾಡಿದೀನಿ. ಮೇನ್ಲಿ ಅಂದ್ರೆ ಯಾಕೆ ಬಂತು ಅಂತಂದ್ರೆ ನಮ್ ಜಾಯಿಂಟ್ ಫ್ಯಾಮಿಲಿ, ಮನೇಲಿ ಚಿಕ್ಕಪ್ಪ ಎಲ್ಲ ಎಲೆಕ್ಟ್ರಿಕಲ್ ಇದು ಪ್ರೊಫೆಸರ್ ಆಗಿ ಅವ್ರು ರಿಪೇರಿ ಎಲ್ಲ ಮಾಡ್ತಿದ್ರು. ಅದು ಫುಲ್ ಎಕ್ಸೈಟ್ಮೆಂಟ್. ನಾನು ಆಟಕ್ಕೆ ರಿಪೇರಿ ಆತರ, ಬಟ್ ನಂಗೆ ಅವ್ರ ಜೊತೆ ಕೆಲಸ ಬರೀ ಟಾರ್ಚ್ ಇಟ್ಕೊಂಡು ಹಿಡಿಲಿಕ್ಕೆ, ಅವ್ರ ರಿಪೇರಿ ಮಾಡುವಾಗ ಸೋಲ್ಡ್ರಿಂಗ್ ಮಾಡುವಾಗ ಅಷ್ಟೇ. ಬಟ್ ಏನೋ ಕಲ್ತಿದ್ದೀನಿ ಅದ್ ಮಾಡುವಾಗ. ಸೊ ಒಂದ್ಸತಿ ನಮ್ಮ ಅಮ್ಮನ್ ರಿಲೇಟಿವ್ ಮನೆಗ್ ಹೋದಾಗ ಅವ್ರ ಮನೇಲಿ ಟಿವಿ ಸರಿ ಇರ್ಲಿಲ್ಲ. ಏನೋ ಆಗಿತ್ತಂತ. ಅವ್ರ ಹೀಗೆ ಮಾತಾಡ್ಕೊಂಡ್ ಕೂತಿದ್ವಿ. ಅವ್ರು ಹೇಳ್ತಿದ್ರು ಅಮ್ಮನಿಗೆ, ಏನೋ ಆಗಿದೆ ಟಿವಿ, 1 ವಾರದಿಂದ ಸೀರಿಯಲ್ ಎಲ್ಲ ಆತರ ಈ ತರ ಅಂತ ಅಜ್ಜಿ ಹೇಳ್ತಾ ಇದ್ರು ಅಪ್ಪ ಅಮ್ಮನಿಗೆ. ನಾನು ಸುಮ್ನೆ ಟಿವಿ ಹಿಂದೆ ಹೋಗಿ ನೋಡೋಕ್ ಹೋದೆ. ಸೊ ಐ ನ್ಯೂ ಎಕ್ಸಾಕ್ಟ್ಲಿ ಯಾವ್ದು. ಐ ವಾಸ್ ಜಸ್ಟ್ ಲೈಕ್ 8-9 years old ಅನ್ಸುತ್ತೆ, 10 years old. ಸೊ ಯಾವ್ದೋ ಆಡಿಯೋ ಪ್ಲಗ್ ಅಲ್ಲೆಲ್ಲ, ವಿಡಿಯೋ ಪ್ಲಗ್ ಅಲ್ಲೆಲ್ಲ. ಸೊ ಐ ಕುಡ್ ಫಿಕ್ಸ್ ಇಟ್ ಅಂಡ್ ದ ಟಿವಿ ಸ್ಟಾರ್ಟೆಡ್. ಅವಾಗ ಎಲ್ರು ಲೈಕ್, ಓ ದಿಸ್ ಇಸ್ ಸೋ ಗುಡ್. ಇಷ್ಟೇನಾ ಇರೋದು ಅಂದ್ರೆ, ಇಟ್ ವಾಸ್ ವೆರಿ ಸಿಂಪಲ್. ಬಟ್ ದೆನ್ ಇಟ್ ವಾಸ್ then my parents realized I'm okay, she's not only holding the torch but ನೋಡ್ತಿರ್ತಾಳೆ ಅಂತ. ಹೇಳ್ತಿದ್ದಾಳೆ. So that was kind of a win. So I mean, so that I remember always, because ಅವ್ರು ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ. ಅವರು ಅಂದ್ರೆ ನಮ್ ಟಿವಿ ರಿಪೇರಿ ಮಾಡಿದವಳು ಚಿಕ್ಕಲ್ಲಿರುವಾಗ ಅಂತ. ಆಕ್ಚುಲಿ ರಿಪೇರ್ ಏನೂ ಇಲ್ಲ, ಇಟ್ ವಾಸ್ ಜಸ್ಟ್ ಲೈಕ್ ಪ್ಲಗ್ಸ್ ವರ್ ಔಟ್, ಐ ವಾಸ್ ಜಸ್ಟ್ ಪುಟಿಂಗ್ ಇನ್ ದ ರೈಟ್ ಪ್ಲೇಸ್. ಬಟ್ ಫಾರ್ ಅ ಗರ್ಲ್ ಆಫ್ that age to just do that, ಆ ತರ. So that was one. Then school alla okay, that is obvious. But ಇನ್ನೊಂದು I remember is, of course, ಕೆಲಸ ಎಲ್ಲ ಜಾಯ್ನ್ ಆದ್ಮೇಲೆ you always want to grow ವರ್ಕ್ ವರ್ಕ್ ಆನ್ ಸೈಟ್, ಆ ತರ ಒಂದು ಇದಿರುತ್ತಲ್ಲ. ಅಂದ್ರೆ ನಾವು ಜಸ್ಟ್ ಇಂಜಿನಿಯರಿಂಗ್ ಆಗಿ ಕೆಲಸ ಜಾಯ್ನ್ ಆಗುವಾಗಲ್ಲ, ಇಟ್ ವಾಸ್ ವೆರಿ ಮೇಲ್ ಡಾಮಿನೆಂಟ್ ಟೀಮ್ ಆರ್ ಸೊಸೈಟಿ ದಟ್ ಐ ವಾಸ್ ವರ್ಕಿಂಗ್ ಇನ್. ಹಲೋ. So, but within third year of me joining the team, I got an offer to work abroad, which was really a win for me then, because it was not very common. ಮತ್ತೆ ಇಲ್ಲಿರೋ ಟಾಸ್ಕ್ ಕೂಡ it was very male dominant ಇದು ಇತ್ತು. So yeah, that was a win. But again, ಅವಾಗ ಮದ್ವೆ ಫಿಕ್ಸ್ ಆಗಿತ್ತು and ನಮ್ಮ ಮನೇಲೆಲ್ಲ ಬಿಡ್ಲಿಲ್ಲ ಹೋಗ್ಲಿಕ್ಕೆ, ಬೇಡ ಅಂತ. ಬಟ್ ಲಕ್ಕಿಲಿ ಮೈ ಹಸ್ಬೆಂಡ್ or my to be that time, Gaurish only, it was the same person anyways. Gaurish said, no, you got it with so much ಇದು, ನೀನ್ ಹೋಗ್ಬೇಕು ಅಂತ. And then I could do that assignment for a year.
But and that was one win. Another thing that it's a funny episode, but what I remember is as a win is I did not know a lot of cooking. I had idea. ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು, ಚಿಕ್ಕಮ್ಮ ಅಮ್ಮ ಅಜ್ಜಿ ಎಲ್ರು ಮಾಡ್ತಿದ್ರು, ಸೊ ಸ್ಕೋಪ್ ಇರ್ಲಿಲ್ಲ. ನಮ್ಗೆ ಬೇಕಾಗಿರೋದೇನಾದ್ರೂ ಮ್ಯಾಗಿ ಸ್ಯಾಂಡ್ವಿಚ್ ಆ ಥರ. ಬಟ್ ದೆನ್ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಯು ಆರ್ ಲೈಕ್ ಪುಟ್ ಇನ್ ಟು ದಟ್ ಸಿನಾರಿಯೋ. ಓಕೆ, ದೊಡ್ಡ ದೊಡ್ಡ ಮಾಡ್ಬೇಕಂತ ಆಸೆ, ಹೇಗ್ ಮಾಡ್ಬೇಕು ಬ್ಯಾಲೆನ್ಸ್ ಮಾಡ್ಬೇಕು ಗೊತ್ತಿಲ್ಲ. ಬಾಜಿ ಎಲ್ಲ ಸ್ವಲ್ಪ ಖಾರ ಆದ್ರೆ ಅದಕ್ಕೆ ಸಕ್ಕರೆ ಹಾಕೋದು, ಏನೇನ್ ಹಾಕಿ ಅಂದ್ರೆ ಲಾಜಿಕಲ್ ಥಿಂಕಿಂಗ್, ಬ್ಯಾಲೆನ್ಸಿಂಗ್ ಆ ಥರ. ಸೊ ಬಟ್ ಮೈ ಹಸ್ಬೆಂಡ್ ಆಲ್ವೇಸ್ ಏಟ್ ವಾಟ್ ಐ ಮೇಡ್. ಬಟ್ ಅವ್ರು ಹೇಳ್ತಿದ್ರು, ನಿಂಗ್ ಬರೀ 2 ಜನರಿಗೆ ಮಾತ್ರ ಮಾಡೋಕ್ ಬರುತ್ತಾ, ನಾವ್ ವಾಪಸ್ ಇಂಡಿಯಾಗ ಹೋದ್ಮೇಲೆ ನನ್ ದೊಡ್ಡ ಫ್ಯಾಮಿಲಿ ಇದೆ, ಏನ್ ಮಾಡೋದು ಅಂತ. ದೆನ್ when years time we came back to India, we settled in Bangalore. I learned cooking, and today I'm able to feed like 20, 30 people. Last Diwali, I fed 50 people. So I think cooking wise, that is a win for me. Like I've learned cooking in the last so many years. So that is my journey with cooking. Um, and of course, conception is definitely a biggest win, I have to say. So, ashte what I have to share. ಓಕೆ, ಸರಿ. ಎಸ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಜರ್ನಿನೂ ಕೂಡ. ಅಂದ್ರೆ ಸಿ ಕುಕಿಂಗ್ ಅನ್ಕೋತೀವಿ ಎಲ್ಲರೂ ಮಾಡಬಹುದು ಅಥವಾ ಅದೇನ್ ತುಂಬಾ ದೊಡ್ಡದು ಅಂತ ಹೇಳ್ಬಿಟ್ಟು. ಐ ಹ್ಯಾವ್ ಗಾನ್ ಥ್ರೂ ದಟ್ ಜರ್ನಿ. ಅದು ಸ್ವಲ್ಪ ಪರ್ಸ್ನಲಿ ಹೌದು. ಅಂದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ಅಂದ್ರೆ ಸರ್ವೈವಲ್ ಥಿಂಗ್ಗೆ ಅಂತ ಹೇಳ್ಬಿಟ್ಟು ಕಲ್ತಿದ್ದಷ್ಟೇ ನಾನು. ಒಂದು ಚಿತ್ರಾನ್ನ ಒಗ್ಗರಣೆಯಿಂದನೇ ಅಷ್ಟೇ ಐಟಮ್ಸ್ ಮಾಡ್ಬೋದು. ಸೊ ನನ್ನ ಲಾಜಿಕ್ ಇದು, ಒಗ್ಗರಣೆ ಹಾಕೋದು ಕಲ್ತ್ಕೊಂಡ್ರೆ ಇಷ್ಟು ಐಟಮ್ಸ್ ಮಾಡಬಹುದು. ಓಕೆ, ರೊಟ್ಟಿ ಚಪಾತಿ ಉದ್ದದ್ ಕಲ್ಸ್ಕೊಂಡ್ರೆ ಇಷ್ಟು ಐಟಮ್ಸ್ ಮಾಡಬಹುದು. ಸೊ ಈ ಲಾಜಿಕ್ ಇಂದ ಎಷ್ಟು ಯಾಕೆ ಹಾಕ್ಬೇಕು, ಎಷ್ಟು ಹಾಕಿದ್ರೆ ಏನಾಗುತ್ತೆ, ಅದೆಲ್ಲ ಲಾಜಿಕ್ ಕಲ್ತಿದ್ದು ನಾನು ಕೂಡ ಆಫ್ಟರ್ ಮ್ಯಾರೇಜ್, ಅಂಡ್ ದಟ್ ಟು ಫ್ರಮ್ ಮೈ ಹಸ್ಬೆಂಡ್ ತುಂಬಾನೇ ಕಲ್ತಿದ್ದೀನಿ. ಅಂದ್ರೆ ಒಂಥರ ಪ್ಯಾಷನೇಟ್ ಆಗಿ ಕುಕ್ ಮಾಡ್ತಾರೆ ಅವರು. ನಾನು ಅಂದ್ರೆ ಸುಮ್ನೆ ತಿನ್ಬೇಕಲ್ಲ ಅಂತ ಕುಕ್ ಮಾಡ್ತಾ ಇದ್ದಿದ್ದು ಜಾಸ್ತಿ. ಬಟ್ ಇವಾಗ ಐ ಹ್ಯಾವ್ ಶಿಫ್ಟೆಡ್. ಇವಾಗ ಐ ಎಂಜಾಯ್ ಕುಕಿಂಗ್. ಓಕೆ, ಈ ತರ ಹಾಕಿದ್ರೆ ಇದಾಗುತ್ತೆ ಅದಾಗುತ್ತೆ. ಅವರಿಂದ ನಂಗೆ ಒಂದ್ ಸ್ವಲ್ಪ ತುಂಬಾನೇ ಕಲ್ತಿದ್ದೀನಿ ಅಂಡ್ ಬಂದಿದೆ ಅಂತ ನಂಗೆ ಅನ್ಸುತ್ತೆ. ಅಂಡ್ ಅಫ್ಕೋರ್ಸ್ ನೀವ್ ಹೇಳ್ದಾಗೆ ಇವಾಗ ಎಷ್ಟ್ ಜನ ಬಂದ್ರು ಕುಕ್ ಮಾಡ್ತೀನಿ ಅನ್ನೋದು ಅದೊಂಥರ ಎಷ್ಟ್ ದೊಡ್ಡ ಕಾನ್ಫಿಡೆನ್ಸ್ ಅಂದ್ರೆ. ಅಲ್ವಾ? ಬಿಕಾಸ್ ನಂಗೆ ಮೇನ್ ನನ್ನ ಹಸ್ಬೆಂಡಿಗೆ ಎಂಥದ್ದು ಬರೋದಿಲ್ಲ ಹ್ಮ್ ಕುಕಿಂಗ್. ಸೊ ಒನ್ ಗುಡ್ ಥಿಂಗ್ ಆರ್ ಬ್ಯಾಡ್ ಥಿಂಗ್ ಗೊತ್ತಿಲ್ಲ, ನಾನು ಮಾಡಿದ್ದೆಲ್ಲ ಸೂಪರ್ ಸೂಪರ್ ಅಂತ ತಿಂತಾರೆ. ಸೊ ಹಾಗಿತ್ತು. ಬಟ್ ದೆನ್ ಎನಿವೇಸ್ ದಟ್ ವಾಸ್ ಐ ಡಿಡ್ ಲರ್ನ್. ಇಟ್ ವಾಸ್ ಅ ಪ್ರೆಷರ್ ಇನಿಷಿಯಲಿ ಬಿಕಾಸ್ ವಿ ಹ್ಯಾವ್ ಟು ಈಟ್. ಇಲ್ಲಿ ಏನು ಹಾಗೆ ಸಿಗೋದಿಲ್ಲ. ಫಸ್ಟ್ ಇಯರ್ ಬರುವಾಗ ಎಲ್ಲ ತುಂಬಾ ಕಷ್ಟ ಆಗಿತ್ತು. ದೆನ್ ಯಾ, ಐ ಲರ್ನ್ಡ್ ದಟ್ ವೇ. So it was funny. But ಗುಡ್. today I'm confident I can cook. ಏನೇನೋ ಮಾಡ್ತಿದ್ದೆ. ಐ ಮೀನ್ 1 year ಲಾಜಿಕಲ್ ಏನು ಅವಾಗ ಅಷ್ಟು ಐ ಮೀನ್ ಈಗ ತುಂಬಾ ರೀಲ್ಸ್ ವಿಡಿಯೋ ನೋಡಿ ಮಾಡ್ತೀವಿ. ಬಟ್ ಐ ಥಿಂಕ್ ಫ್ಯೂ ಇಯರ್ಸ್ ಅಗೋ ಅಷ್ಟೊಂದು ಇದಿರ್ಲಿಲ್ಲ. ನಾವು ಅಷ್ಟು ನೋಡಿ ಬುಕ್ ನೋಡ್ತಿದ್ವಿ ಎಲ್ಲ, ಬುಕ್ ಓದಿ ಕುಕಿಂಗ್ ಆ ತರ ಟೈಪ್ ಎಲ್ಲ. ಬಟ್ ಅಮ್ಮನಿಗೆ ಫೋನ್ ಮಾಡಿ ಇಡೀ ದಿನ ಏನ್ ಮಾಡೋದು, ಬಟ್ ಅಷ್ಟು ಟೈಮೂ ಇರೋದಿಲ್ಲ. ಬಟ್ ಅಂಡ್ ಲಿಮಿಟೆಡ್ ಗ್ರಾಸರಿ ಇಟ್ಕೊಂಡು yeah, it was a struggle. If you don't know to cook, survival is hard. That too in a different country ಅಂತ ಗೊತ್ತಾಯ್ತು. ಹೌದು. But yeah, it's okay. ಗುಡ್ ಗುಡ್. ಓಕೆ, ಗುಡ್ ಲರ್ನಿಂಗ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಲ್ವಾ? ವೆರಿ ಗುಡ್. ಓಕೆ. ಅಂಡ್ ಇದನ್ನೆಲ್ಲ ಇವಾಗ ನೀವು ಎಲ್ಲರಿಗೂ ಹೇಗೆ ಶೇರ್ ಮಾಡ್ತಿದ್ದೀರೋ ನಿಮ್ಮ ಮಗುನು ಕೂಡ ಕೇಳಿಸ್ಕೊಳ್ತಾ ಇರುತ್ತೆ. ಲೈಕ್ ಅಂದ್ರೆ ಎಲ್ಲರಿಗೂ ಅದು ಒಂದೊಂದು ಜರ್ನಿ ಅಲ್ವಾ, ಒಂದೊಂದು ಥರದ ಜರ್ನಿ. ಅಂಡ್ ವೆನ್ ಯು ಶೇರ್ ದಿಸ್ ನಿಮ್ಗೂ ಖುಷಿ ಅನ್ಸುತ್ತೆ. ಓಕೆ, ಎಸ್. ಮತ್ತೆ ಯಾರು ಶೇರ್ ಮಾಡ್ತೀರಾ? ಶಿಲ್ಪಾ? ಓಕೆ, ಇದ್ದೀರಾ? ರಕ್ಷಿತಾ ಇಬ್ರಿದ್ದೀರಾ? ಶ್ರುತಿ ಇಬ್ರಿದ್ದೀರಾ?
ಅಲ್ವಾ? ಹರ್ಷಿತಾ ಇಬ್ರಿದ್ರು. ಒಬ್ರು ಬಂದಿಲ್ಲ ಅನ್ಸುತ್ತೆ. ಓಕೆ, ಯಾರು ಶೇರ್ ಮಾಡ್ತೀರಾ? ಅನ್ಮ್ಯೂಟ್ ಮಾಡಿ. ಅನ್ವಿತಾ ಶೇರ್ ಮಾಡ್ತೀರಾ? ಓಕೆ ಮ್ಯಾಮ್. ಹೇಳಿ. ವಿಡಿಯೋದಲ್ಲಿ ಮ್ಯಾಮ್, ಬನ್ನಿ ಚೆನ್ನಾಗಿ ಅನ್ಸುತ್ತೆ. ಅಯ್ಯೋ ಅದು ಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆನ್ನಾಗಿಲ್ಲ ಮ್ಯಾಮ್, ಫುಲ್ ಕತ್ಲೆ ತರ. ಓಕೆ, ನೋ ವರೀಸ್. ಹೇಳಿ. ಮ್ಯಾಮ್ ಅದೇ ಸ್ಕೂಲ್ ಟೈಮ್ಸ್ ಅಲ್ಲಿ ಇರ್ಬೇಕಾದ್ರೆ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾರಲ್ಲ, ಹ್ಮ್ ಅಂದ್ರೆ ಡ್ರಾಯಿಂಗ್ ಕಾಂಪಿಟೇಷನ್, ಸಿಂಗಿಂಗ್ ಆ ತರ ಎಲ್ಲ ಆಗ್ತಾ ಇತ್ತು. ಅದ್ರಲ್ಲೆಲ್ಲ ಸಿಗ್ತಾ ಇತ್ತು ನಂಗೆ ರೆಗ್ಯುಲರ್ ಆಗಿ. ಡ್ರಾಯಿಂಗ್ ಅಲ್ಲೇ ಅಟ್ ಲೀಸ್ಟ್ ಫಸ್ಟ್ ಅಥವಾ ಸೆಕೆಂಡ್ ಇದ್ದೇ ಇರುತ್ತೆ ಪ್ರತಿ ವರ್ಷ, ಅದೊಂದು. ಓಕೆ. ಆಮೇಲೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಸಿಗ್ತಾ ಇತ್ತು, ಮೆಮೊರಿ ಗೇಮ್ಸ್ ಅಲ್ಲಿ ಸಿಗ್ತಾ ಇತ್ತು. ಮತ್ತೆ ಸ್ಕೂಲ್ ಲೀಡರ್ಸ್ ಎಲ್ಲ ಮಾಡ್ತಾರಲ್ಲ ಮ್ಯಾಮ್, ಹ್ಮ್ 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 ಅದ್ರಲ್ಲೂ ನನಗೆ ವೋಟಿಂಗ್ಸ್ ಎಲ್ಲ ಸಿಕ್ತಿತ್ತು. ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರು, ಅವಾಗೆಲ್ಲ ಗ್ಯಾಂಗ್ ಎಲ್ಲ ತುಂಬಾ ಇತ್ತು. ಸೊ ವೋಟಿಂಗ್ ಮಾಡಿ ನಾನೇ ವಿನ್ ಆಗ್ತಿದ್ದೆ, ಅದೆಲ್ಲ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಆಮೇಲೆ ಹಾಗೇನೆ ಸ್ಪೋರ್ಟ್ಸ್ ಅಷ್ಟೇ. ಸ್ಪೋರ್ಟ್ಸ್ ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇಲ್ಲ ಅಂದ್ರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದೆ, ಅಂದ್ರೆ ಶಟಲ್ ಅಲ್ಲಿ. ಅದು ನಂದು ಫೇವ್ರೇಟ್. ಅದ್ರಲ್ಲಿ ಒಂದು ಡಿಸ್ಟ್ರಿಕ್ಟ್ ವರೆಗೆ ಹೋಗಿದ್ದೀನಿ, ಅದು ಒಂಥರ ಖುಷಿ. ಅದಾದ್ಮೇಲೆ ಕಾಲೇಜ್ಗೆ ಬಂದಾಗ, ದೊಡ್ಡ ಕಾಲೇಜ್ PUC ಅಲ್ಲಿ ಇರ್ಬೇಕಾದ್ರೆ ಫಸ್ಟ್ ಇಯರ್ ಅಲ್ಲಿ, ಹ್ಮ್ ಅವಾಗ ಏನಾಯ್ತು ಅಂದ್ರೆ ಅಲ್ಲಿ ಸೆಲೆಕ್ಷನ್ ಮಾಡಿದ್ರು ತುಂಬಾ ಜನರು. ಅಲ್ಲಿ ಇಲ್ಲಿ ತರ ಚಿಕ್ಕ ಸ್ಕೂಲ್ ಅಲ್ಲ, ಅದು ದೊಡ್ಡ ಕಾಲೇಜ್. ಅಲ್ಲಿನೂ ನಿಂತಿದ್ದೆ ನಾನು. ಹ್ಮ್ ನಾನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ವಿನ್ ಆಗ್ತೀನಿ ಅಂತ. ಓಕೆ. ಆದ್ರೆ ನನ್ಗೆ ತುಂಬಾ ಫಾಲೋವರ್ಸ್ ಅಲ್ಲಿ ಸಹ ಕ್ರಿಯೇಟ್ ಆಗಿ ನಾನು ವಿನ್ ಆದೆ. ಗುಡ್. ಅದೊಂದು ಮೇಜರ್ ವಿನ್. ಯಾಕಂದ್ರೆ ನಾನು ಅದು ಅಷ್ಟು ದೊಡ್ಡ ಕಾಲೇಜ್, ವಿವೇಕಾನಂದ ಪುತ್ತೂರು. ಪುತ್ತೂರು ಅದು ತುಂಬಾ ದೊಡ್ಡ ಕಾಲೇಜ್. ಅಲ್ಲಿ ವಿನ್ ಆಗುದು ಅಷ್ಟು ಈಸಿ ಇಲ್ಲ. ಮತ್ತೆ ಅಂದ್ರೆ ಅಲ್ಲಿ ತುಂಬಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸೇ ಇರುದು. ನಾವೆಲ್ಲ ಅಲ್ಲಿ ಏನು ಇಲ್ಲ ತರ ಎಲ್ಲ 98 ಆ ತರ 99. ನಾನು 80s ಅಲ್ಲಿ ಇದ್ದೆ. ನಂಗೆ 10th ಅಲ್ಲಿ 82 ಅಷ್ಟೇ ಬಂದಿದ್ದು. ಬಟ್ ಸ್ಟಿಲ್ ನಾನು ಏನೋ ಒಂದು ಫ್ರೆಂಡ್ಸ್ ಅದು ಇದು ಅಂದ್ರೆ ಅವರಿಗೆ ನನ್ನ ಇಷ್ಟ ಆಯ್ತು ಅನ್ಸುತ್ತೆ, ನಂದು ಪರ್ಸನಾಲಿಟಿ. ಸೊ ಹಾಗೆ ನನಗೆ ಎಲೆಕ್ಷನ್ ಅಲ್ಲೂ ಸಹ ಇದು ವೋಟಿಂಗ್ ಸಿಕ್ತು. ಅದಾದ್ಮೇಲೆ ಆ ಇದು ಆಂಕರಿಂಗ್, ಅದು ನಂಗೆ ಏನೋ ಸಡನ್ ಆಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ, ಸಡನ್ ಆಗಿ ಸಿಕ್ತು ನನಗೆ ಅದು. ಫಸ್ಟ್ ಮಾಡ್ಬೋದಾ ಅಂತ ಡೌಟ್ ಆಯ್ತು. ಸಡನ್ ಆಗಿ ಸ್ಟೇಜ್ ಅಲ್ಲಿ ಮಾಡ್ದೆ, ಚೆನ್ನಾಗ್ ಬಂತು. ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತುಂಬಾ ಚಂದ ಮಾಡ್ತೀಯಲ್ಲ ಅಂತ. ಆಮೇಲೆ ರೆಗ್ಯುಲರ್ ಆಗಿ ಬರ್ತಾ ಇತ್ತು ಅದು ಸಹ. ಆಮೇಲೆ ನಂದು ಕಾಲೇಜ್ ಎಲ್ಲ ಮುಗೀತು. ಆಮೇಲೆ ಜಾಬ್ಸ್ ಸಿಕ್ತು, ನಾನು ಟ್ರೈ ಮಾಡ್ದಾಗೆ ಸಿಗ್ತಾ ಇತ್ತು. ಈವನ್ ಹಸ್ಬೆಂಡ್ ಕೂಡ ಅದು ಒಂಥರ ನನ್ಗೆ ಅವರೇ ಬೇಕು ಅಂತ ಇತ್ತು. ಮನೇಲೆಲ್ಲರನ್ನ ಒಪ್ಸಿ ಅವ್ರು ಮದ್ವೆ ಆದೆ. ಅದು ದೊಡ್ಡ ವಿನ್. ಅದು ನನ್ಗೆ ಅವರೇ ಬೇಕಂತಿತ್ತು. ನಾನು ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಆಗ್ತಿರ್ಲಿಲ್ವೇನು. ಆಮೇಲೆ ಆ, ಆಮೇಲೆ ಇದು ರೀಸೆಂಟ್ ಆಗಿ ನಾನು ಡ್ರೈವಿಂಗ್ ಕಲ್ತೆ. ಓ ಗುಡ್. ಅದ್ ನಂಗೆ ತುಂಬಾ ಆಸೆ ಇತ್ತು ಕಲಿಬೇಕು, ಕಾರ್ ಡ್ರೈವಿಂಗ್ ಅಂತ. ಅದು ಕಲ್ತೆ. ಆ, ಮತ್ತೆ ಮತ್ತೆ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಹ್ಮ್ ನಂಗೆ ರೀಸೆಂಟ್ ಆಗಿ ಕಾಲೇಜ್ ಅಲ್ಲಿ ಲೆಕ್ಚರರ್ ಆಗಿ ಸಿಕ್ತು ಬಯಾಲಜಿಗೆ. ಗುಡ್ ಗುಡ್. ಆ ರೀಸೆಂಟ್ ಆಗಿ ಸಿಕ್ತು. ಅದಾದ್ಮೇಲೆ 3 months ಅಲ್ಲಿ ನಾನು ಕನ್ಸೀವ್ ಆದೆ. ಅದು ಸಹ ವಿನ್ನೆ. ಬಟ್ ಅದು ನಾನು ಈಗ ರಿಸೈನ್ ಮಾಡಿದೆ ಸದ್ಯಕ್ಕೆ, ಈಗ ಬೇಡ. ಯಾಕಂದ್ರೆ ನನಗೆ ಇದು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ರೆಸ್ಟ್ ಮಾಡ್ತಾ. ಅದೇ ಇದು ನನಗೀಗ ಮೇಜರ್ ವಿನ್ ಅಂದ್ರೆ ರೀಸೆಂಟ್ ಆಗಿ ನಾನು ಕನ್ಸೀವ್ ಆಗಿರೋದು. ಎಸ್ ಎಸ್, ವೆರಿ ಗುಡ್. ಇಷ್ಟೇ ಮ್ಯಾಮ್. ಗುಡ್ ಗುಡ್. ಓಕೆ. ನಿಮ್ಮ ಜರ್ನಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು, ವೆರಿ ಇನ್ಸ್ಪೈರಿಂಗ್. ಹೌದಲ್ವಾ? ಥ್ಯಾಂಕ್ ಯು. ಎಷ್ಟೋ ಸರಿ ಅನ್ಸುತ್ತೆ, ಅಯ್ಯೋ ನನ್ಕಿಂತ ತುಂಬಾ ದೊಡ್ಡ ದೊಡ್ಡ ಜನ ಇದ್ದಾರೆ, ತುಂಬಾ ಪರ್ಸೆಂಟೇಜ್ ಇರೋರು, ತುಂಬಾ ಇಂಟೆಲಿಜೆಂಟ್ ಇರೋರು, ತುಂಬಾ ಅಂದ್ರೆ ಬೇರೆ ಲೆವೆಲ್ ಅಲ್ಲಿ ಇರೋರು ಇದ್ದಾರೆ ಅನ್ನೋ ತರ ಅನ್ಸುತ್ತೆ. ಬಟ್ ಅಲ್ಲಿ ಅಷ್ಟು ಜನದಲ್ಲಿ ನಿಮ್ಮನ್ನ ಯಾಕೆ ಚೂಸ್ ಮಾಡಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ಡಿಫ್ರೆಂಟ್ ಇನ್ ಯು, ಅಲ್ವಾ? Yes. ಸೊ ನಾನು ಅದೇ ಹೇಳೋದು. ಯಾಕಂದ್ರೆ ಇವನ್ ನನ್ನ ಫಸ್ಟ್ ವೆಬಿನಾರ್ ಅಲ್ಲೂ ನಾನು ಒಂದ್ ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆನೇ ಒತ್ತು ಕೊಡ್ತೀನಿ. ಯಾಕಂದ್ರೆ ಇಟ್ ಈಸ್ ಅಬೌಟ್ ಹ್ಯುಮ್ಯಾನಿಟಿ, ಆಯ್ತಾ? ಸೊ ಎಲ್ಲರಲ್ಲೂ ಹುಡ್ಕೋದು ಅದನ್ನೇ, ಆಯ್ತಾ? ಅದು ಕೇರ್, ಲವ್, ಆಯ್ತಾ? ಸೊ ಈ ಕ್ವಾಲಿಟೀಸ್ ಏನಿದೆ ಎಲ್ಲದಕ್ಕಿಂತ ಇಂಟೆಲಿಜೆನ್ಸ್ಗಿಂತ ಸ್ಟ್ಯಾಂಡ್ ಔಟ್ ಆಗುತ್ತೆ. ಓಕೆ, ಮೇ ಬಿ ದ ವೇ ಯು ಟಾಕ್ ಟು ಪೀಪಲ್, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದು, ಕೇರ್ ಮಾಡೋದು, ಇದೆಲ್ಲಾನು ಮೇ ಬಿ ರೆಕಗ್ನೈಸ್ ಆಗಿರಬಹುದು. ಅದೇ ತರ ನೀವು ಥಿಂಕ್ ಮಾಡಿ, ಯಾವ ಕ್ವಾಲಿಟಿ ನೋಡಿ ಅವರು ನನ್ಗೆ ಸೆಲೆಕ್ಟ್ ಮಾಡಿರಬಹುದು, ಅಲ್ವಾ? ಸೊ ಕೆಲವೊಂದ್ಸರಿ ನಮ್ಗೆ ಗೊತ್ತಿರಲ್ಲ ನಮ್ಮ ಕ್ವಾಲಿಟೀಸ್ ಏನು, ನಮ್ಮ ಪಾಸಿಟಿವ್ಸ್ ಏನು ಅಂತ ಹೇಳ್ಬಿಟ್ಟು ಜಸ್ಟ್ ಆಸ್ಕ್ ಯೋರ್ ಫ್ರೆಂಡ್ಸ್, ಗೊತ್ತಾಗ್ತಾ ಹೋಗುತ್ತೆ.
ಇವನ್ ನಾನು ಫಸ್ಟ್ ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇದು ನಂಗೆ ಐಡಿಯಾ ಬಂದಿದ್ದು ಒಂದು ಕೋರ್ಸ್ ಕಲಿತಾ ಇದ್ದೆ. ಅದರಲ್ಲಿ ಏನು ಪಾಡ್ಕಾಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇದನ್ನ ಕೋರ್ಸ್ ಕಲಿತಾ ಇದ್ದೆ ನಾನು ಒಂದು 3-4 ಇಯರ್ಸ್ ಬ್ಯಾಕ್. ಆಯ್ತಾ, ಇದೆಲ್ಲ ಜರ್ನಿ ಸ್ಟಾರ್ಟ್ ಮಾಡೇ ಇರ್ಲಿಲ್ಲ. ಏನೋ ನೋಡೋಣ ಇದೇನು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಐಡಿಯಾ ಕೊಟ್ಟಿದ್ದು, ಒಂದು ಫಾರ್ಮ್ ಫಿಲ್ ಮಾಡಿಸ್ಕೊಳ್ಳಿ, ನಿಮ್ಮ ಸರ್ಕಲ್ ಅಲ್ಲಿ ಸರ್ಕ್ಯುಲೇಟ್ ಮಾಡಿ. ಆಯ್ತಾ, ನಿಮ್ ವಾಟ್ಸಪ್ ಅಲ್ಲಿ ಇರೋರ್ಗೆ ಸರ್ಕ್ಯುಲೇಟ್ ಮಾಡಿ, ನಿಮ್ಮ ಕ್ವಾಲಿಟೀಸ್ ಏನು, ಯಾವುದರ ಬಗ್ಗೆ ನೀವು ಪಾಡ್ಕಾಸ್ಟ್ ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ, ಐಡಿಯಾ ಸಿಗುತ್ತೆ. ನಿಮ್ಗಿಂತ ಜಾಸ್ತಿ ಅವ್ರಿಗೆ ನೋಡ್ದವ್ರಿಗೆ ನಿಮ್ ಮೇಲೆ ಗೊತ್ತಿರುತ್ತೆ, ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ಮ ಪಾಸಿಟಿವ್ಸ್ ಏನು ಅದೆಲ್ಲ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ವೆನ್ ಐ ಸರ್ಕ್ಯುಲೇಟೆಡ್ ಇಟ್, ಎಷ್ಟೋ ಜನ ಎಷ್ಟೋ ಬೇರೆ ಬೇರೆ ತರದ ಇನ್ಪುಟ್ಸ್ ನ ಕೊಟ್ರು. ಓಕೆ, ವುಮೆನ್ ಎಂಪವರ್ಮೆಂಟ್. ನಂಗೆ ನಿಜವಾಗ್ಲೂ ಅದನ್ನ ನೋಡಿದ ತಕ್ಷಣ ನಗು ಬಂತು. ವುಮೆನ್ ಎಂಪವರ್ಮೆಂಟ್ ಅದು ನಾನ್ ಮಾಡಕ್ಕಾಗತ್ತೆ ಅಂತೇಳಿ ನಿಜವಾಗ್ಲೂ ಕುತ್ಕೊಂಡು ನಕ್ಕಿದೀನಿ, ಯಾರು ಇದನ್ನ ಬರ್ದಿದ್ದು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನೋಡಿದ್ರೆ ಕೈಂಡ್ ಆಫ್ ವುಮೆನ್ ಎಂಪವರ್ಮೆಂಟ್ ನಡೀತಾ ಇದೆ ಇವಾಗ ನನ್ ಕಡೆಯಿಂದ. ಬಟ್ ಅದೇ ಅದಕ್ಕೋಸ್ಕರ ಸೊ ನನ್ಗನ್ಸುತ್ತೆ ಎಷ್ಟೋ ಸರಿ ನಮಗೆ ಗೊತ್ತಿರಲ್ಲ ನಮ್ಮ ಒಳಗಡೆ ಏನ್ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು, ಯಾರೋ ಅದನ್ನ ರಿಕಗ್ನೈಸ್ ಮಾಡಿರ್ತಾರೆ. ಹಂಗ್ ನೋಡಿದ್ರೆ ನಾನು ಭರತನಾಟ್ಯ ನನ್ನ ವಿನ್ಸ್ ಸ್ವಲ್ಪ ಶೇರ್ ಮಾಡ್ತೀನಿ. ಸೊ ನನ್ಗೆ ಭರತನಾಟ್ಯ ಅಂದ್ರೆ ಸ್ವಲ್ಪ ತಾತೈ ದಿದಿತೈ ಅಲ್ಲಿ ತನಕ ಅಷ್ಟೇ ಕಲ್ಸಿದ್ದು ನಮ್ಗೆ. ಅಂದ್ರೆ ಪೂರ್ತಿ ಕ್ಲಾಸಸ್ ಎನ್ರೋಲ್ ಆಗಿದ್ದೆ, ಬಟ್ ಅವ್ರು ಪೂರ್ತಿ ಹೇಳೇ ಕೊಡ್ಲಿಲ್ಲ. ಒಂದ್ ಸ್ವಲ್ಪ ಸ್ಟೆಪ್ ತೀರಾ ಅಂದ್ರೆ ತೀರಾ ಬೇಸಿಕ್ ಕ್ಲಾಸ್ ತಗೊಂಡು ಇಡೀ ವರ್ಷ ಮುಗಿಸಿ ಕಳ್ಸಿದ್ರು ಚಿಕ್ಕ ವಯಸ್ಸಲ್ಲಿ, ಅದು ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ. ಬಟ್ ನಾನು 8th ಬಂದಾಗ ಅಲ್ಲಿ ಹೈಸ್ಕೂಲ್ ಅಲ್ಲಿ ಈ ತರ ಭರತನಾಟ್ಯ ಕಾಂಪಿಟೇಷನ್ಸ್ ಗೆ ಪಾರ್ಟಿಸಿಪೇಟ್ ಮಾಡಕ್ ಬೇಕಿತ್ತು. ಸೊ ಯಾರು ಇರ್ಲಿಲ್ಲ, ಒಬ್ರೇನೋ ಕಲ್ತಿದ್ದವ್ರು ಇದ್ರು. ಬಟ್ ನಾನು ಹಂಗೆ ಡ್ಯಾನ್ಸ್ ಫ್ರೀ ಸ್ಟೈಲ್ ಮಾಡ್ತಾ ಇದ್ದೆ. ಅದನ್ನ ನೋಡ್ಬಿಟ್ಟು ಮ್ಯಾಮ್ ಏನಂದ್ರು, ನಿನಗೆ ಒಂದ್ ಸ್ವಲ್ಪ ಸ್ಟೆಪ್ಸ್ ಕಲಿಸ್ತೀನಿ, ನೀನು ಆಡಿಷನ್ ಕೊಡು, ನಿಮ್ಮಿಬ್ರಲ್ಲಿ ಯಾರು ಸೆಲೆಕ್ಟ್ ಆಗ್ತಿರೋ ಮುಂದೆ ನಾನು ಬೇಕಾದ್ರೆ ಸೆಲೆಕ್ಟ್ ಆದ್ರೆ ಕಲ್ಸ್ಕೊಡ್ತೀನಿ. ಸೊ ಅವ್ರು ತುಂಬಾ ಕಲ್ತವ್ರಿದ್ರು. ಅವ್ರ ಮುಂದೆ ನಾನು ಒಂದ್ 2-3 ಸ್ಟೆಪ್ ಅಷ್ಟೇ ಮಾಡಿದ್ದು, ಬಟ್ ಅವ್ರಿಗಿಂತ ಪರ್ಫೆಕ್ಟ್ ಆಗಿ ಮಾಡಿದೆ ಅಂತ ನನ್ನೇ ಸೆಲೆಕ್ಟ್ ಮಾಡ್ಬಿಟ್ರು. ಸೊ ಅಲ್ಲಿಗೆ ಕಲೀಲೇಬೇಕಿತ್ತು. ಸೊ ಒಂದೇ ಸಾಂಗಿಗೆ ಕಲ್ತಿದ್ದು ನಾನು. ನಂಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಓಕೆ, ಭರತನಾಟ್ಯದ ABCDನೂ ಗೊತ್ತಿಲ್ಲ, ಜೆಡ್ ಕೊಡಿಲ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬಟ್ ಅದೇನ್ ಅಷ್ಟು ಒಂದೇ ಸಾಂಗಿಗೆ ಏನ್ ಸ್ಟೆಪ್ಸ್ ಕಲ್ಸ್ಕೊಟ್ರೋ ಅದಷ್ಟನ್ನು ಹಾಡ್ ಹೇಳ್ಕೊಂಡು ಮಾಡ್ಬೇಕಿತ್ತು. ಅದು ಒಂಥರ ಚಾಲೆಂಜಿಂಗ್. ಓಕೆ, ಅದು ಹಾಡು ಹೇಳ್ಬೇಕು, ತಕ್ಕಂತೆ ಡಾನ್ಸು ಮಾಡ್ಬೇಕು ನಾವೇ ಹೇಳ್ಕೊಂಡು. ಸೊ ಅದೆಲ್ಲ ಮಾಡ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂದ್ರೆ ನಾನು ಅನ್ಕೊಂಡಿದ್ದೆ ಮೇ ಬಿ 1 ಲೆವೆಲ್ 2 ಲೆವೆಲ್ ಏನಾದ್ರು ಕ್ಲಿಯರ್ ಆಗ್ಬೋದು. ಅದು ಪ್ರತಿಭಾ ಕಾರಂಜಿ ಫಸ್ಟ್ ನಮ್ಮ ವಲಯ ಮಟ್ಟ ಅಂತ ಇರುತ್ತೆ. ಸೊ ಅಲ್ಲಿ ಫಸ್ಟ್ ಬಂದೆ. ಅಲ್ಲಿ ಒಂದು 3-4 ಮೆಂಬರ್ಸ್ ಅಷ್ಟೇ ಇದ್ದಿದ್ದು, ಬಟ್ ಅಲ್ಲಿ ಕೂಡ ಫಸ್ಟ್ ಬಂದೆ. ಬಟ್ ಎಲ್ಲರೂ ಕಲ್ತವ್ರೆ ಇದ್ದಿದ್ದು ಎಲ್ಲಾ ಸ್ಟೇಜ್ ಅಲ್ಲೂ, ಜೂನಿಯರ್ ಸೀನಿಯರ್ ವಾಟ್ ಎವರ್ ಇಟ್ ಈಸ್ ನಂಗೆ ಗೊತ್ತಿಲ್ಲ, ಬಟ್ ಕಲ್ತವ್ರೆ ಇದ್ರು. ಸೊ ಅಷ್ಟ್ರಲ್ಲೂ ಐ ಸ್ಟುಡ್ ಔಟ್. ಸೊ ನನ್ ನೋಡ್ತಾ ಇದ್ರೆ ಜಡ್ಜಸ್ ನನ್ನೇ ನೋಡ್ತಾ ಇದಾರೆ, ಅವ್ರ ಕಣ್ಣು ಹಿಂಗೆ ಹಿಂಗೆ ಹೋಗ್ತಾ ಇರ್ಲಿಲ್ಲ. ಸೊ ನಾನು ಅವ್ರನ್ನೇ ನೋಡ್ಕೊಂಡೇ ಮಾಡ್ತಾ ಇದ್ದೆ, ಏನ್ ಈ ತರ ನೋಡ್ತಾ ಇದ್ದೆ, ನಂಗೆ ಹಂಗೆ ಅನ್ನಿಸ್ತಾ ಇತ್ತು. ಸೊ ನಾನು ಇಷ್ಟ ಚೆನ್ನಾಗಿ ಮಾಡ್ತಾ ಇದ್ದೀನ ಅಂತ ನಾನು ಅವ್ರನ್ನ ನೋಡ್ತಾ ಇದ್ದೆ. ಅಂಡ್ ಅವ್ರು ಇಲ್ದೇ ಇದ್ದಾಗ್ಲೂ ನನ್ನ ಕ್ಲಾಸಲ್ಲೂ ಕೂಡ ಏನಾದ್ರೂ ಫ್ರೀ ಇತ್ತು ಅಂತಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಮಾಡು ಮಾಡು ಮಾಡು. ಸೊ ಅದೊಂಥರ ವಿನ್ ತರ ತುಂಬಾ ಚೆನ್ನಾಗ್ ಅನಿಸ್ತಿತ್ತು. ಅಂದ್ರೆ ನಾನು ಕಲ್ತು ಇರ್ಲಿಲ್ಲ, ಆದ್ರೂ ಮಾಡ್ತಾ ಇದ್ದೀನಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಕಲ್ತಿದ್ರೆ ಇನ್ನ ಚೆನ್ನಾಗ್ ಮಾಡ್ಬೋದಿತ್ತು. ಬಿಕಾಸ್ ಆಫ್ 10th ಅದು ಇದು ಅನ್ಕೊಂಡು ನಮ್ಮ ಮನೇಲಿ ಜಾಸ್ತಿ ಇದ್ ಮಾಡ್ಲಿಲ್ಲ. ಬಟ್ ಐ ಆಮ್ ಹ್ಯಾಪಿ. ಬಟ್ ನಂಗೆ ಇನ್ನ ಜಾಸ್ತಿ ವಿನ್ ಅನ್ಸಿದ್ದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ. ಒಂದ್ಸರಿ ಹೋದೆ, ಏನೂ ಆಗ್ಲಿಲ್ಲ, ಹೋಯ್ತು 8th ಅಲ್ಲಿ. ಬಟ್ 9th ಅಲ್ಲಿ ಮತ್ತೆ ಟ್ರೈ ಮಾಡಿದೆ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಬಂದೆ. ಅಲ್ಲಿ ತುಂಬಾ ಜನ ಇದ್ರು ಆ ಸರಿ ಮಾತ್ರ. ಅಂದ್ರೆ ಲಾಸ್ಟ್ ಟೈಮ್ಗಿಂತ ಕಾಂಪಿಟೇಷನ್ ತುಂಬಾ ಹೆವಿ ಇತ್ತು. ಬಟ್ ಅದ್ರಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಅಂತಂದ್ರೆ ನಂಗೆ ಅದೊಂಥರ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿತ್ತು. ಅಂದ್ರೆ ಅಷ್ಟು ವಿದ್ವತ್ತೆಲ್ಲ ಮಾಡಿದವರು, ಆ ಲೆವೆಲ್ ಅಲ್ಲಿ ಕಲ್ತವ್ರೆಲ್ಲ ಇದ್ರು. ಸೊ ಅದ್ರ ಮುಂದೆ ನಾನು ಅಟ್ಲೀಸ್ಟ್ ಒಂದೇ ಸಾಂಗ್ ಅದು ಬಿಟ್ರೆ ನಂಗೆ ನೀನ್ ಏನ್ ಕೇಳಿದ್ರು ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ಅವಾಗ ಅನ್ನಿಸ್ತು, ಮನ್ಸ್ ಮಾಡಿದ್ರೆ ಏನಾದ್ರೂ ಮಾಡಬಹುದು. ಅಂಡ್ ಇನ್ನೂ ಒಂದು ಗುರುಗಳು, ಒಳ್ಳೆ ಗುರುಗಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಅವತ್ತು ಗೊತ್ತಾಯ್ತು. ನಾನು ದೆನ್ ಐ ಫೆಲ್ಟ್ ಸೋ ಗ್ರೇಟ್ಫುಲ್ ಟುವರ್ಡ್ಸ್ ಸರ್. ಅವರು ನನ್ ರೆಕಗ್ನೈಸ್ ಮಾಡಿ ನನ್ನ ಕಲೆನ, ನನ್ ಭರತನಾಟ್ಯ ಸ್ಟೆಪ್ಸ್ ಹಾಕ್ದವಳೆ ಅಲ್ಲ ಅಂತವಳನ್ನ ಕರ್ಕೊಂಬಂದ್ ನಿಲ್ಸಿ ಹಾಕ್ಸಿ. ಸೊ ಆ ತರ ಟ್ಯಾಲೆಂಟ್ ನ ಹೊರಗ್ ತೆಗಿಯೋದಿದೆಯಲ್ಲ, ಅದು ಗುರುಗಳಿಂದ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಇನ್ನೊಬ್ರು ನಮ್ಮನ್ನ ನೋಡ್ತಾ ಇರ್ತಾರಲ್ವಾ, ಅಬ್ಸರ್ವ್ ಮಾಡಿ ಹೇಳ್ತಾರೆ ನಿಮ್ಮ ಪಾಸಿಟಿವ್ಸ್ ಏನು ಅಂತ ಹೇಳ್ಬಿಟ್ಟು. ಸೊ ಅನ್ವಿತಾ ಅವ್ರು ಶೇರ್ ಮಾಡುವಾಗ ಅದೇ ಅನ್ನಿಸ್ತು ನಂಗೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಪಾಸಿಟಿವ್ಸ್ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಅನ್ನೋ ತರ ಅಲ್ವಾ.
ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್. ಮತ್ತೆ ಯಾರು ಶೇರ್ ಮಾಡ್ತೀರಾ? ಐ ಯು ಎಂಜಾಯಿಂಗ್? ಬೋರ್ ಆಗ್ತಾ ಇದೆಯಾ? ಓಕೆ, ಅಕಸ್ಮಾತ್ ಇವತ್ತಾಗ್ಲಿಲ್ಲ ಅಂದ್ರೆ ನಾನು ನಾಳೆ ಯೋಗ ನಿದ್ರಾ ಮಾಡಿಸ್ತೀನಿ. ನಾಳೆ ಓಕೆ, ನಾಳೆ ಆಗಲ್ಲ, ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ತೀನಿ. ಓಕೆ, ಎಸ್, ಓಕೆ, ಗುಡ್. ಹಾ, ನಾನ್ ಶೇರ್ ಮಾಡ್ತೇನೆ ಅಮ್ಮ. ಓಕೆ, ಶ್ರುತಿ ಹೇಳಿ. ನಂಗ್ ಸ್ಕೂಲ್ ಡೇಸ್ ಇಂದ ಲೈಕ್ ಎಲ್ಲಾದ್ರಲ್ಲೂ ಫಸ್ಟ್ ಬರ್ತಾ ಇದ್ದೆ, ಏನ್ ಕಾಂಪಿಟೇಷನ್ ಇದ್ರು ವಿನ್ ಆಗ್ತಿದ್ದೆ. ನನ್ಗೆ ಆ ಏನು ಕಷ್ಟನೇ ಅನಿಸ್ತಿರ್ಲಿಲ್ಲ. ಲೈಕ್ ನನ್ಗೆ ಅದೇ ಹ್ಯಾಬಿಟ್ ಆಗ್ಬಿಟ್ಟಿದೆ, ಎಲ್ಲಾದ್ರಲ್ಲೂ ವಿನ್ ಆಗೋದು ಅಂತ. ಹ್ಮ್ ಆಮೇಲೆ ಕಾಲೇಜಿಗೆ ಬಂದ್ಮೇಲೆ ಏನಾಯ್ತು, ಮನೆ ತುಂಬಾ ದೂರ ಇತ್ತು. ಸೊ ಡೈಲಿ ಕಾಲೇಜ್ಗೆ ಹೋಗಕ್ ಆಗ್ತಾ ಇರ್ಲಿಲ್ಲ. ವೀಕ್ಲಿ ಒನ್ಸ್ ಇಲ್ಲ ಇಂಟರ್ನಲ್ಸ್ ಇರುವಾಗ ಹಂಗ್ ಹ್ಮ್ ಮಾತ್ರ ಹೋಗ್ತಾ ಇದ್ದೆ. ಹ್ಮ್ ಸೊ ಫ್ರೆಂಡ್ಸ್ ಎಲ್ಲ ನಮ್ಮಮ್ಮ ಸಿಕ್ಕಾಗ ಹೇಳ್ತಾ ಇದ್ರು, ನಿಮ್ ಮಗಳು ಕಾಲೇಜ್ಗೆ ಬರಲ್ಲ, ಟ್ಯೂಷನ್ ತಗೊಳಲ್ಲ, ಅವಳು ಪಾಸ್ ಆಗ್ತಾಳೋ ಇಲ್ವೋ ಆ, ಹಂಗೆ ಅಂತ ಹೇಳ್ತಾ ಇದ್ರು ಅಮ್ಮ. ಅವ್ರು ಒಂಥರ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ರು. ಅಂದ್ರೆ ಹೋಗು ಅಂತ ಹೇಳಕ್ಕೂ ಆಗಲ್ಲ, ಇಷ್ಟ ದೂರದಿಂದ ಹಿಂಗ್ ಹೋಗ್ತಾಳೆ ಹಂಗೆ ಹ್ಮ್ ಅಂತ. ಬಟ್ ಹ್ಮ್ ನಾನ್ ಮನೇಲಿ ಓದ್ಕೊಂತಾ ಇದ್ದೆ. ನನ್ಗೆ ಬೇರೆಯವ್ರು ಹೇಳೋಕ್ಕಿಂತ ನಾನೇ ಓದ್ಕೊಂಡ್ರೆ ನನ್ಗೆ ಅದು ಇನ್ನೂ ಚೆನ್ನಾಗ್ ಅರ್ಥ ಆಗತ್ತೆ. ಓಕೆ. ಸೊ ನಾನು ಓದ್ಕೊಂತಾ ಇದ್ದೆ. ಆಮೇಲೆ ನಾ ಬಿ.ಕಾಮ್ ಮಾಡಿದೆ ಡಿಗ್ರಿಲಿ. ಹ್ಮ್ ಸೊ ಕಾಲೇಜ್ಗೆ ಫಸ್ಟ್ ಬಂದೆ. ಅವಾಗ ಹೌದು. ಯಾರಿಗೂ ಶ್ರುತಿ ಅಂದ್ರೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಅವಾಗ ಯಾರದು ಶ್ರುತಿ ಅಂತ ಎಲ್ಲಾರು ಇದ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ಒಂದ್ ನನ್ಗೆ ವಿನ್ ಅನ್ಸುತ್ತೆ. ಹ್ಮ್ ಹ್ಮ್ ಆ ಆಮೇಲೆ ಆಫೀಸಲ್ಲಿ ಒಂದ್ಸತಿ ಕುಕಿಂಗ್ ಕಾಂಪಿಟೇಷನ್ ಇಟ್ಟಿದ್ರು. ಹ್ಮ್ ಸೊ ಆಫೀಸ್ ಅವರ್ಸ್ ಆದ್ಮೇಲೆ ಅದನ್ನ ಕಂಡಕ್ಟ್ ಮಾಡೋದು ಅಂತ ಡಿಸೈಡ್ ಆಗಿತ್ತು. ಹ್ಮ್ ಅವತ್ ನನ್ಗೆ ಏನೋ ಬ್ಯಾಡ್ ಇನ್ಸಿಡೆಂಟ್ ಆಯ್ತು ನನ್ನ ಲೈಫಲ್ಲಿ. ಸೊ ಹ್ಮ್ ನಾನು ಒಪ್ಕೊಂಡ್ಬಿಟ್ಟಿದ್ದೆ, ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ಬಟ್ ಹ್ಮ್ ಆ ದಿನ ನನಗೆ ಮೂಡೇ ಇರ್ಲಿಲ್ಲ. ಲೈಕ್ ಯಾಕಾದ್ರೂ ಒಪ್ಕೊಂಡ್ಬಿಟ್ಟೆ, ಮತ್ತೆ ಕ್ಯಾನ್ಸಲ್ ಮಾಡಿ ನನ್ನ ನೇಮ್ ಅಂತ ಹೇಳ್ದೆ. ಇಲ್ಲ ಇವಾಗ ಮಾಡಕ್ಕಾಗಲ್ಲ, ನೀನ್ ಪಾರ್ಟಿಸಿಪೇಟ್ ಮಾಡಿ ಎಷ್ಟಾಗುತ್ತೆ ಅಷ್ಟ್ ಮಾಡು ಪರವಾಗಿಲ್ಲ ಅಂತಂದ್ರು. ಹ್ಮ್ ಬಟ್ ಅವತ್ ನನ್ಗೆ ಏನಂದ್ರೆ ಏನು ತಲೆ ಫುಲ್ ಬ್ಲಾಂಕ್ ಇದ್ದೆ. ಬಟ್ ಓಕೆ ಏನು ಟ್ರೈ ಮಾಡೋಣ ಅಂತ ಮಾಡ್ದೆ, ಅದ್ರಲ್ಲೂ ಫಸ್ಟ್ ಬಂದ್ಬಿಡ್ತು. ಓಕೆ. ಸೊ ಅವಾಗ ತುಂಬಾ ಖುಷಿ ಆಯ್ತು. ಹಾ ಆಮೇಲೆ ನನ್ ಹಸ್ಬೆಂಡ್ ಸಿಕ್ಕಿದ್ದು ಹಂಗೆ, ಲೈಕ್ ನನ್ಗೆ ಅದೇ ಹುಡ್ಗ ನೋಡಕ್ ಸ್ಟಾರ್ಟ್ ಮಾಡಿದಾಗ ಅವ್ರ ಪ್ರಪೋಸಲ್ ಬಂದಿತ್ತು. ಅವಾಗ ನಾನ್ ರಿಜೆಕ್ಟ್ ಮಾಡಿದೆ, ತುಂಬಾ ದಪ್ಪ ಇದ್ದಾನೆ ಹುಡ್ಗ, ಬೇಡ ನನ್ಗೆ ಅಂತ. ಹ್ಮ್ ಸೊ ಅದಾಗಿ 1 ಇಯರ್ ಆದ್ಮೇಲೆ ಮತ್ತೆ ಸೇಮ್ ಅದೇ ಪ್ರಪೋಸಲ್ ಬಂತು. ಅದ್ರಲ್ಲಿ ಅವ್ರು ಸ್ವಲ್ಪ ಜಿಮ್ ಎಲ್ಲ ಮಾಡಿ ಸಣ್ಣ ಆಗಿ ಮತ್ತ್ ಅದೇ ಫೋಟೋ, ಬೇರೆ ಫೋಟೋ ಕಳ್ಸಿದ್ರೆ ಓಕೆ. ಅವಾಗ ಒಪ್ಕೊಂಡೆ. ಆ ಸೊ ಅದೇ ಅದು ಹೇಳ್ತಾರಲ್ಲ ಹಣೆಲ್ ಬರ್ದಿರುತ್ತೆ ಅಂತ, ನನ್ಗದು ನಿಜ ಅನ್ಸ್ತವಾಗ. ಆ ಓಕೆ. ಆಮೇಲೆ ಈಗ ರೀಸೆಂಟ್ ಆಗಿ ನನ್ಗೆ ವಿನ್ ಅನ್ಸಿದ್ದು ಅಂದ್ರೆ ಆ ನನ್ ಪ್ರೆಗ್ನೆನ್ಸಿ ಇದೆ. ಅಂದ್ರೆ ನನ್ಗೆ ಯಾವಾಗ ಕನ್ಫರ್ಮ್ ಆಯ್ತು ಅವಾಗ ಖುಷಿ ಆಯ್ತು ಆಬ್ವಿಯಸ್ಲಿ. ಬಟ್ 3 months ಅಲ್ಲಿ ಏನಾಯ್ತು, ಸಡನ್ ಆಗಿ ಸ್ಪಾಟಿಂಗ್ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು. ಸೊ ಹ್ಮ್ ಆಲ್ರೆಡಿ ನನ್ಗೆ ಒಂದ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನ್ಗೆ ಯಾವಾಗ್ಲೂ ನಾನು ಆ ಟೆನ್ಷನ್ ಅಲ್ಲೇ ಇರ್ತಿದ್ದೆ. ಹ್ಮ್ ಒಂದ್ ಸ್ವಲ್ಪ ಏನಾದ್ರೂನು ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು. ಫುಲ್ ಕಾರಲ್ಲೆಲ್ಲ ಆಯ್ತು, ಮುಗೀತು ನನ್ಗೆ ಈ ಸತಿನೂ ಇದು ವರ್ಕೌಟ್ ಆಗ್ಲಿಲ್ಲ ಅಂತ ಎಲ್ಲ ನಮ್ಮ ಅಣ್ಣ ಅಕ್ಕ ಎಲ್ರಿಗೂ ಹೇಳ್ಕೊಂಡೆ ಹೋದೆ. ಇನ್ನೊಂದ್ಸತಿ ನನಗ್ ಟ್ರೈ ಮಾಡು ಅಂತಾನೂ ಹೇಳ್ಬೇಡಿ, ಮುಗೀತು, ನನ್ಗೆ ಯಾರು ಇನ್ಮೇಲೆ ಫೋರ್ಸ್ ಮಾಡ್ಬೇಡಿ, ಅಷ್ಟಕ್ ನನ್ ಬಿಟ್ಬಿಡಿ ಹಂಗೆ ಅಂತ ನಾನು ಮೆಂಟಲಿ ನಾನು ಎಕ್ಸೆಪ್ಟ್ ಮಾಡ್ಬಿಟ್ಟಿದ್ದೆ. ಆ, ಏನೋ ಆಗ್ತಾ ಇದೆ ಅಂತ. ಆಮೇಲೆ ಒನ್ಸ್ ಹಾಸ್ಪಿಟಲ್ಗೆ ಹೋಗಿ ರಾತ್ರಿ 1 ಗಂಟೆ ಅನ್ಸುತ್ತೆ, ಅವಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಬಂದು ಎಮರ್ಜೆನ್ಸಿಲೆಲ್ಲ ಅಡ್ಮಿಟ್ ಮಾಡಿ ಆ ಅವಾಗ ಸ್ಕ್ಯಾನ್ ಮಾಡಿದ್ರೆ ಅವಾಗ ಬೇಬಿ ಚೆನ್ನಾಗೇ ಇತ್ತು. ಹ್ಮ್ ತುಂಬಾ ನಾರ್ಮಲ್ ಆಗಿತ್ತು, ಹಾರ್ಟ್ ಬೀಟ್ ಚೆನ್ನಾಗಿತ್ತು, ಆಟ ಆಡ್ಕೊಂಡಿತ್ತು. ಅವಾಗ ಮತ್ತೆ ಗೆದ್ದೆ ಅನ್ಸ್ತು ನನ್ಗೆ. ವೆರಿ ಗುಡ್. ಹಿಂಗೆ ಅಂದ್ರೆ ರೀಸೆಂಟ್ ಆಗಿ ಆಗಿದ್ದಿದ್ದು ನನ್ಗೆ ನನ್ ಲೈಫ್ ಅಲ್ಲಿ. ಹ್ಮ್ ಅದಾದ್ಮೇಲಿಂದ ನಿಮ್ ಕ್ಲಾಸ್ ಜಾಯಿನ್ ಮಾಡ್ದೆ. ಆಮೇಲಿಂದ ಫುಲ್ ಪಾಸಿಟಿವ್ ವೈಬ್ಸ್ ಇದೆ ನನ್ಗೆ. ಅಂದ್ರೆ ನನ್ಗೆ ಈಸಿ ಅನ್ಸುತ್ತೆ, ಯಾವಾಗ್ಲೂ ನನ್ ಗೆಲ್ತೀನಿ ಅನ್ಸುತ್ತೆ. ಬಟ್ ನಾನ್ ತುಂಬಾ ಕಷ್ಟ ಅನುಭವಿಸಿದ್ದು ಅಂದ್ರೆ ಈ ಪ್ರೆಗ್ನೆನ್ಸಿ ಜರ್ನಿಲಿ. ಇಷ್ಟು ಕಷ್ಟನಾ ಅಂತ ಅನ್ಸ್ತಾ ಇತ್ತು. ಬಟ್ ಇವಾಗ ಅದನ್ನು ಈಸಿನೇ, ಬಟ್ ನಾನ್ ನೋಡೋ ರೀತಿ ಬೇರೆ ಇತ್ತು ಅದ್ರ ಬಗ್ಗೆ. ಆ 5 years ನನ್ ಲೈಫ್ ಇದ್ರಲ್ಲೇ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಮದ್ವೆ ಆದಾಗಿಂದ ಹ್ಮ್ ಬರೀ ಹಿಂಗ್ ಟ್ರೈ ಮಾಡೋದು, ಟೆನ್ಷನ್ ಮಾಡ್ಕೊಳ್ಳೋದು, ಅವ್ರೇನಂತಾರೆ ಇವ್ರೇನಂತಾರೆ. ಎಂಡ್ ಆಫ್ ದಿ ಡೇ ಇದು ನನ್ ಲೈಫ್ ಅಲ್ಲ, ನಾನ್ ಏನಂತೀನಿ ಅದ್ ಇಂಪಾರ್ಟೆಂಟ್ ಆಗುತ್ತೆ, ಯಾರ್ ಏನಂತಾರೆ ಅದು ಮ್ಯಾಟರ್ ಆಗಲ್ಲ ಅಂತ. ನನ್ಗೆ 5 ವರ್ಷ ಬೇಕಾಯ್ತದ ರಿಯಲೈಸ್ ಆಗಕ್ಕೆ. ಇವಾಗ ನಾನು ತುಂಬಾ ಸ್ಟ್ರಾಂಗ್ ಇದೀನಿ, ಪಾಸಿಟಿವ್ ಆಗಿದ್ದೀನಿ.
ಲೈಕ್ ಏನ್ ಬಂದ್ರು ಫೇಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಈಗ ನನ್ನಲ್ಲಿ ಬಂದಿದೆ ಅನ್ಸುತ್ತೆ. ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂಡ್ ಯು ಥ್ಯಾಂಕ್ ಶೇರ್ ಯು. ಆಲ್ ದೀಸ್ ಥಿಂಗ್ಸ್. ಈವನ್ ನಿಮ್ಮ ವಿನ್ಸ್ ಆಗಿರ್ಬೋದು ಮತ್ತೆ ಸ್ಟ್ರಗಲ್ಸ್ ಆಗಿರ್ಬೋದು, ಅದನ್ನ ಮತ್ತೆ ಓವರ್ಕಮ್ ಮಾಡೋದಾಗಿರ್ಬೋದು, ಮತ್ತೆ ನೀವು ನಿಮ್ ಬಗ್ಗೆನೆ ನೀವು ಅಯ್ಯೋ ಆಗಲ್ವೇನೋ ಇದಾಗಲ್ವೇನೋ ಅನ್ನೋ ತರ ಥಿಂಕ್ ಮಾಡಿ ಮತ್ತೆ ಅದನ್ನು ಕೂಡ ಮೀರಿ ಸ್ಟ್ಯಾಂಡ್ ಔಟ್ ಆಗಿದ್ದು ತುಂಬಾ ಚೆನ್ನಾಗಿತ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಎಲ್ಲ ಇವು ಟ್ರೈ ಮಾಡೋರ್ಗೆ ಅದು ಒಂದು ಲೈಕ್ ನಾನು ಎಷ್ಟೋ ಫಂಕ್ಷನ್ಸ್ ನಾನು ಅಟೆಂಡ್ ಮಾಡ್ತಿರ್ಲಿಲ್ಲ. ಲೈಕ್ ಅದನ್ನೇ ಕೇಳ್ತಾರಲ್ಲ ಅವ್ರಿಗೆ ಏನ್ ಹೇಳೋದು, ಆಮೇಲೆ ನನ್ಕಿಂತ ಚಿಕ್ಕವ್ರಿಗೆಲ್ಲ ಮಗುವಾಗಿರುತ್ತೆ, ಅವ್ರ ಮುಂದ್ ನಾನ್ ಹೆಂಗ್ ಹೋಗೋದು, ಹ್ಮ್. ಹಂಗೆ ಅನ್ಕೊಂತ ಇದ್ದೆ. ಬಟ್ ಅದೇ ಲೈಫ್ ಅಲ್ಲ ಅಲ್ಲ, ಲೈಕ್ ದಟ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಅಷ್ಟೇ. ಅದು ಹೌದು. ಬಿಟ್ಟುನು ನಮ್ಗೊಂದ್ ಜೀವನ ಇದೆ ಅಂತ ನನ್ಗೆ ಅರ್ಥ ಆಗಕ್ ತುಂಬಾ ಟೈಮ್ ತಗೊಂತು. ಅದು ಎಲ್ರಿಗೂ ಅರ್ಥ ಆಗ್ಬೇಕು. ಅದ್ರಿಂದ ಯಾರು ಡಿಪ್ರೆಷನ್ಗೆ ಹೋಗೋದು ಹಂಗೆಲ್ಲ ಆಗ್ಬಾರ್ದು ಅಂತ ನನ್ ಸಜೆಷನ್ ಅಷ್ಟೇ. ಹೌದು ಹೌದು, ಖಂಡಿತ. ಸಿ ಇಲ್ಲಿ ಈ ಕ್ಲಾಸಲ್ಲಿ ಇರೋರು ಎಷ್ಟೋ ಜನ ಸ್ಟ್ರಗಲ್ ಮಾಡಿ ಕನ್ಸೀವ್ ಆಗಿ ಇವಾಗ ಮುಂದುವರಿತಾ ಇದ್ದೀರಾ. ಸೊ ಶ್ರುತಿ ಅವ್ರು ಹೇಳಿದ ಹಾಗೆ ಎಲ್ಲಾದು ಇಟ್ ವಿಲ್ ಎಂಡ್ ಅಪ್ ಅನ್ನೋ ತರ ನಾವು ಕನ್ಕ್ಲೂಷನ್ಗೆ ಬಂದಿರ್ಬೋದು. ಬಟ್ ಅದು ತುಂಬಾ ಕೇಸಸ್ ಇದೆ ಆಯ್ತಾ. ಸೊ ಬ್ಲೀಡಿಂಗ್ ಆಗಿನೂ ಥ್ರೂ ಔಟ್ ಪ್ರೆಗ್ನೆನ್ಸಿ ಬ್ಲೀಡಿಂಗ್ ಇದ್ರೂನು ಬೇಬಿ ಒಳಗಡೆ ಚೆನ್ನಾಗಿರುತ್ತೆ. ಅವ್ರು ಹೇಳ್ದಾಗೆ ಎಷ್ಟು ಚೆನ್ನಾಗಿ ಖುಷಿಯಾಗಿ ಆಟ ಆಡ್ಕೊಂಡಿತ್ತು, ಹಾರ್ಟ್ ಬೀಟ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ಅದನ್ನ ಅಲ್ವಾ. ಸೊ ಹಂಗಿರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ನಮ್ಮ ಭಯದಿಂದ ಅರ್ಧ ಇನ್ನೂ ಏನೋ ಆ ಬೇರೆ ತರ ತಗೊಳ್ಳುವಂತ ಚಾನ್ಸಸ್ ಖಂಡಿತ ಇರುತ್ತೆ ಆಯ್ತಾ. ಅದಕ್ಕೆ ಭಯ ಪಟ್ಕೋಬೇಡಿ ಯಾವಾಗ್ಲೂ ಆಯ್ತಾ. ಸೊ ಖುಷಿಯಾಗಿರಿ, ಆರಾಮಾಗಿರಿ. ಅಫ್ಕೋರ್ಸ್ ಆ ಟೈಮಲ್ಲಿ ಅನ್ಸುತ್ತೆ, ಬಟ್ ಅವಾಗ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳೋದು, ಏನೇ ಕಷ್ಟ ಇದ್ರು ಅದ್ರಲ್ಲಿ ಏನ್ ಪಾಸಿಟಿವ್ ಇದೆ ಅನ್ನೋದನ್ನ ಹುಡುಕಿ. ಅವಾಗ ಅಟ್ಲೀಸ್ಟ್ ರಿಲ್ಯಾಕ್ಸ್ಡ್ ಆಗಿರ್ತೀರ ಅಲ್ವಾ. ಸೊ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಕೆಟ್ಟದಾಗ ಅದನ್ನ ಇನ್ನೂ ಜಾಸ್ತಿ ಮಾಡ್ಬಿಡ್ತೀವಿ ನಾವು, ಅಕಸ್ಮಾತ್ ಏನಾದ್ರೂ ಈ ತರ ಚಾನ್ಸ್ ಇದ್ರೆ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರಿಂದ ನಮ್ಗೆ ಈಸಿಯಾಗಿ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಓಕೆ, ಎಸ್. ಹೇಳಿ, ಯಾರು ಹೇಳ್ತೀರಾ? ಹರ್ಷಿತಾ ಅವರೇ ಹೇಳ್ತೀರಾ ಏನಾದ್ರು? ಮ್ಯಾಮ್, ನಾನ್ ಸ್ವಲ್ಪ ಪಾಯಿಂಟ್ಸ್ ಆಡ್ ಮಾಡ್ತೀನಿ. ಶ್ರುತಿ ಹಾ, ಅವ್ರ ಹೇಳಿ. ಇನ್ಸಿಡೆಂಟ್ ಆದಂಗೆ ನನಗೂ ತುಂಬಾ ಸರಿ, ಅಂದ್ರೆ 2.5 years ಆಯ್ತು. ಯಾವ ಫಂಕ್ಷನ್ ಆದ್ರೂ ಏನು ವಿಶೇಷ ಇಲ್ವಾ ಆ ತರನೇ ಕೇಳ್ತಾ ಇದ್ರು. ನನ್ನ ನಾದ್ನಿ ಅಂದ್ರೆ ಹಸ್ಬೆಂಡ್ ತಂಗಿ ಮದ್ವೆ ಆಗಿ 1 year ಆಯ್ತು. ಆಲ್ರೆಡಿ ಇವಾಗ 7th month ರನ್ನಿಂಗ್ ಹ್ಮ್. ಅವಳ್ದು. ಅಂದ್ರೆ ಈಗ ರೀಸೆಂಟ್ ಆಗಿ ಮದ್ವೆ ಆಗಿ ಆತರ ಒಂಥರ, ಅಂದ್ರೆ ಸ್ವಂತದವರೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಹ್ಮ್. ಅದಕ್ಕೆ ಎಲ್ಗೂ ಹೋಗಕ್ಕೆ ಮನ್ಸಿರ್ಲಿಲ್ಲ. ನಿಮ್ ಕ್ಲಾಸ್ ಜಾಯಿನ್ ಆದ್ಮೇಲೆ ಒಂಥರ ಪಾಸಿಟಿವಿಟಿ ಬಂತು. ನನ್ ಬಾಡಿ ಮೇಲೆ ಏನ್ ಚೇಂಜ್ ಆಗ್ತಿದೆ ಅಂತ ನಾನೇ ಇದ್ ಮಾಡಕ್ ಒಂದ್ ಕಡೆ ಹೋಗಿದೀವಿ ಹಾಸ್ಪಿಟಲ್ಗೆ. ಅವರು ನಮಗೆ ಹೇಳ್ದಲೆ IVF, ಅಂದ್ರೆ IVF ಸಪ್ಲಿಮೆಂಟ್ಸ್ ತರ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಅದ್ ರಿವರ್ಸ್ ಆಗಿ ಮಂತಲ್ಲಿ ಟ್ವೈಸ್ ಬ್ಲೀಡಿಂಗ್ ಅಂದ್ರೆ ಪೀರಿಯಡ್ಸ್ ಆಯ್ತು. ಅವಾಗೆ ನನ್ ಬಾಡಿನಲ್ಲಿ ಚೇಂಜಸ್ ಆಗ್ತಿದೆ ಅಂತ ಅನ್ಸ್ತು. ಅವಾಗ ನಿಮಗೆ ಕೇಳಿದ್ದೆ ಅನ್ಸುತ್ತೆ, ಅನುಪಮಾ ಡಾಕ್ಟರ್ ಹೇಗೆ ಅದೆಲ್ಲ ವಿಚಾರಿಸಿ ಅವ್ರ ಕಡೆ ಹೋದಾಗ 1 month ಅಲ್ಲೇ ಚೇಂಜ್ ಆಯ್ತು. ಅಂದ್ರೆ ನಮ್ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು ಅಂತ ನಿಮ್ಮಿಂದ ತುಂಬಾ ಕಲ್ತಿದೀನಿ ಮೇಡಮ್. ಅಂದ್ರೆ ನಮ್ ಬಾಡಿನ ನಾವ್ ಕೇಳ್ಬೇಕು, ಬಾಡಿ ಏನ್ ಹೇಳುತ್ತೆ ಅಂತ ಕೇಳ್ಬೇಕು ಅಂತ. ಹ್ಮ್. ಹೌದು. ಆಮೇಲೆ ತುಂಬಾ ಜನ ಮಾತಾಡ್ತಾರೆ, ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ನಾವ್ ಏನ್ ಮಾಡ್ತಿದೀವಿ ಅಂತ ನಂಬಿಕೆ ಇಟ್ ಮಾಡಿದ್ರೆ ಆಗುತ್ತೆ. ಆಯುರ್ವೇದನ ಏನಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಮೇಡಮ್. ಆದ್ರೂ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಅಂದ್ರೆ ಅವ್ರ ಹತ್ರ ಓಪನ್ ಆಗಿ ಮಾತಾಡ್ತೀನಿ. ಅಂದ್ರೆ ಏನಾದ್ರೂ ಡೌಟ್ ಇರ್ಲಿ ಕೇಳ್ತೀನಿ, ಏನಾದ್ರೂ ಮಾತಾಡ್ತೀನಿ. ಬಟ್ ಬೇರೆ ಡಾಕ್ಟರ್ ಹತ್ರ ಆತರ ಆಗ್ತಾ ಇರ್ಲಿಲ್ಲ ಮೇಡಮ್. ಹ್ಮ್. ಆಮೇಲೆ ಇನ್ನೇನ ಅಂದ್ರೆ ಕನ್ಫರ್ಮೇಶನ್ ಆದಾಗ್ಲೂ ನಮ್ಮ ಅಮ್ಮಂಗೆ ಹೇಳಿಲ್ಲ. ಫಸ್ಟ್ ಡಾಕ್ಟರ್ಗೆ ಹೇಳ್ದೆ, ಆಮೇಲೆ ನಿಮಗೆ ಹೇಳಿದೀನಿ. ಆಮೇಲೆ ನನ್ನ ಅಮ್ಮಂಗೆ ಹೇಳಿರೋದು 1 month ಅಂದ್ರೆ 1.5 month ಆದ್ಮೇಲೆ ನಮ್ಮ ಅಮ್ಮಂಗೆ ಹೇಳಿದೀನಿ ಮೇಡಮ್. ಹ್ಮ್. ಓಕೆ. ಗುಡ್ ಗುಡ್. ಓಕೆ, ಅಷ್ಟು ಟ್ರಸ್ಟ್ ಇದೆಯಲ್ಲ, ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ. ಅಂಡ್ ಹೌದು, ರಕ್ಷಿತಾ ಅವ್ರು ಹೇಳ್ದ ಹಾಗೆ ಅವರು ಪರ್ಸನಲ್ ಸೆಷನ್ಸ್ ಕೂಡ ನನ್ನ ಹತ್ರ ತಗೊಂಡ್ರು. ಸೊ ಅವಾಗ ನಾವು ತುಂಬಾ ಡಿಸ್ಕಸ್ ಮಾಡಿದ್ವಿ ಅಬೌಟ್ ದ ಬಾಡಿ, ನಾವು ಹೇಗೆ ಕಾನ್ಫಿಡೆಂಟ್ ಆಗಿರ್ಬೇಕು. ಸೊ ನಮ್ಮ ಬಾಡಿನ, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಇದು ಮೆಸೇಜ್. ನಿಮ್ಮ ದೇಹದಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು ಆಯ್ತಾ. ಯಾವುದೇ ಪದಾರ್ಥ ತಗೊಂಡ್ರು ಆಯ್ತಾ, ಕೆಲವೊಬ್ರಿಗೆ ಒಂದೊಂದು ಪದಾರ್ಥಗಳು ಒಗ್ಗುತ್ತೆ, ಕೆಲವೊಬ್ರಿಗೆ ಒಗ್ಗಲ್ಲ ಆಯ್ತಾ. ಸೊ ನಿಮ್ಮ ದೇಹಕ್ಕೆ ಏನು ಸರಿ ಹೋಗುತ್ತೆ ಅದನ್ನ ನೀವು ಯಾವಾಗ್ಲೂ ನೋಡ್ಕೋತಾ ಇರ್ಬೇಕು. ಓಕೆ. ಸೊ ಇದು ನಾವು
ಅಷ್ಟು ಕಲ್ತಿರ್ತೀವಿ. BA, BCom, BSc, B.Ed ಆಯ್ತಾ, ಇನ್ನು ಏನೇನೋ ಮಾಸ್ಟರ್ಸ್ ಎಲ್ಲ ಮಾಡಿರ್ತೀವಿ. ಬಟ್ ನಮ್ಮ ದೇಹದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಅದ್ರಲ್ಲಿ ನಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ಏನಾಗ್ತಾ ಇದೆ, ಅಥವಾ ನಮ್ಮ ಸರ್ಕಲ್ ಅಲ್ಲಿ ಏನಾಗ್ತಿದೆ, ನಮ್ಮ ಹೆಲ್ತ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಕಂಡಿಡ್ಕೊಂತಾ ಹೋಗ್ಬೇಕು. ಆಕ್ಚುಲಿ ಇದು ನನ್ಗೂ ಕೂಡ ತುಂಬಾ ದೊಡ್ಡ ಲೆಸನ್ ಸಿಕ್ಕಿದ್ದು. ನಾನು ಅದನ್ನ ಕಲ್ತ ಮೇಲೆ ಎಲ್ರಿಗೂ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ದೇಹನ ನಾನು ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ. ಓಕೆ, ಸ್ವಲ್ಪ ಸಣ್ಣ ಆದ್ರೂ ಸ್ವಲ್ಪ ದಪ್ಪ ಆದ್ರೂ ಇಟ್ ಡಸಂಟ್ ಮ್ಯಾಟರ್, ಏನೋ ಕೇರ್ ಮಾಡ್ತಾ ಇರ್ಲಿಲ್ಲ. ಯಾಕಾಗಿರ್ಬೋದು ಅನ್ನೋದೊಂದು ರೀಸನ್ನು ಕೂಡ ನಾನು ಹುಡುಕ್ತಾ ಇರ್ಲಿಲ್ಲ. ಸೊ ಐ ವಾಸ್ ಅಕ್ಸೆಪ್ಟಿಂಗ್ ಎವ್ರಿಥಿಂಗ್. ಯಾವಾಗ ನಾನು ಬೆಡ್ ರಿಡನ್ ಆದ್ನೋ ಅವಾಗ ನನಗೆ ಗೊತ್ತಾಯ್ತು, ನಾನು ನಿಲ್ಲುವಂತ ಪೊಸಿಷನ್ ಇಂದ, ಕೂರುವಂತ ಪೊಸಿಷನ್ ಇಂದ ಎಲ್ಲದು ಕೂಡ ಮ್ಯಾಟರ್ ಆಗ್ತಾ ಇದೆ. ಆಯ್ತಾ? ಸೊ ಅಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಕೂಡ. ಸೊ ನಾನು ಪಾತ್ರೆ ತೊಳಿತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಸಿಂಕಿಗೆ ಒರ್ಕೊಂಡು ತೊಳಿತೀನಿ. ಆಯ್ತಾ? ಸೊ ಅದು ಕೂಡ ನನಗೆ ಯಾವಾಗ ನಾನು ಬ್ಯಾಕ್ ಪೈನ್, ಲೋಯರ್ ಬ್ಯಾಕ್ ಪೈನ್ ಬಂತು, ನಂಗೆ ಒಂದ್ 3-4 ದಿನ ಎದ್ದೇಳಕ್ಕೂ ಆಗ್ತಾ ಇರ್ಲಿಲ್ಲ, ಕುತ್ಕೊಂಡು ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅಷ್ಟು ಪೇನ್ ಬರ್ತಾ ಇತ್ತು. ಅವಾಗ ನನ್ಗೆ ಅದಾದ್ಮೇಲೆ ಸ್ವಲ್ಪ ದಿನದಲ್ಲಿ ನಾನು ರಿಕವರ್ ಆಗ್ತಾ ಬಂದೆ. ಅವಾಗ ನನ್ಗೆ ಗೊತ್ತಾಗ್ತಾ ಹೋಯ್ತು ಎಷ್ಟು ನನ್ನ ನಿಂತ್ಕೊಳ್ಳೋ ಪೊಸಿಷನ್ ಎಷ್ಟು ನೋವು ಮಾಡ್ತಾ ಇದೆ ಅಲ್ಲಿಗೆ. ಅಂದ್ರೆ ಯಾವಾಗ ಅದು ಇಂಬ್ಯಾಲೆನ್ಸ್ ಆಗುತ್ತೋ ಅವಾಗ ನೋವು ಬರ್ತಾ ಇತ್ತು ಆ ಪಾಯಿಂಟ್ ಅಲ್ಲಿ. ಸೊ ನಾನು ಸಿಂಕಲ್ಲಿ ಹಿಂಗೆ ಒರ್ಕೊಂಡು ತೊಳಿತಾ ಇರುವಾಗ ಅದು ನೋವು ಬರ್ತಾ ಇತ್ತು, ಅಂದ್ರೆ ಸ್ಟ್ರೇಟ್ ಆಗಿ ನಿಂತ್ಕೊಂಡಾಗ ಬರ್ತಾ ಇರ್ಲಿಲ್ಲ. ಸೊ ಇಷ್ಟು ಕೂಡ ಮ್ಯಾಟರ್ ಆಗುತ್ತಾ? ಓಕೆ, ಸೊ ಅಷ್ಟು ಕೂಡ ಮ್ಯಾಟರ್ ಆಗೇ ಆಗುತ್ತೆ. ಸೊ ಅದು ಅವಾಗ ನನಗೆ ಗೊತ್ತಾಗಿದ್ದು. ಸೊ ಅವಾಗಿಂದ ಬಿಕಮ್ ಅವೇರ್ ಆಫ್ ಯುವರ್ ಬಾಡಿ, ಟ್ರಸ್ಟ್ ಯುವರ್ ಬಾಡಿ. ಏನಾದ್ರೂ ಆಯ್ತು ಫಸ್ಟ್ ನೋಡಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ, ಅಂಡ್ ನಿಮ್ಮ ಬಾಡಿನ ಕಂಟ್ರೋಲ್ ಮಾಡೋ ಶಕ್ತಿ ಖಂಡಿತ ನಿಮ್ಗಿದೆ. ಮೊನ್ನೆ ಅನ್ವಿತಾ ಅವರೇ ಶೇರ್ ಮಾಡಿದ್ರು, ನನ್ನ ಶೇರ್ ಮಾಡಿದ ಒಂದು ಟಿಪ್ ವರ್ಕ್ ಆಯ್ತು ಅಂತ ಹೇಳ್ಬಿಟ್ಟು. ಏನಂದ್ರೆ ಅವ್ರಿಗೆ ಪೇನ್ ಬರ್ತಾ ಇತ್ತು ಯಾವ್ದೋ ಒಂದ್ ಕಡೆ, ಅಲ್ಲಿಗೆ ಉಸಿರನ್ನ ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿಗೆ ನನ್ನ ಉಸಿರು ತಲುಪ್ತಾ ಇದೆ ಅನ್ನೋ ತರ ಫೀಲ್ ಮಾಡಿ ಅಂತ ಹೇಳಿದ್ದೆ. ಓಕೆ, ದಿಸ್ ಇಸ್ ಸೆಲ್ಫ್ ಹೀಲಿಂಗ್ ಮೆಥಡ್, ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು. ಅವ್ರು ಅದನ್ನ ಅಪ್ಲೈ ಮಾಡಿ ಅದು ನಿಧಾನವಾಗಿ ರಿಲೀಫ್ ಆಯ್ತು ಅಂತ ಕೂಡ ಹೇಳಿದ್ರು. ಸೊ ದಿಸ್ ಇಸ್ ದ ಟೆಕ್ನಿಕ್. ಹೌದು ಮ್ಯಾಮ್. ಮೈಂಡ್ ಪವರ್ ಇಂದಾನೇ ಅದು ಆಗಿದ್ದು. ಓಕೆ ಅಲ್ವಾ ಅನ್ವಿತ್ ಅವ್ರೆ? ಹೌದು, ಅದೇ ನನಗೆ ಗ್ಯಾಸ್ಟ್ರಿಕ್ ಆಯ್ತು ಮ್ಯಾಮ್ ಸಡನ್ ಆಗಿ. ಅಂದ್ರೆ ಅದು ಒಂದ್ ಸೈಡ್ ಹಂಗೆ ಹಿಡ್ಕೊಂಡೇ ಇತ್ತು. ಡಾಕ್ಟರ್ ಇಂಜೆಕ್ಷನ್ ಕೊಟ್ರುನು ಅದು ಹೋಗಿಲ್ಲ, ಆಮೇಲೆ ಟ್ಯಾಬ್ಲೆಟ್ಸ್ ಕೊಟ್ರು ಸಹ ಹೋಗಿರ್ಲಿಲ್ಲ. ನನಗೆ ಮಗ ನೀವ್ ಹೇಳಿದ್ ನೆನ್ಪಾಯ್ತು, ಒಂದ್ಸತಿ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ, ಅವ್ರು ಟ್ರೈ ಮಾಡುವ ಅಂತ ನಾನ್ ಮಾಡ್ದೆ. ಅದು ವರ್ಕ್ ಆಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಹೌದು. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಕ್ಲಾಸಸ್. ಯಾಕಂದ್ರೆ ಸೊ ನಾವು ಯಾವಾಗ ಒಂದೇನೋ ಒಂದು ಕಲಿತಾ ಇರ್ತೀವಿ, ನಮ್ಗೆ ಅನಿಸ್ಬೋದು ಈ ಪಾಯಿಂಟ್ ಅಲ್ಲಿ ಅದು ಅವಶ್ಯಕತೆ ಇದೆಯಾ ಅಂತ ಹೇಳಿ. ಓಕೆ, ಸೊ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ಅವ್ರು ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತಾ ಇದ್ನ, ಮಾತಾಡ್ತಾ ಇದ್ನ, ಏನೂ ಗೊತ್ತಿಲ್ಲ. ಓಕೆ, ಬಟ್ ನಾನು ಯಾವಾಗೋ ಹೇಳ್ಕೊಟ್ಟಿದ್ದವ್ರು ನೆನ್ಪಿಟ್ಕೊಂಡು ಆ ಟೈಮಲ್ಲಿ ಅಪ್ಲೈ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳೋದು, ಬೆಂಕಿ ಬಿದ್ದಾಗ ಬಾವಿ ತೊಡೋದ್ಕಿಂತ ಮುಂಚೆನೆ ಗೊತ್ತಿರ್ಬೇಕು ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ, ಅಲ್ವಾ? ಸೊ ಅದನ್ನೇ ನಾವು ಅಪ್ಲೈ ಮಾಡ್ಕೋತಾ ಹೋಗ್ತೀವಿ. ಓಕೆ, ಎಸ್. ಮತ್ತೆ ಯಾರು ಶೇರ್ ಮಾಡ್ತೀರಾ? ಟೈಮ್ ಕಮ್ಮಿ ಇದೆಯಾ? ಓಕೆ, ಇಟ್ಸ್ ಓಕೆ, ಶೇರ್ ಮಾಡಿ. ಶ್ರುತಿ ಅಂತ. ಶ್ರುತಿ. ರೆಗ್ಯುಲರ್ ಆಗಿ ನಾನು ನಿಮ್ ಕ್ಲಾಸಸ್ ಅಟೆಂಡ್ ಮಾಡ್ತಿಲ್ಲ, ನಾನು ಇದು ರೆಕಾರ್ಡಿಂಗ್ ವಿಡಿಯೋಸ್ ಅಷ್ಟೇ ನೋಡ್ತಾ ಇದ್ದೀನಿ, ವರ್ಕಿಂಗ್ ಇದ್ದೀನಿ ಅದಕ್ಕೆ. ನಂದು Okay. ಸ್ಕೂಲಿಂಗ್ ಎಲ್ಲ ಬಂದ್ಬಿಟ್ಟು ನಾನು ಏನದು ಬರ್ತಿಂದಾನು ನಾನು ಪೇರೆಂಟ್ಸ್ ಜೊತೆನೆ ಇದ್ದಿದ್ದು. ಸ್ಕೂಲಿಂಗು, ಕಾಲೇಜು, ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇದೆ ಶ್ರುತಿ ಅವರೇ, ಹತ್ರ ಇಟ್ಕೊಂತೀರಾ ನೋಡಿ. ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ನಾನು ನನ್ನ ಪೇರೆಂಟ್ಸ್ ಜೊತೆಲೆ ಇದ್ಬಿಟ್ಟು ಓದಿದ್ದು. ಸ್ಕೂಲಿಂಗ್ ಎಲ್ಲ ಚೆನ್ನಾಗಿತ್ತು. ಸ್ಪೋರ್ಟ್ಸ್ ಆ ತರ ಏನ್ ಇರ್ಲಿಲ್ಲ ನಾನು, ಬಟ್ ಸ್ಟಡಿ ಪರ್ಸನ್. ಜಾಸ್ತಿ ಓದೋದು, ಡ್ರಾಯಿಂಗ್ ಆ ತರಾನೇ ಇತ್ತು. ಮ್ಯೂಸಿಕ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಹೈಸ್ಕೂಲ್ ಅಲ್ಲಿ ಕಂಟಿನ್ಯೂಸ್ 3 years ಪ್ರೈಸ್ ಬಂತು ಮ್ಯೂಸಿಕ್ ಅಲ್ಲಿ. ಸೊ ಅದು ಇಂಟ್ರೆಸ್ಟ್ ಇದೆ ಅಂತ ಆಯ್ತು, ಬಟ್ ಸಪರೇಟ್ ಆಗಿ ಕಲಿಯೋದಕ್ ಆಗ್ಲಿಲ್ಲ. ಕಾಲೇಜ್ ನಮ್ಮನೇಲಿ ಸ್ವಲ್ಪ ಸ್ಟಡಿ ಕಡೆನೆ ಗಮನ ಕೊಟ್ಬಿಟ್ರು. ಓಕೆ. ಹಂಗಾಗಿ ಸ್ಟಡೀಸೇ ಕಂಟಿನ್ಯೂ ಆಯ್ತು. ಗ್ರಾಜುಯೇಷನ್ BE ಜಾಯಿನ್ ಆದೆ ನಾನು. BE ನಲ್ಲಿ ಒಳ್ಳೆ ಪ್ರಾಜೆಕ್ಟ್ ರೆಕಗ್ನಿಷನ್. ಸೊ ಕಾಲೇಜಲ್ಲಿ ಇನ್ನೂ ನನ್ ಬೋರ್ಡ್ ಮೇಲೆ ಹೆಸರು ಇದೆ. ಸೊ ಅದು ಒಂದು ಖುಷಿ ಆಗುತ್ತೆ, ಕಾಲೇಜಿಂಗ್ ಚೆನ್ನಾಗಾಗಿದೆ ಅಂತ. ಪೋಸ್ಟ್ ಗ್ರಾಜುಯೇಷನ್ ನಾನು M.Tech ಮಾಡಿದ್ದು. M.Tech ನನಗೆ ತುಂಬಾ ಒಳ್ಳೆ ಗೈಡ್ಸ್ ಗಳು ಸಿಕ್ಬಿಟ್ರು. ಸೊ ಅದು ಸಬ್ಜೆಕ್ಟ್ ಪಾಠಗಳು ಹೇಳ್ಕೊಡೋಕ್ಕಿಂತ ಜೀವನದ ಪಾಠ ಕಲಿಸಿದ್ದೆ ನನ್ಗೆ M.Tech. ತುಂಬಾ ಚೆನ್ನಾಗ್ ಅನ್ನಿಸ್ತು. ನಾನು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದೀನಿ. ಕಾಲೇಜ್ ಲೈಫ್ ನಂದು ಅಷ್ಟೊಂದು ಚೆನ್ನಾಗಿತ್ತು ಅಂತ ನನ್ಗೆ ಅಲ್ಲಿ ಇದ್ದಿದ್ಕಿಂತ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಟೀಚರ್ಸ್ ನನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಿ ತುಂಬಾ ಖುಷಿ ಆಯ್ತು.
ನಾನ್ ಮಾಡಿದ ಪ್ರಾಜೆಕ್ಟ್ಸ್ನೆಲ್ಲ ಬೇರೆಯವ್ರಿಗೆ ಹೇಳಿ ಈ ಹುಡ್ಗಿ ಈ ತರ ಮಾಡಿತ್ತು, ಸೊ ಈ ತರ ನೀವು ಮಾಡ್ಬೇಕು, ನನ್ನನ್ನೇ ರೋಲ್ ಮಾಡೆಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರಂತೆ. ಸೊ ನನ್ಗ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಇಮಿಡಿಯೇಟ್ ನಾನು ಬ್ರೇಕೇ ತಗೊಳ್ದಲ್ಲೇ ಜಾಬಿಗೆ ಜಾಯಿನ್ ಆಗ್ಬಿಟ್ಟೆ. ಒಂದ್ 2-3 ಡೇಸು ಬ್ರೇಕ್ ಆಗ್ಲಿಲ್ಲ. ಸೊ ಸಾಫ್ಟ್ವೇರ್ ಇಂಜಿನಿಯರ್ ಜಾಯಿನ್ ಆದೆ. ಅಲ್ಲಿ 5 years ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ಅದ್ ನನಗೆ ತುಂಬಾ ಎಕ್ಸ್ಪೋಜರ್ ಕೊಡ್ತು. ಪೇರೆಂಟ್ಸ್ ನ ಬಿಟ್ಟು ಹೊರಗಡೆ ಪ್ರಪಂಚನೇ ನೋಡಿರ್ಲಿಲ್ಲ ನಾನಿರೋ ಊರ್ ಬಿಟ್ಟು, ರಿಲೇಟಿವ್ಸ್ ಊರ್ ಬಿಟ್ಟು ಎಲ್ಲ. ಅದಾದ್ಮೇಲೆ ಆ ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಅಲ್ಲಿ ನಂಗೆ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು. ನಾನು ತಮಿಳ್ನಾಡು, ಆಂಧ್ರ ಅಂತ ಓಡಾಡಕ್ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಲ್ಯಾಂಗ್ವೇಜಸ್ ಕಲ್ತೆ, ಬೇರೆ ಬೇರೆ ಕಲ್ಚರ್ ಕಲ್ತೆ. ಅಲ್ಲಿ ಸ್ವಲ್ಪ ಜನ ಪರಿಚಯ ಆದ್ರು ನನಗೆ. ಹಿಂಗೆ ನಂದು ಸರ್ಕಲ್ ಎಕ್ಸ್ಟೆಂಡ್ ಆಗ್ತಾ ಹೋಯ್ತು. ಅದಾದ್ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಸಾಕನ್ಸ್ತು. ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಾಕು, ಈ ಫೀಲ್ಡ್ ಓಡಾಡ್ತಿದ್ದೀನಿ ಜಾಸ್ತಿ ಅಂತ ಅನ್ಸ್ಬಿಟ್ಟು ಲೆಕ್ಚರಿಂಗ್ ಟ್ರೈ ಮಾಡೋಣ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯಿನ್ ಆದೆ. ಅದು 1 year ಮಾಡಿದೆ. ನಂಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸ್ವಲ್ಪ ಬೇಕು ಈ ಟೈಮಲ್ಲಿ ಅಂತ ಅನಿಸ್ತು. ಸೊ ಬ್ಯಾಂಕಿಂಗ್ ಸೆಕ್ಟರ್ ಕಡೆ ಬಂದೆ. ಈಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೀನಿ ಬ್ಯಾಂಕ್ ಅಲ್ಲಿ. ಸೊ ಆ ಟೈಮ್ ಏನಾಗ್ಬಿಡ್ತು ಅಂತಂದ್ರೆ ಕಂಪ್ಲೀಟ್ ಫುಲ್ ಪ್ರೊಟೆಕ್ಷನ್ ಅಲ್ಲೇ ಇದ್ದಿದ್ ನಾನು. ಈಗ ಸಡನ್ ಆಗಿ ಔಟ್ಸೈಡ್ ಹೋಗ್ಬೇಕಾಗ್ ಬಂತು. ಒಬ್ಳೆ ಔಟ್ಸೈಡ್ ಹೋಗ್ಬೇಕಾಗ್ ಬಂದಾಗ ಅಪ್ಪ ಒಂದ್ ಸ್ವಲ್ಪ ದಿನ ಬಂದ್ರು ನನ್ ಜೊತೆ ಬಂದ್ಬಿಟ್ಟು ನನ್ಗಲ್ಲೆಲ್ಲ ಸೆಟಲ್ ಮಾಡ್ಬಿಟ್ಟು ವಾಪಸ್ ಬಂದ್ಬಿಟ್ರು. ಅವಾಗ ನನ್ ಇಂಡಿವಿಜುವಾಲಿಟಿ ಸ್ಟಾರ್ಟ್ ಆಗ್ಬಿಟ್ಟು. ಕುಕಿಂಗ್ ಬರ್ತಾ ಇಲ್ಲ, ಒಬ್ಬೊಬ್ಳೆ ಹೇಗಿರೋದು ಅಂತ ಗೊತ್ತಿಲ್ಲ, ನೀರ್ ತಗೊಂಡೋಗಿ ಎಲ್ಲ ಅಭ್ಯಾಸ ಇಲ್ಲ. ಅವಾಗ ಸ್ಟಾರ್ಟ್ ಆಯ್ತು ನನ್ ಲೈಫ್. ಸೊ ಎಲ್ಲ ಒಂದೊಂದೇ ಸ್ಟಾರ್ಟ್ ಮಾಡಕ್ ಕಲ್ತ್ಕೊಂಡೆ. ಅಮ್ಮನ ಹತ್ರ ಫೋನ್ ಮಾಡಿ ಕೇಳ್ಕೊಂಡು ಏನ್ ಅಡ್ಗೆ ಮಾಡೋದು ಅಂತೆಲ್ಲ. ಡೈಲಿ ಬೆಳಗ್ಗೆ ಆದ್ರೆ ನಂಗೆ ಅದೇ ಚಿಂತೆ ಆಗ್ತಿತ್ತು. ಕೆಲ್ಸಕ್ಕೆ ಹೋಗೋದ್ಕಿಂತ ಜಾಸ್ತಿ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗೋಗ್ತಿತ್ತು. ಬೆಳಗ್ಗೆ ಅಡ್ಗೆಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕುಕಿಂಗ್ ಸ್ಟಾರ್ಟ್ ಮಾಡಿದೆ. ಅವಾಗ ನಿಧಾನಕ್ಕೆ ಕುಕಿಂಗ್ ಕಲ್ತ್ಕೊಂಡೆ. ಆಮೇಲೆ ಸ್ವಲ್ಪ ದಿನ ಆಗ್ತಿದ್ದಂಗೆ ನನಗೆ ಚೆಫ್ ಫೀಲಿಂಗ್ ಬಂದ್ಬಿಡ್ತು. ಓಹ್, ಇಷ್ಟೊಂದ್ ಚೆನ್ನಾಗಿ ಅಡ್ಗೆ ಮಾಡೋದ್ ಕಲ್ತ್ಬಿಟ್ನಾ ಅಂತ. ಆ ಲೈಫ್ ಹೆಂಗಾಯ್ತು ಅಂತಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಮಾಡ್ಬಿಡ್ತು ನನ್ನನ್ನ. ಡೈಲಿ ಬೆಳಗ್ಗೆ ಬೇಗ ಎದ್ದೊಳೋದು. ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ಸ್ಪಿರಿಚುವಲ್ ಜರ್ನಿನೂ ಸ್ಟಾರ್ಟ್ ಆಯ್ತು. ಸೊ ಫ್ರೀ ಆಗಿದ್ದಾಗ ಏನ್ ಮಾಡೋದು, ಹೆಂಗ್ ಟೈಮ್ ಸ್ಪೆಂಡ್ ಮಾಡೋದು ಅಂತ ಗೊತ್ತಾಗ್ದಲ್ಲ ಬುಕ್ಸ್ ಓದಿ ಸಾಕಾಗಿ ತಡಿ ಇದೇನಿದೆ ಅಂತ ನೋಡೋಣ ಅಂತ ನಾನು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಕಲ್ತ್ಕೊಂಡೆ ಅದೇ ಟೈಮಲ್ಲೇನೆ. ಅದು ತುಂಬಾ ಖುಷಿ ಆಯ್ತು ನನ್ಗೆ. ಅದರಿಂದ ಬರ್ತಿರೋ ಎನರ್ಜೀಸ್ ಎಲ್ಲ ಫೀಲ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ಕಂಟಿನ್ಯೂ ಮಾಡ್ಕೊಂಡ್ ಬಂದೆ. ಅಲ್ಲಿಂದ ಅದು ಜಾಬ್ ಜಾಯಿನ್ ಆಗಿ 2 ವರ್ಷಕ್ಕೆ ನಂಗೆ ಮದ್ವೆ ಆಯ್ತು ಮೇಡಮ್. ಸೊ 2 ವರ್ಷ ನಾನು ಔಟ್ಸೈಡ್, ಹಸ್ಬೆಂಡ್ ಒಂದ್ ಕಡೆ, ನಾನೊಂದ್ ಕಡೆ. ಬೇಬಿ ಪ್ಲಾನಿಂಗ್ ಅಂತ ನಾವ್ ಯೋಚನೆ ಮಾಡೋ ಹಾಗೆ ಇರ್ಲಿಲ್ಲ. ಒಬ್ಳೇ ಇರ್ತೀನಿ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಸೊ ಅದಾದ್ಮೇಲೆ ಹೇಗೋ ಟ್ರಾನ್ಸ್ಫರ್ ತಗೊಂಡು ಒಂದೇ ಕಡೆ ಬಂದ್ವಿ. ಸೊ ಇವಾಗಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋಬೇಕಾದ್ರೆ ಸಡನ್ ಆಗಿ ಒಂದಿನ ಸ್ಟಮಕ್ ಪೇನ್ ಬಂತು. ಸೊ ಏನಂತ ತೋರ್ಸ್ಕೊಂಡ್ರೆ ಸಿಸ್ಟ್ ಇದೆ ಅಂತ ಹೇಳಿದ್ರು. ಸೊ ಪ್ಲಾನ್ ಮಾಡೋದೇನ್ ಬೇಡ, ಸಿಸ್ಟ್ ಇದೆ ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. 4 months ಕಂಟಿನ್ಯೂಸ್ ಟ್ಯಾಬ್ಲೆಟ್ಸ್ ಕೊಟ್ರು. ಎವ್ರಿ ಮಂತ್ ಫಾಲಿಕ್ಯುಲರ್ ಸ್ಟಡಿ ಕರೆಯೋದು, ಅದು ಪಾಸಿಟಿವ್ ರಿಸಲ್ಟ್ ಕೊಡ್ದಲ್ಲ ನೆಗೆಟಿವ್ ಆಗಿ ಅನ್ಸೋದು. ನನಗೆ ತುಂಬಾ ಬೇಜಾರಾಗೋಯ್ತು. ಏನಿದು ಇಷ್ಟು ದಿನ ಇಲ್ದಲೇ ಇರೋ ಪ್ರಾಬ್ಲಮ್ ಈಗ ಬೇಕು ಅಂತ ಅನ್ನಿಸ್ದಾಗ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು 4 months ನೋಡ್ಬಿಟ್ಟು ಹಾಸ್ಪಿಟಲ್ಗೆ ಹೋಗೋದು ನಿಲ್ಲಿಸ್ಬಿಟ್ಟೆ ನಾನು. ಬೇಡ, ನೋಡೋಣ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ. ಅವಾಗ ನನ್ಗೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಯೋಗ ಸ್ವಲ್ಪ ಓಕೆ ಮಾಡ್ಬೋದು ಅಂತ ಅನ್ನಿಸ್ತು. ಯೋಗ ಟ್ರೈ ಮಾಡಿದೆ ನಾನು. ಯೋಗ ಟ್ರೈ ಮಾಡ್ಬೇಕಾದ್ರೆ ನಂಗೆ ಇದು ಪ್ಲಾನಿಂಗ್ ಅಲ್ಲಿ ಇದೀವಿ ನಾವು ಅನ್ನೋದೇ ನನಗೆ ಮರ್ತೋಯ್ತು. ಯೋಗ ಒಂಥರ ಡೈಲಿ ರುಟೀನ್, ನನಗೆ ಖುಷಿ ಕೊಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಯೋಗ ಮಾಡ್ತಾ ಮಿಸ್ ಆದ್ರೆ ನನಗ್ ಬೇಜಾರಾಗ್ತಿತ್ತು. ಅವ್ರು ವೀಕ್ಲಿ 5 days ಅಷ್ಟೇ ಕ್ಲಾಸ್ ಮಾಡ್ತಿದ್ರು. ಬಟ್ ನನಗ್ ಸ್ಯಾಟರ್ಡೆ ಸಂಡೇನು ಮಿಸ್ ಮಾಡಕ್ ಇಷ್ಟ ಆಗ್ತಿರ್ಲಿಲ್ಲ. ಮಾಡೋಣ ಅಂತ ಅನ್ಸೋದು. ನನ್ ಬಾಡಿ ಫ್ಲೆಕ್ಸಿಬಲ್ ಆಯ್ತು. ಅದಾದ್ಮೇಲೆ ನನ್ ಹಸ್ಬೆಂಡ್ ತುಂಬಾ ಕೋಆಪರೇಟ್ ಮಾಡಿದ್ರು. ಆ ಟೈಮಲ್ಲಿ ನಾವು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಪಾಪ ಅವರು ಎದ್ದು ಅಡ್ಗೆಗೆ ಹೆಲ್ಪ್ ಮಾಡೋದು. ಅವರು ಬೇರೆ ಕಡೆ ಹೋಗ್ಬೇಕಿತ್ತು ವರ್ಕಿಗೆ. ಅದೊಂದ್ಸಲ ಸ್ವಲ್ಪ ನಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಎಲ್ಲ ಜಾಸ್ತಿ ಮಾಡ್ತು. ಅದಾದ್ಮೇಲೆ ಒಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕನ್ಸೀವ್ ಆದೆ. ನ್ಯಾಚುರಲ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕನ್ಸೀವ್ ಆಗ್ಬಿಟ್ಟೆ. ನಮ್ಗೆ ಖುಷಿ ಆಗೋಯ್ತು. ಓ ಈ ತರಾನು ಇದ್ಯಾ, ನಾನ್ ಮಾಡಿದ್ದು ವರ್ಕ್ ಆಯ್ತು ಕೊನೆಗೂನು ಅಂತ. ಒಂದ್ 4 months ನಾನ್ ಯೋಗ ಟ್ರೈ ಮಾಡಿದ್ದು.
ಹ್ಮ್ ಪರವಾಗಿಲ್ಲ ಎಲ್ಲ ಸರಿಗೆ ಹೇಳ್ತಾರೆ, ಈ ತರ ಎಲ್ಲ ನಾವು ನ್ಯಾಚುರಲ್ ಆಗಿ ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೋಬಹುದು, ಹೌದು. ನಮ್ ಬಾಡಿ ಸಪೋರ್ಟ್ ಮಾಡುತ್ತೆ ಅಂತ ಅವಾಗ ಫೀಲ್ ಆಯ್ತು. ಹ್ಮ್ ಸೊ ಅದಾದ್ಮೇಲೆ ಕನ್ಸೀವ್ ಆದ್ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರ್ಬೇಕು ಪ್ರೆಗ್ನೆನ್ಸಿ ಜರ್ನಿ, ವರ್ಕಿಂಗ್ ಮಧ್ಯ ಈ ಪ್ರೆಗ್ನೆನ್ಸಿ ಜರ್ನಿ ಮಧ್ಯ ಸ್ವಲ್ಪ ಏನು ಇಂಬ್ಯಾಲೆನ್ಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಮ್ ಕ್ಲಾಸ್ ಜಾಯಿನ್ ಆದೆ ನಾನು. ನಿಮ್ ಕ್ಲಾಸ್ ಜಾಯಿನ್ ಆದ್ಮೇಲೆ ನನ್ಗೆ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಮ್ಯಾನೇಜ್ ಮಾಡ್ಕೊಳ್ಳೋದು ನನಗೆ ತುಂಬಾ ಹೆಲ್ಪ್ ಆಯ್ತು ಮೇಡಮ್. ನೀವೊಂದ್ ಡೈಲಿ ರುಟೀನ್ ಕೊಟ್ಟಿದ್ದೀರಲ್ಲ, ನಾನು ಅದನ್ನ ಎಕ್ಸಾಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಗ್ರೇಟ್. ಅದು ಅದೇನಾಗುತ್ತೆ ಅಂದ್ರೆ ನನ್ ಜೊತೆ ನನ್ ಮಗುನು ಕೂಡ ನನಗ್ ಸಪೋರ್ಟ್ ಮಾಡ್ಕೋತಾ ಬರ್ತಾ ಇದೆ ಆ ಹೌದು ರುಟೀನ್ ಫಾಲೋ ಮಾಡೋದಕ್ಕೆ. ವರ್ಕಿಂಗ್ ಟೈಮ್ ಅಲ್ಲೆಲ್ಲ ಮಗುನು ಕೂಡ ಹೆಲ್ಪ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಹೌದು ಒಂಚೂರು ಸ್ಟ್ರೆಸ್ ಆಗಲ್ಲ, ಫುಲ್ ಡೈಲಿ ಆಕ್ಟಿವ್ ಆಗಿರ್ತೀನಿ. ನಾನ್ ಮನೆಗ್ ಬರೋದೇ 6:30 7 ಆಗ್ಬಿಡತ್ತೆ. ಬಟ್ ಆದ್ರೂನು ಅಷ್ಟೊಂದು ಎನರ್ಜಿ ಡ್ರೈನ್ ಆಗಿದೆ ಅಂತ ಅನ್ಸದೆ ಇಲ್ಲ. ವಾಟರ್ ಇಂಟೇಕ್ ಈಗ ಸ್ವಲ್ಪ ಲೆಗ್ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿದೆ 5th ಮಂತ್ ಇರೋದ್ರಿಂದ. ಸೊ ಓಕೆ, ಮ್ಯಾನೇಜ್ ಮಾಡ್ತೀನಿ. ಅದು ಧೈರ್ಯ ಇದೆ. ನಿಮ್ ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ ನನ್ಗೆ ಅದು ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಏನಾದ್ರೂ ಆಗ್ಲಿ ನಾನು ಬೀಟ್ ಮಾಡೇ ಮಾಡ್ತೀನಿ. ಈ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಏನೂ ನನ್ ಮಗುಗೆ ಏನೂ ಕಡಿಮೆ ಆಗ್ದಂಗೆ ಎಲ್ರು ಹೇಗೆ ಮ್ಯಾನೇಜ್ ಮಾಡ್ಕೊತಾ ಹೋಗ್ತಾರೋ ನಾನು ಹಾಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ನಿಮ್ಮಿಂದಾನೇ ಅದು ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ರೆಕಾರ್ಡಿಂಗ್ ಕ್ಲಾಸಸ್ ನೀವು ಪ್ರೊವೈಡ್ ಮಾಡ್ಲಿಲ್ಲ ಅಂದಿದ್ರೆ ನಂಗೆ ಸ್ವಲ್ಪ ಕಷ್ಟ ಆಗ್ಬಿಡ್ತಿತ್ತು. ಆ ರೆಕಾರ್ಡಿಂಗ್ಸ್ ನ ನನ್ನ ನೈಟ್ ನೋಡ್ಕೊಂಡು ಅದು ರುಟೀನ್ಸ್ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ನನ್ ಲೈಫ್ ನನ್ಗೆ ಖುಷಿ ಆಗುತ್ತೆ. ಒಂಥರ ಡಿಸಿಪ್ಲಿನ್ಡ್ ವೇನಲ್ಲಿ ಹೋಗ್ತಾ ಇದೆ. ಹ್ಮ್ ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಶ್ರುತಿ ಅವ್ರೆ. ಹೌದು, ಅವ್ರು ನಂಗೆ ನೀವೇ ಅನ್ಸುತ್ತೆ ಮೋಸ್ಟ್ಲಿ ನಾನೇ ಫಸ್ಟ್ ರಿಕ್ವೆಸ್ಟ್ ಕೇಳಿದ್ದು. ಮಾಡಿದ್ದೆ ಮೇಡಮ್, ಹಾ ಬೇಕೇ ಬೇಕು ಇಲ್ಲ ಮ್ಯಾಮ್, ನನ್ ರೆಕಾರ್ಡಿಂಗ್ ಆದ್ರೂ ಪರವಾಗಿಲ್ಲ, ನಾನು ಖಂಡಿತ ತಗೊಂತೀನಿ, ಪ್ಲೀಸ್ ಕೊಡಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ನಾನು ಡೈಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದು. ನಾನು ಅನ್ಕೊಂಡಿದ್ದೆ ಅವಾಗ, ಅಂದ್ರೆ ಸ್ಟಾರ್ಟ್ ಮಾಡಿದಾಗ ಇಲ್ಲ ಲೈವ್ ಆಗಿರೋರಿಗೆ ಮಾತ್ರ ಕೊಡೋಣ, ಯಾರಾದ್ರೂ ಅಕಸ್ಮಾತ್ ಮಿಸ್ ಆದ್ರೆ ಮಾತ್ರ ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡವಳು. ಪೂರ್ತಿ ಮೈಂಡ್ ಸೆಟ್ ಚೇಂಜ್ ಮಾಡಿ ಓಕೆ ಶ್ರುತಿ ಅವ್ರು ಕೇಳಿದರೆ ನಾನು ಅವ್ರಿಗೆ ಪೂರ್ತಿ ರೆಕಾರ್ಡಿಂಗ್ ಕೊಡ್ಬೇಕು ಅಂತ ಅವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಎಲ್ಲಾ ಕ್ಲಾಸು ರೆಕಾರ್ಡ್ ಮಾಡೋದಕ್ಕೆ. ಲೈವ್ ಕ್ಲಾಸ್ ಓಕೆ. ಚೆನ್ನಾಗಿರುತ್ತೆ ಮೇಡಮ್. ನಾನ್ ಮಿಸ್ ಮಾಡ್ಕೋತೀನಲ್ಲ ಅಂತ ಒಂದೊಂದ್ಸಲ ಅನ್ಸ್ತಿರತ್ತೆ. ಬಟ್ ನೀವ್ ಈ ತರ ಹಬ್ಬದ ಟೈಮ್ ಅಲ್ಲಿ ಹಾ ಈ ರಜಾ ಇದ್ದಾಗೆಲ್ಲ ಕ್ಲಾಸಸ್ ಇದ್ದಾಗ ನಾನ್ ಮಿಸ್ಸೇ ಮಾಡಿಲ್ಲ, ಎಲ್ಲಾ ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡಿದೀನಿ. ಗುಡ್ ಖುಷಿ ಗುಡ್. ಆಗತ್ತೆ ಅಂತ ಈ ತರ ಲೈವ್ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೂ. ಹೌದು. ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್ ಶ್ರುತಿ ಅವರೇ. ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲಾನು. ಅಂದ್ರೆ ನಿಮ್ಮ ಜರ್ನಿ ಅಫ್ಕೋರ್ಸ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇದ್ರೂನು ಹೇಗೆ ನೀವು ಒಬ್ರೇ ಇದ್ರೂನು ಮ್ಯಾನೇಜ್ ಮಾಡೋದ್ ಕಲ್ತಿದ್ದಾಗಿರ್ಬೋದು, ಕುಕಿಂಗ್ ಆಗಿರ್ಬೋದು. ಅಫ್ಕೋರ್ಸ್ ನಾವೇನ್ ಅನ್ಕೊಂತೀವಿ, ಒಂಥರ ಪ್ಯಾಂಪರ್ಡ್ ಕಿಡ್ಸ್ ಅನ್ನೋ ತರ. ನನ್ಗೂ ಒಂದ್ ಸ್ವಲ್ಪ ನಾನ್ ಹಂಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಮಮ್ಮ ನಾನು ಊಟ ಮಾಡ್ಬೇಕಾದ್ರೆ, ಅಂದ್ರೆ ನಾನು ಓದ್ಕೋಬೇಕಾದ್ರೆ ತಂದ್ ಬಾಯಿಗೆ ಇಡ್ತಿದ್ದು ಅದೆಲ್ಲ ನೆನ್ಪು ಬರುತ್ತೆ. ಅಂದ್ರೆ ಬಿಫೋರ್ ಮ್ಯಾರೇಜ್ ಅಷ್ಟೊಂದು ಸೀರಿಯಸ್ ಆಗಿ ಖಂಡಿತ ನಾನಂತೂ ಇರ್ಲಿಲ್ಲ. ಮೇ ಬಿ ಇಲ್ಲೂ ಎಷ್ಟೋ ಜನ ಅದೇ ತರ ಇದ್ದೀರಾ. ಸೊ ಹಂಗೆಲ್ಲ ಇದ್ದಾಗ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್, ನಾವೇ ಕುಕ್ ಮಾಡೋದು ಅದೆಲ್ಲಾನು, ಇನ್ನೊಬ್ರಿಗೆ ಕುಕ್ ಮಾಡೋದು ಅದೆಲ್ಲಾನು ಸ್ವಲ್ಪ ಚಾಲೆಂಜಿಂಗ್. ಅದ್ರಲ್ಲೂ ನೀವು ಒಬ್ರೇ ಇದ್ದು ಅದೆಲ್ಲ ಕಲ್ತು ಮಾಡಿ ತುಂಬಾ ಸ್ಟ್ರಗಲ್ ಆಗಿದೆ. ಬಟ್ ಎಲ್ಲದ್ರಲ್ಲೂ ಒಂದೊಂದು ಲರ್ನಿಂಗ್ಸ್ ಅಲ್ವಾ, ಲೈಫ್ ಏನೋ ಒಂದು ಕಲ್ಸಕ್ ಟ್ರೈ ಮಾಡ್ತಾ ಇರುತ್ತೆ. ಅಂಡ್ ಇದು ಒಂದು ನಮ್ಗೆ ಎಲ್ಲರಿಗೂ ಪಾಠ. ಸರ್ವೈವಲ್ ಸ್ಕಿಲ್ಸ್. ನಾವು ಮಕ್ಕಳನ್ನ ಎಷ್ಟೇ ಮುದ್ದು ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಈ ತರ ಸರ್ವೈವಲ್ ಸ್ಕಿಲ್ಸ್ ಅವ್ರಾದ್ರೂ ಕುಕ್ ಮಾಡ್ಕೊಂಡು ತಿನ್ನೋಷ್ಟು ಕಲ್ಸೋಣ. ಓಕೆ, ಚಿಕ್ಕ ವಯಸ್ಸಿಂದ ಎಷ್ಟಾಗುತ್ತೋ ಅಷ್ಟು. ಓಕೆ, ಜಸ್ಟ್ ಒಂದು ಸಲಾಡ್ ಮಾಡ್ಕೊಂಡು ತಿನ್ನೋದು, ಅಲ್ಲಿಂದನೂ ಕೂಡ ಅವ್ರಿಗೆ ಹೇಳ್ಕೊಡ್ತಾ ಬರೋಣ. ಇದು ಒಂದು ನಾನ್ ಕಲ್ತಿದ್ ನನ್ನ ಜೀವನದ ಪಾಠದಿಂದ. ಅವ್ರಿಗೆ ಫಸ್ಟ್ ಅವರಿಗೋಸ್ಕರ ಅವ್ರು ಅಡ್ಗೆ ಮಾಡ್ಕೊಂಡು ತಿನ್ನೋದಾದ್ರೂ ಬರ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಅದೆಲ್ಲ ಟ್ರೈ ಮಾಡಿ, ಚಿಕ್ಕ ವಯಸ್ಸಿಂದ ಎಷ್ಟಾಗುತ್ತೋ ಅಷ್ಟು. ಓಕೆ, ಸೊ ಹೇಳ್ಕೊಡ್ತಾ ಬನ್ನಿ. ಓಕೆ, ಚೈತ್ರ ಶ್ರೀ ಅವ್ರು ಹೇಳಿದ್ದಾರೆ, ಟಿಪ್ಸ್ ಟು ಓವರ್ಕಮ್ ಫ್ರಮ್ ಸ್ಟ್ರೆಸ್, ಅನ್ನೆಸೆಸರಿ ಥಾಟ್ಸ್ ಅಂಡ್ ಪಾಸ್ಟ್ ಇನ್ಸಿಡೆಂಟ್ಸ್. ಅದು ಓಕೆ, ಇದನ್ನ ಓವರ್ಕಮ್ ಮಾಡೋದು ಹೇಗೆ ಅಂದ್ರೆ, ಆಮ್, ಏನೋ ಹೇಳ್ತಾರಲ್ಲ, ಎರಡು ಇದಿರುತ್ತೆ ಆಯ್ತಾ, ಎರಡು ಪಾತ್ರೆ ಇರುತ್ತೆ, ಅದೆರಡರಲ್ಲೂ ಏನೋ ತುಂಬಿಕೊಂಡಿದೆ ಆಯ್ತಾ. ನೀವು ಅದನ್ನ ತೆಗಿದೇನೆ ಹೇಗೆ ಅದ್ರ ಫಿಲ್ ಮಾಡಕ್ಕಾಗುತ್ತೆ ಅಲ್ವಾ. ಸೊ ಕೆಟ್ಟದನ್ನ ಹೊರಗ್ ತೆಗಿದೇನೆ ಫಿಲ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಇನ್ನೂ ಒಂದು ಮೆಥಡ್ ಇದೆ, ಒಳ್ಳೇದನ್ನ ಫಿಲ್ ಮಾಡ್ತಾ ಮಾಡ್ತಾ ಅದು ಓವರ್ಫ್ಲೋ ಆಗಿ ಬರೀ ಒಳ್ಳೇದೇ ತುಂಬಿಕೊಳ್ಳುತ್ತೆ ಆಮೇಲೆ ಅಲ್ವಾ. ಸೊ ಅದಕ್ಕೆ ಒಳ್ಳೇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ನಾನು ಇವಾಗ ಹೇಳಿದ್ನಲ್ವಾ, ಈಗ ಯಾಕೆ ನಾನು ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಹೇಳಿಸ್ತಾ ಇದ್ದೀನಿ, ನೀವೇ ಹೇಳಿ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ಐ ಆಮ್ ನಾಟ್ ಮೋಟಿವೇಟಿಂಗ್ ಫ್ರಮ್ ಮೈ ಸ್ಟೋರಿ.
ಆಯ್ತಾ. ಸ್ವಲ್ಪ ಅಲ್ಲಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಂಗೆ ಕೋರಿಲೇಟ್ ಆದಾಗ. ಬಟ್ ನೀವೇ ನಿಮ್ಮ ವಿನ್ಸ್ ನ ಶೇರ್ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ರಿಯಲೈಸ್ ಆಗ್ಬೇಕು ನನ್ನಲ್ಲೂ ಪಾಸಿಟಿವಿಟಿ ಇದೆ, ನನ್ನ ಲೈಫಲ್ಲಿ ಇಷ್ಟೆಲ್ಲ ಇದ್ರೂ ನಾನು ಓವರ್ಕಮ್ ಮಾಡಿದ್ದೀನಿ, ನಾನು ಇಲ್ಲಿ ವಿನ್ ಆಗಿದ್ದೀನಿ, ಇಲ್ಲೂ ವಿನ್ ಆಗ್ತೀನಿ ಅಲ್ವಾ. ಅದೊಂದು ಕಾನ್ಫಿಡೆನ್ಸ್ ಬರಬೇಕು. ದೆನ್ ಎಷ್ಟೋ ವಿಷಯಗಳನ್ನ ಅನ್ನೆಸೆಸರಿ ಥಾಟ್ಸ್ ಮತ್ತೆ ಇನ್ಸಿಡೆಂಟ್ಸ್ ನ ಮರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದಕ್ಕೆ ಪರ್ಸನಲ್ ಹೀಲಿಂಗ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಇಫ್ ಯು ಕ್ಯಾನ್ ಟೇಕ್ ಇಟ್, ನೀವು ತಗೋಬಹುದು ಆಯ್ತಾ. ಅಂದ್ರೆ ಗ್ರೂಪ್ ಅಲ್ಲಿ ಹೀಲ್ ಮಾಡಕ್ ಕಷ್ಟ ಆಗುತ್ತೆ ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ನ. ಅಕಸ್ಮಾತ್ ಆತರ ಏನಾದ್ರು ತುಂಬಾ ನಿಮಗ್ ನೋವಾಗ್ತಾ ಇದ್ರೆ ಮಾತ್ರ ಆಯ್ತಾ. ನನ್ನ ಹತ್ರನೂ ಸ್ಲಾಟ್ಸ್ ಇಲ್ಲ ಜಾಸ್ತಿ, ಅದಕ್ಕೋಸ್ಕರ. ಸೊ ಇಫ್ ಇಟ್ ಈಸ್ ಟೂ ಮಚ್ ನೆಸೆಸರಿ, ನಂಗೆ ಅದು ಓವರ್ಕಮ್ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋ ತರ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಪರ್ಸನಲ್ ಸೆಷನ್ಸ್ ತಗೊಳ್ಳಿ. ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಏನ್ ಹೇಳ್ತೀನಿ, ಒಂದು ಮೆಥಡ್ ಕೊಟ್ಟಿದ್ದೀನಿ, ಬರ್ದ್ಬಿಟ್ಟು ಹರಿದಾಕಿ ಅಥವಾ ಅದನ್ನ ಸುಟ್ಟು ಹಾಕಿ ಅಲ್ವಾ. ಸೊ ಅವಾಗ ನಿಮ್ಗೆ ಎಷ್ಟೋ ರಿಲೀಫ್ ಆಗುತ್ತೆ. ನಿಮ್ ಮೈಂಡ್ ಅಲ್ಲಿ ಇರೋದೆಲ್ಲ ಕಿತ್ತು ಇದನ್ನ ಪೇಪರ್ ಮೇಲೆ ಹಾಕಿರ್ತೀರ ಆಯ್ತಾ. ಸೊ ಅದು ಹೋಗ್ತಾ ಇದೆ, ನಾನು ಇದನ್ನ ಎಂಟರ್ಟೈನ್ ಮಾಡಲ್ಲ ಆಯ್ತಾ. ಇದು ನೀವೇ ಮಾಡ್ಕೋಬಹುದಾದಂತಹ ಮೆಥಡ್. ಇದನ್ನ ಯಾವಾಗ ಬೇಕಾದ್ರೂ ಮಾಡಿ ಆಯ್ತಾ. ಕೆಲವೊಬ್ರು ಅಂತಾರೆ ಕೆಲವೊಂದು ದಿನಗಳಲ್ಲಿ ಮಾತ್ರ ಇದನ್ನ ಮಾಡ್ಬೇಕು. ಸೊ ಕರ್ಮ ಬರ್ನಿಂಗ್ ಅಂತಾನು ಕೂಡ ಕರೀತಾರೆ ಅಲ್ವಾ. ಸೊ ನನ್ಗನ್ಸುತ್ತೆ ನಿಮ್ಗೆ ಯಾವಾಗ ತುಂಬಾ ಲೋ ಫೀಲ್ ಆಗುತ್ತೋ ಅವಾಗೆಲ್ಲ ಇದನ್ನ ಮಾಡಿ ಆಯ್ತಾ. ಸೊ ಅದನ್ನೆಲ್ಲ ಬರ್ದ್ಬಿಟ್ಟು ಹರಿದಾಕಿ ಇಲ್ಲ ಸುಟ್ಟು ಹಾಕಿ ಅದು ಹೋಯ್ತು ಅಂತ ನೀವು ಫೀಲ್ ಮಾಡ್ಬೇಕು ಆಯ್ತಾ. ಸೊ ಇದು ಒಂದೇ ಟೆಕ್ನಿಕ್ ತುಂಬಾ ಪವರ್ಫುಲ್, ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ನಂಗೆ ಮತ್ತೆ ಮತ್ತೆ ವಾಪಸ್ ಬಂದ್ ಹೇಳ್ತಾರೆ, ಮೇಡಮ್ ನಾನು ಇದು ಮಾಡ್ದೆ ಇವತ್ತು ತುಂಬಾ ರಿಲೀಫ್ ಆಯ್ತು ಅಂತ ಹೇಳಿ. ಸೊ ತುಂಬಾ ಪವರ್ಫುಲ್ ಮೆಥಡ್, ಅದನ್ನ ನೀವು ಮಾಡ್ಬೋದು. ಬರ್ನಿಂಗ್ ಬೌಲ್ ಟೆಕ್ನಿಕ್ ಆಯ್ತಾ. ಸೊ ಬರ್ದ್ಬಿಟ್ಟು ಅದನ್ನ ಸುಟ್ಟು ಹಾಕಿ, ಅದು ಒಂದು. ಓಕೆ. ಅಂಡ್ ಇನ್ನೂ ಒಂದೇನಂದ್ರೆ, ಪಾಸಿಟಿವ್ ನ ಜಾಸ್ತಿ ಮಾಡ್ತಾ ಹೋಗಿ ಆಯ್ತಾ. ಸೊ ಅನ್ನೆಸೆಸರಿ ಸ್ಟ್ರೆಸ್ ಯಾವ್ದ್ರಿಂದ ಬರ್ತಾ ಇದೆ, ರೂಟ್ ಕಾಸ್ ಏನು, ಅದಕ್ಕೆ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡ್ಲೇಬಾರ್ದು ಆಯ್ತಾ. ಸೊ ನಿಮ್ಗೆ ಅನ್ಸುತ್ತೆ ಯಾರೋ ಒಬ್ಬ ಪರ್ಸನ್ ನಿಮ್ಮ ಫ್ಯಾಮಿಲಿಲಿ ಅವ್ರನ್ನ ನೋಡಿದ ತಕ್ಷಣ ಇದು ಜಾಸ್ತಿ ಆಗ್ತಾ ಇದೆ. ಅವ್ರು ನಿಮ್ ಮನೆಯಲ್ಲೇ ಇರ್ತಾರೆ, ಜೊತೆಗೆ ಇರ್ತಾರೆ, ಅವಾಯ್ಡ್ ಮಾಡಕ್ಕಾಗಲ್ಲ, ನೀವು ದೂರ ಹೋಗಕ್ಕಾಗಲ್ಲ, ಅವರು ದೂರ ಹೋಗಲ್ಲ. ಸೊ ಈ ತರ ಇದ್ದಾಗ ಏನು, ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ಅವ್ರು ಹೇಳಿದ ಮಾತುಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ನಾನು ಇದೇ ಹೇಳ್ತೀನಿ ಯಾವಾಗ್ಲೂ, ಹಳೆ ಟೇಪ್ ರೆಕಾರ್ಡರ್ ತರ ಫಸ್ಟ್ ಒಂದ್ಸರಿ ಇನ್ಸಿಡೆಂಟ್ ಆದ್ರೆ ನಾವು ಮತ್ತೆ ಮತ್ತೆ ಅದನ್ನ ಪ್ಲೇ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ ಬಿಟ್ಟಿದೀವಿ. ಹ್ಯೂಮನ್ ನೇಚರ್ ಅದು ಆಯ್ತಾ. ಅದನ್ನ ಫಸ್ಟ್ ಓವರ್ಕಮ್ ಮಾಡಿ. ಯಾವ ಥಾಟ್ ನಿಮಗೆ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡಿ, ಅದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡೋದನ್ನ ಕಮ್ಮಿ ಮಾಡಿ. ಇದು ಕಾನ್ಶಿಯಸ್ ಆಗಿ ಮಾಡ್ಬೇಕು ಆಯ್ತಾ. ಸೊ ಕಾನ್ಶಿಯಸ್ ಆಗಿ ನೀವು ಎಫರ್ಟ್ ಹಾಕ್ಲೇಬೇಕು ಇದಕ್ಕೆ ಆಯ್ತಾ. ಅಯ್ಯೋ ನಾನು ಬೆಳಗ್ಗೆ ಆಗಿದ್ದ ಇನ್ಸಿಡೆಂಟ್ ನಾನು ಇನ್ನೂ ಅದನ್ನ ಯೋಚನೆ ಮಾಡ್ತಿದ್ದೀನ, ದಿಸ್ ಇಸ್ ನಾಟ್ ಗುಡ್. ಡೈವರ್ಟ್. ಓಕೆ. ಸೊ ಹಂಗೆ ಡೈವರ್ಟ್ ಮಾಡ್ತಾ ಮಾಡ್ತಾ ಬನ್ನಿ, ಅದೇ ಸೊಲ್ಯೂಷನ್. ಓಕೆ. ಎಸ್, ಐ ಹೋಪ್ ನಿಮ್ಗೆ ಆನ್ಸರ್ ಸಿಗ್ತದೆ. ಮ್ಯಾಮ್, ಹಾ ಹೇಳಿ. ಇದು ಮಾರ್ನಿಂಗ್ ಸಿಕ್ನೆಸ್ ತುಂಬಾ ಆಗ್ತಾ ಇದೆ, ಹೇಳ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೇನಾದ್ರೂ ಅಂದ್ರೆ ಯೋಗ ಅಥವಾ ಮೆಡಿಟೇಷನ್ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಯೋಗ ನೀವು ಕೇಳಿ ನೋಡಿ ಮ್ಯಾಮ್ಗೆ, ಮಾಡಬಹುದಾ ನನ್ನ ದೇಹ, ನನ್ನ ಬಾಡಿ ಕಂಡೀಷನ್ಗೆ ಓಕೆನಾ ಅಂತ ಹೇಳ್ಬಿಟ್ಟು. ಯೋಗ ಓಕೆ ಅಂತಂದ್ರೆ ನೀವು ಯೋಗ ಮಾಡಿದ್ರು ತುಂಬಾ ಚೆನ್ನಾಗ್ ಅನ್ಸುತ್ತೆ ಆಯ್ತಾ. ಅದು ಬಿಟ್ಬಿಟ್ಟು ಮಾರ್ನಿಂಗ್ ಸಿಕ್ನೆಸ್ಗೆ ಮೆಡಿಟೇಷನ್ ಖಂಡಿತ ಹೆಲ್ಪ್ ಆಗುತ್ತೆ. ಬಟ್ ಅದೇ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮೆಡಿಟೇಟ್ ಮಾಡಿ. ಅಂದ್ರೆ ಗೈಡೆಡ್ ಮೆಡಿಟೇಷನ್ಗಿಂತನೂ ಮಾರ್ನಿಂಗ್ ಆಗಿರೋದ್ರಿಂದ ನೀವು ಪ್ರಾಣಾಯಾಮ ಖಂಡಿತ ಮಾಡ್ಬೋದು. ವೆರಿ ಗುಡ್. ಪ್ರಾಣಾಯಾಮ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ. ಇಲ್ಲ ಬರೀ ಡೀಪ್ ಬ್ರೀದಿಂಗ್, ಅಬ್ಡಮನಲ್ ಬ್ರೀದಿಂಗ್ ಅಂದ್ರೆ ಪೂರ್ತಿ ಹೊಟ್ಟೆ ತನಕ ಉಸಿರು ಹೋಗ್ತಾ ಇದೆ, ಹೊಟ್ಟೆ ಹೊರಗಡೆ ಬರೋದು ಒಳಗಡೆ ಹೋಗೋದು ನಿಮಗೆ ಗೊತ್ತಾಗಬೇಕು ಪ್ರತಿ ಸರಿ ಉಸಿರಾಡುವಾಗ್ಲು. ಬ್ರೀದಿಂಗ್ ಇಸ್ ಲೈಕ್ ಒಂಥರ ಪೂರ್ತಿ ಸೀಕ್ರೆಟ್ ಓಪನ್ ಅನ್ನೋ ತರ ಆಯ್ತಾ. ಯಾರೆಲ್ಲ ಏನೇ ಸಾಧನೆ ಮಾಡಿದ್ರು ಅದಕ್ಕೆಲ್ಲ ಸೀಕ್ರೆಟ್ ಬ್ರೀದಿಂಗ್. ಏನಿಲ್ಲ, ಎಲ್ಲ ಬಿಟ್ಬಿಟ್ಟು ಬ್ರೀದಿಂಗ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಹಿಂಗ್ ಉಸಿರು ತಗೊಂತಿದೀವಿ ಅಂದ್ರೆ ಎಲ್ಲಿ ತನಕ ಹೋಗ್ತಾ ಇದೆ, ಕೆಲವೊಂದ್ಸರಿ ಇಲ್ಲಿ ತನಕ ಅಷ್ಟೇ ಹೋಗಿರುತ್ತೆ, ಗಂಟ್ಲ ತನಕ ಅಷ್ಟೇ, ಪೂರ್ತಿ ಲಂಗ್ಸ್ ತನಕನೂ ಅಷ್ಟು ನಾವು ತಗೊಂಡಿದ್ದು ಉಸಿರು ಹೋಗಿರಲ್ಲ ಆಯ್ತಾ. ನೋಡ್ಬೇಕು ಕಾನ್ಶಿಯಸ್ ಆಗಿ ಎಲ್ಲಿ ತನಕ ಹೋಗ್ತಾ ಇದೆ. ಫಸ್ಟ್ ಸುಮ್ನೆ ಅಬ್ಸರ್ವ್ ಮಾಡಿ ಎಲ್ಲಿ ತನಕ ಬ್ರೀತ್ ಮಾಡ್ತಾ ಇದೀನಿ. ಆಮೇಲೆ ಆಲ್ಟರ್ ಮಾಡಿ, ಅಂದ್ರೆ ನಿಧಾನವಾಗಿ ಲಂಗ್ಸ್ ತನಕನೂ ಹೋಗ್ಬೇಕು, ಲಂಗ್ಸ್ ಗಿಂತ ಕೆಳಗಿನ ಡಯಾಫ್ರಾಮ್ ತನಕನೂ ಅದು ಹಿಂಗೆ ಪುಷ್ ಮಾಡ್ಬೇಕು, ಅಲ್ಲಿ ತನಕ ಉಸಿರನ್ನ ತುಂಬ್ಕೋಬೇಕು. ಅಲ್ಲಿಗೆ ಏನಾಗುತ್ತೆ ನಮ್ಗೆ ಹೊಟ್ಟೆಗೂ ಅದು ಹೋಗಿದೆ ಅನ್ನೋ ತರ ಫೀಲ್ ಆಗುತ್ತೆ ಆಯ್ತಾ. ಸೊ ಅವಾಗ ಏನಾಗುತ್ತೆ ನಿಮ್ಗೆ
ಅಬ್ಡಮನಲ್ ಬ್ರೀದಿಂಗ್ ಮಾಡಿದಾಗ ಮಾರ್ನಿಂಗ್ ಸಿಕ್ನೆಸ್ ನಿಜವಾಗ್ಲೂ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಏನ್ ಇಂಬ್ಯಾಲೆನ್ಸ್ ಇಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅದಾಗ್ತಾ ಇರತ್ತೆ. ಅದು ನಿಧಾನವಾಗಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಅದು ಸ್ಟಾರ್ಟ್ ಆಗಿದ್ದೆಲ್ಲಿಂದ ನಮ್ಮ ಓಮ್ ರೀಜನ್ ಇಂದ, ಅಲ್ಲಿ ಏನೋ ಒಂದು ಚೇಂಜಸ್ ಆಗಿರೋದಕ್ಕೆ ನಮ್ಮ ಬಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾರ್ಮೋನ್ಸ್ ಎಲ್ಲ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಅಲ್ವಾ. ಸೊ ಇವಾಗ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿಗೆ ಚೆನ್ನಾಗ್ ಆಗ್ತಾ ಇದೆಯೋ ಅವಾಗ ಏನಾಗುತ್ತೆ, ನಿಮ್ಗೆ ಅದೆಲ್ಲ ಈಸಿ ಆಗ್ತಾ ಬರುತ್ತೆ ಆಯ್ತಾ. ಸೊ ಈ ತರ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಬನ್ನಿ, ಅದು ತುಂಬಾ ವೆರಿ ಗುಡ್. ಮೇಡಮ್ ಒಂದ್ಸಲ ಹಾ, ಯಾರು ಹೇಳಿದ್ದು? ಮೇಡಮ್ ಶ್ರುತಿ. ಮ್ಯಾಮ್ ನನ್ಗೆ ಇನ್ನೊಂದ್ ಡೌಟ್ ಇತ್ತು. ಹಾ. ಆ ಈ ವೀಕ್ಸ್ ಪ್ಲಸ್ ಮಂತ್ಸ್ ಹೆಂಗೆ ಕೌಂಟ್ ಮಾಡೋದಂತ, ಲೈಕ್ ಮೊದ್ಲೆಲ್ಲ 4 weeks ಗೆ 1 month ಅಂತ ಹಂಗ್ ಕನ್ಸಿಡರ್ ಮಾಡ್ತಿದ್ರಲ್ಲ, 7th month 8th month 6 months ಅಂತ. ಇವಾಗ 6 weeks ಗೆ 1 month ಅಂತ, ಅಂದ್ರೆ 6th month 7th month ಅಂತ ಹಂಗ್ ಹೇಳ್ತಾರೆ. ನಾವು ಯಾವ್ದ್ ಕನ್ಸಿಡರ್ ಮಾಡ್ಬೇಕು, ಯಾವಾಗಿಂದ ಡೆಲಿವರಿ ಆದ್ರೆ ಸೇಫ್ ಅಂತ? ಓಕೆ, 36 weeks ಇಂದ ಯಾವಾಗಾದ್ರೂ ಆಲ್ಮೋಸ್ಟ್ ಇದು ಓಕೆ ಇದೆ ಆಯ್ತಾ. 36 weeks to 40 weeks ಅಷ್ಟರೊಳಗಡೆ ಯಾವಾಗ ಡೆಲಿವರಿ ಆದ್ರೂ ಓಕೆ. ಅಂಡ್ ದೆನ್ ಪ್ರೀಟರ್ಮ್ ಆದ್ರೂ ಎಷ್ಟೋ ಜನಕ್ಕೆ ಪ್ರೀಟರ್ಮ್ ಆಗುತ್ತೆ, ಬಟ್ ಅಲ್ಲೂ ಕೂಡ ಸರ್ವೈವಲ್ ರೇಟ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಇವಾಗೆಲ್ಲ ನಿಯೋನೆಟಲ್ ಕೇರ್ ತುಂಬಾ ಚೆನ್ನಾಗಿರೋದ್ರಿಂದ 7th month ಅಲ್ಲಿ ಹುಟ್ಟಿರೋ ಬೇಬೀಸ್ ಕೂಡ ಕಂಪ್ಲೀಟ್ ಆಗಿ ನಿಜವಾಗ್ಲೂ ಡೆವಲಪ್ ಆಗಿರುತ್ತೆ. ಓಕೆ, ನಿಜವಾಗ್ಲೂ ಅದೆಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಬಾಡಿ ಪಾರ್ಟ್ಸ್ ಇಂದ ಹಿಡಿದು ಎಲ್ಲ ಬ್ರೈನ್ ಡೆವಲಪ್ಮೆಂಟ್ ಇಂದ ಹಿಡಿದು ಎಲ್ಲ ಪೂರ್ತಿಯಾಗಿ 7 months ಅಲ್ಲಿ ರೆಡಿ ಇರುತ್ತೆ. ಹೊರಗಡೆ ಬಂದ್ರೂ ಸರ್ವೈವಲ್ ರೇಟ್ಸ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಲೈಫ್ ಲೀಡ್ ಮಾಡುತ್ತೆ, ಅದೆಲ್ಲಾನು ಇದೆ. ಅಂಡ್ ಆಫ್ಟರ್ 7 months ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಗುದು, ಎಲ್ಲಾ ಬಾಡಿ ಪಾರ್ಟ್ಸ್ ಕರೆಕ್ಟ್ ಆಗಿ ಫಿಕ್ಸ್ ಆಗ್ತಾ ಹೋಗುತ್ತೆ, ಇನ್ನ ಜಾಸ್ತಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದೊಂದು ಟೈಮ್ ಆಯ್ತಾ. ಸೊ 8th month ಅಲ್ಲಿ ಡೆಲಿವರಿ ಅಷ್ಟು ಸೇಫ್ ಅಲ್ಲ, ಯಾಕಂದ್ರೆ ಮಗುಗೆ ನಮ್ಗೆ ಪ್ರಾಣ ಪ್ರಾಣ ಎನರ್ಜಿ ಶಿಫ್ಟ್ ಆಗ್ತಾ ಇರುತ್ತೆ, ಓಜಸ್ ಅಂತ ಕರಿತೀವಿ. ಇಡೀ ಓಜಸ್ ಫಸ್ಟ್ ನಮ್ಮ ಹತ್ರ ಇರುತ್ತೆ ಒಂದ್ ಸ್ವಲ್ಪ ಹೊತ್ತು, ಆಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಮಗು ಹತ್ರ ಇಡೀ ಓಜಸ್ ಶಿಫ್ಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ತುಂಬಾನೇ ಅಂದ್ರೆ ಸಿಚುವೇಶನ್ಸ್ ತುಂಬಾನೇ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಸರ್ವೈವಲ್ ರೇಟ್ಸ್ ಅಲ್ಲೂ ಇದೆ ಆಯ್ತಾ, ಹಂಗೇನು ಇದಿಲ್ಲ. ಬಟ್ 7th month ಅಲ್ಲಿ ಕಂಪ್ಲೀಟ್ಲಿ ಡೆವಲಪ್ ಆಗಿರುತ್ತೆ ಆಯ್ತಾ. ಸೊ ವೀಕ್ಸ್ ಅಂತ ಬಂದಾಗ 4 weeks 6 weeks ಯಾಕೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ, ಅಲ್ಲಿ ನಾವು ತಗೊಳ್ಳೋದು ಹೆಂಗೆ ಅಂತಂದ್ರೆ, ಪೀರಿಯಡ್ಸ್ ಮಿಸ್ ಆಗಿದ್ದ ದಿನ ಆಯ್ತಾ. ಸೊ ಲಾಸ್ಟ್ ಮಂತ್ ಪೀರಿಯಡ್ ಏನು LMP ಅಂತ ಕರಿತೀವಿ ಅಲ್ವಾ, ಲಾಸ್ಟ್ ಮಂತ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡಿದಾಗ ಸೊ ಅಲ್ಲಿಗೆ ಏನಾಗುತ್ತೆ 4 weeks ಅಂತ ಬರುತ್ತೆ ಆಯ್ತಾ. ಬಟ್ ಅಲ್ಲಿ ನಮ್ಗೆ ಓವ್ಯುಲೇಷನ್ ಸ್ಟಾರ್ಟ್ ಆಗಿದ್ದು 14th ಡೇ ಅಲ್ಲಿ ಆಗಿದ್ರೆ, ಅದಾದ್ಮೇಲೆ ನಮ್ಗೆ ಕನ್ಸೆಪ್ಷನ್ ಆಗಿದ್ದಾಗ ಏನಾಗುತ್ತೆ, ಅಲ್ಲಿ 2 weeks ಹಿಂದೆ ಆಯ್ತು ಅಲ್ವಾ. ಅದಕ್ಕೆ ಇವಾಗ ಎಲ್ಲ ವೀಕ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ, ಸೊ ಅದ್ರಲ್ಲಿ ಹೇಳ್ತಾ ಇದ್ದಾರೆ. ಬಟ್ ನೋ ವರೀಸ್, ಏನ್ ತೊಂದ್ರೆ ಇಲ್ಲ. ಬಟ್ ನಿಮ್ಮ LMP ಪ್ರಕಾರ ನೀವು ಮಂತ್ ನ ಹೇಳ್ತಾ ಹೋಗ್ಬೋದು ಆಯ್ತಾ, ಅದು ಈಸಿ ವೇ. ಕೆಲವೊಂದ್ಸರಿ ಏನಾಗುತ್ತೆ, ಕನ್ಸೆಪ್ಷನ್ ಆಗಿದ್ದ ಟೈಮ್ ಸ್ವಲ್ಪ ವೇರಿ ಆಗುತ್ತೆ, ಅಂದ್ರೆ 2 weeks ಹಿಂದೆ ಮುಂದೆ ಆಯ್ತಾ, ಹಿಂದೆ ಆಗಕ್ ಸಾಧ್ಯ ಇಲ್ಲ, ಸ್ವಲ್ಪ ಮುಂದೆ ಇರುತ್ತೆ. ಹಂಗಾಗಿ 6 weeks ಗೆ 1 month ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವೊಂದ್ಸರಿ. ಸೊ ಅದೇನ್ ಪ್ರಾಬ್ಲಮ್ ಇಲ್ಲ, ನಡೆಯುತ್ತೆ. ನೀವು LLP ಅಂದ್ರೆ ಲಾಸ್ಟ್ ಮಂತ್ ಪ್ರೆಗ್ನೆನ್ಸಿ ಇದು ಪೀರಿಯಡ್ಸ್ ಏನಿತ್ತು ಅಲ್ಲಿಂದ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ 1 month 2 month ಅಂತ ಹೇಳ್ಬಹುದು. ಬಟ್ ಡಾಕ್ಟರ್ಸಿಗೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ. ಓಕೆ, ಏನ್ ತೊಂದ್ರೆ ಇದೆ? ಮೇಡಮ್, ನನ್ಗೆ ಯಾವಾಗ್ಲೂನು ನೇವಲ್ ಹತ್ರ ಸ್ವಲ್ಪ ಒಂಥರ ಚುಚ್ಚಿ ತರ ಆಗ್ತಾ ಇರುತ್ತೆ. ಒಂದೊಂದ್ಸಲ ಲೆಫ್ಟ್ ಸೈಡ್ ಅಲ್ಲಿ ಆಗುತ್ತೆ, ಒಂದೊಂದ್ಸಲ ರೈಟ್ ಸೈಡ್ ಅಲ್ಲಿ ಆಗುತ್ತೆ. ಅಂದ್ರೆ ರೆಗ್ಯುಲರ್ ಆಗಿ ಇದೇ ಟೈಮಲ್ಲಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದೊಂದ್ಸಲ ಅನ್ಸುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ನಿಂತೋಗ್ಬಿಡುತ್ತೆ. ಅದು ಕ್ರಾಂಪಿಂಗ ಇಲ್ಲ ಡಾಕ್ಟರ್ ಹತ್ರ ತೋರ್ಸ್ಕೋಬೇಕಾ ಹೇಳ್ಬೇಕಾ? ಇವಾಗ ಎಷ್ಟು ಮಂತ್ ನಿಮ್ಗೆ? ಇವಾಗ 18 weeks ಕಂಪ್ಲೀಟ್ ಆಗಿದೆ ಮೇಡಮ್, 5th month. 18 weeks ಕಂಪ್ಲೀಟ್ ಆಗಿದ್ಯಾ? ಓಕೆ, ಇದು ಆಲ್ಮೋಸ್ಟ್ ನನ್ಗೂ ಆಗ್ತಿದೆ ಮ್ಯಾಮ್, ನನ್ಗೂ ಆಗ್ತಿದೆ. 7 months ಸ್ಟಾರ್ಟ್ ಆಗಿದೆ. ಅದು ನೇವೆಲ್ ಸುತ್ತಮುತ್ತ ಒಂದೊಂದ್ಸತಿ ಒಂಥರ ಶಾರ್ಪ್ ಪೇನ್ ಆಗುತ್ತೆ, ಇಮಿಡಿಯೇಟ್ ಸ್ಟಾಪ್ ಆಗ್ಬಿಡುತ್ತೆ. ಅದು ಕಂಟಿನ್ಯೂ ಇರಲ್ಲ, ಮತ್ತದ್ ಯಾವಾಗೋ ಆಗುತ್ತೆ. ಅದು ಮಗು ತರಲೆ ಮಾಡ್ತಾ ಇರುತ್ತೆ, ಒಳಗಡೆಯಿಂದ ಜಿಕ್ಟೋದು ಚೆನ್ನಾಗಿ ಜಿಕ್ಟುತ್ತೆ ಒಂದೊಂದ್ಸರಿ ಆಯ್ತಾ, ಚೆನ್ನಾಗ್ ಪಿಂಚ್ ಮಾಡುತ್ತೆ ಆಯ್ತಾ, ಒಂದೊಂದ್ಸರಿ ಹಿಂಗೆ ಹಿಂಗೆ ಕೆರಿಯುತ್ತೆ. ಇದೆಲ್ಲ ಮಗು ಅಲ್ಲಿ ಮಾಡುವಂತ ಕೆಲಸಗಳು. ಕೆಲವೊಂದ್ಸರಿ ಇದು ಕೂಡ ಆಗಿರುತ್ತೆ. ಸೊ ಶಾರ್ಪ್ ಪೇನ್ ಒಂದೇ ಹತ್ರ ಬಂದು ನಿಲ್ಲುತ್ತಲ್ವಾ ಅದು.
ಅಂದ್ರೆ ಚುಚ್ಚಿದ ಹಾಗಾಗೋದು ಆಯ್ತಾ, ಒಂದು ಪಿನ್ ತಗೊಂಡು ಚುಚ್ತಾ ಇದಾರೇನೋ ಅನ್ನೋ ತರ ಫೀಲ್ ಆಗುತ್ತೆ, ಆಮೇಲೆ ಸಡನ್ ಆಗಿ ನಿಂತೋಗುತ್ತೆ ಅಲ್ವಾ. ಸೊ ಇದೇನ್ ಪ್ರಾಬ್ಲಮ್ ಇಲ್ಲ, ಮಗು ಏನೋ ಮಾಡ್ತಾ ಇರುತ್ತೆ, ಕೆರಿತಾ ಇರುತ್ತೆ, ಇಲ್ಲ ಜಿಗಿಡ್ತಾ ಇರುತ್ತೆ, ಇಲ್ಲ ಹಿಂಗ್ ಮಾಡ್ತಾ ಇರುತ್ತೆ, ಏನೋ ಒಂದ್ ಮಾಡ್ತಿರುತ್ತೆ ಆಯ್ತಾ. ಅದು ನಾಟಿ ಬೇಬಿ ಅಷ್ಟೇನೆ, ಬಟ್ ಏನೂ ತೊಂದ್ರೆ ಇಲ್ಲ ಅದ್ರಿಂದ. ಮತ್ತೆ ಯಾವಾಗ ಕನ್ಸರ್ನ್ ಅಂತಂದ್ರೆ ಅಲ್ಲಿ ಹಿಂಡದ ಹಾಗಾಗುತ್ತಾ ಆಯ್ತಾ. ಸೊ ಕಾಂಟ್ರಾಕ್ಷನ್ ತರ ಹಿಂಡಿದ ಹಂಗಾಗುತ್ತಾ, ಅದನ್ನ ನೀವು ನೋಡ್ಕೋಬೇಕು ಆಯ್ತಾ. ಸೊ ಆತರ ಏನಾದ್ರು ಆದ್ರೆ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು. ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ತುಂಬಾ ಡೇಂಜರ್ ಅನ್ನೋ ತರ ಅಲ್ಲ, ಒಟ್ಟು ಏನೋ ಒಂದು ಇಂಡಿಕೇಶನ್ ಆಯ್ತಾ. ಸೊ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಚೆಕಪ್, ಓಕೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತೀವಿ ಆಯ್ತಾ, ತೋರ್ಸ್ಕೊಳ್ಳಿ ಅಂತ ಹೇಳ್ತೀವಿ. ಅಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಚೆಕ್ ಮಾಡ್ಬೇಕು, ಅವ್ರು ನೋಡ್ತಾ ಇದಾರಂತ ನೀವು ನೋಡ್ಬೇಕು ಆಯ್ತಾ. ಅಲ್ಲಿ ಹಾರ್ಟ್ ಬೀಟ್ ನೋಡ್ಬೇಕು, ಪಲ್ಸ್ ಮತ್ತೆ BP ಖಂಡಿತ ಚೆಕ್ ಮಾಡ್ಬೇಕು ಅವರು. ಇಷ್ಟಂತೂ ಬೇಸಿಕ್ ಥಿಂಗ್ಸ್ ಮಾಡ್ಲೇಬೇಕು. ಅದನ್ನು ಮಾಡ್ದೇನೆ ನೀವು ಇಲ್ಲ ಚೆನ್ನಾಗಿ ಸುಮ್ನೆ ಹೊಟ್ಟೆ ಮುಟ್ಟಿ ನೋಡಿ ಇಲ್ಲ ಚೆನ್ನಾಗಿದೆ ನೀವು ಹೋಗಿ ಅಂತ ಕಳ್ಸಿದ್ದು ಇದೆ ಆಯ್ತಾ. ಸೊ ಆತರ ಆಗ್ಬಾರ್ದು. ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ಬೇಕು ಅವರು ಅಂತ ನಿಮಗ್ ಗೊತ್ತಿರ್ಬೇಕು ಆಯ್ತಾ. ಯಾವಾಗ್ಲೇ ಆಗ್ಲಿ ನಾನು ಇಲ್ಲ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಹೋಗಿ ಅಥವಾ ಇವಾಗ ಹೋಗಿ ಅಂತ ಹೇಳ್ತಿದೀನಿ ಅಂತಂದ್ರೆ, ನೀವು ಹೋದಾಗ ಅವರು ಇಷ್ಟಂತೂ ಮಿನಿಮಮ್ ಚೆಕ್ ಮಾಡ್ಬೇಕು. ಪಲ್ಸ್, ಮಗುದ ಹಾರ್ಟ್ ಬೀಟ್ ಕರೆಕ್ಟ್ ಆಗಿರ್ಬೇಕು, ಪಲ್ಸ್ ಅಲ್ಲೇ ಗೊತ್ತಾಗುತ್ತೆ, ಅಂಡ್ BP ಆಯ್ತಾ. ಸೊ ಇಷ್ಟರಲ್ಲಿ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಏನಾದ್ರೂ ಸೀರಿಯಸ್ ಇದ್ರೆ ಆತರ ಎಲ್ಲ ಇದ್ರೆ ಅಷ್ಟರಲ್ಲೇ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಇಷ್ಟಂತೂ ಅವ್ರು ಮಾಡ್ಲೇಬೇಕು ಆಯ್ತಾ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸರಿನಾ. ಸೊ ಇಟ್ ಇಸ್ ನಾಟ್ ಅಂದ್ರೆ ತುಂಬಾ ಏನ್ ಡೇಂಜರ್ ಅಲ್ಲ, ಅದು ಮಗು ಏನೋ ತರಲೆ ಮಾಡುತ್ತೆ. ಅದ್ ಬಿಟ್ರೆ ಸ್ವಲ್ಪ ಕಿಕ್ಸ್ ಮಾಡಿದಾಗ್ಲೂ ನಮ್ಗೆ ನೋವು ಆಗುತ್ತೆ ಕೆಲವೊಂದ್ಸರಿ, ಅದು ಕೂಡ ಇದೆ. ಮತ್ತೆ ಸ್ವಲ್ಪ ಒಂದು ಬ್ರೆತ್ಲೆಸ್ನೆಸ್ ಅನ್ನೋ ತರ ಅನ್ಸುತ್ತೆ ಮಗು ಹಿಂಗೆ ಮೇಲ್ಗಡೆ ಎದ್ದಾಗ. ಸೊ ಎದೆನೆ ಸ್ವಲ್ಪ ಮೇಲ್ಗಡೆ ಪುಷ್ ಆಗ್ತಿದೆಯೇನೋ ಅನ್ನೋ ತರ ಫೀಲ್ ಆಗ್ತಾ ಬರುತ್ತೆ. ಅಂದ್ರೆ ಬರ್ತಾ ಬರ್ತಾ 7 ಮಂತ್ 8 ಮಂತ್ ಇಲ್ಲೆಲ್ಲಾನು ಸೊ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಹೋಗುತ್ತೆ ಅದೆಲ್ಲಾನು ಮೂಮೆಂಟ್ಸ್. ಅವಾಗ ಸ್ವಲ್ಪ ನೋವಾಗೋ ಚಾನ್ಸಸ್ ಕೂಡ ಇರುತ್ತೆ, ಬಟ್ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗ ಕನ್ಸರ್ನ್ ಅಂದ್ರೆ ಹಿಂಡಿದಂಗ ಆಗೋದು ಅಥವಾ ಬ್ಲೀಡಿಂಗ್ ವಿತ್ ಪೇನ್ ಆ ಥರ ಏನಾದ್ರೂ ಇದ್ರೆ ಸೊ ಅದು ಕನ್ಸರ್ನ್ ಆಗುತ್ತೆ. ಓಕೆ, ಯು ಶುಡ್ ರಶ್ ಟು ದ ಡಾಕ್ಟರ್ ಅವಾಗ. ಓಕೆ. ಓಕೆ ಮ್ಯಾಮ್. ಅದು ನನಗೆ ಆಂಟೀರಿಯರ್ ಪ್ಲಾಸೆಂಟಾ ಅಂತ ಹೇಳಿದ್ದಾರೆ. ಬೇಬಿ ಹ್ಮ್ ಕಿಕ್ಸ್ ಬೇಗ ಮೂಮೆಂಟ್ ಎಲ್ಲ ಬೇಗ ಗೊತ್ತಾಗಲ್ಲ ಅಂತ ಹೇಳಿದ್ರಲ್ಲ. ಸೊ ಹ್ಮ್ ಅದಕ್ಕೆ ಈ ತರ ಆಗ್ತಿದೆಯಲ್ಲ ಅಂತ ಸ್ವಲ್ಪ ಭಯ ಆಯ್ತು. ಹ್ಮ್ 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 ಹಾ, ಇಲ್ಲ ಇಲ್ಲ ಹಂಗೇನಿಲ್ಲ, ಏನ್ ತೊಂದ್ರೆ ಇಲ್ಲ. ಅದು ಅಂದ್ರೆ ಹಿಂಡಿದಂಗ ಆಗಲ್ಲ ತಾನೇ ಅದು. ಇಲ್ಲ ಮೇಡಮ್, ಹ್ಮ್ ಜಸ್ಟ್ ಚುಚ್ಚಿದಾಗ ಆಗುತ್ತೆ, ಸ್ವಲ್ಪ ಹೊತ್ತಾಗುತ್ತೆ, ನಿಂತೋಗ್ಬಿಡತ್ತೆ. ಹ್ಮ್ ಅದು ಒಂದೇ ಸೈಡ್ ಏನಾಗಲ್ಲ. ಅದು ಲೆಫ್ಟ್ ಸೈಡ್ ಒಂದೊಂದ್ಸಲ ಆಗುತ್ತೆ, ರೈಟ್ ಸೈಡ್ ಒಂದೊಂದ್ಸಲ ಆಗುತ್ತೆ. ಹ್ಮ್ ಆಮೇಲೆ ಇದು ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ. ಅದು ಏನಾದ್ರೂ ಹೇಳ್ಬೇಕಾ? ವೈಟ್ ಡಿಸ್ಚಾರ್ಜ್ ಪ್ರೊಜೆಕ್ಟ್ ಅದೇನಂದ್ರೆ ಅದು ತುಂಬಾ ಥಿಕ್ ಆಗಿದೆಯಾ ಅದು ನೋಡ್ಕೋಬೇಕು, ತುಂಬಾ ಜಾಸ್ತಿ ಬರ್ತಿದ್ಯಾ ಥಿಕ್ ಆಗಿದೆಯಾ ಆ ತರ ನೋಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಇದ್ರೆ ಅದೇನ್ ಪ್ರಾಬ್ಲಮ್ ಇಲ್ಲ, ನೋ ವರೀಸ್. ಬಟ್ ಮತ್ತೆ ತುಂಬಾ ನೀರ್ ತರ ತುಂಬಾ ಜಾಸ್ತಿ ಹೋಗುತ್ತಾ ಆ ತರ ನೋಡ್ಕೋಬೇಕು, ಅದು ಕನ್ಸರ್ನ್. ಅಂಡ್ ಆಮೇಲೆ ಹ್ಮ್ ಮತ್ತೇನಂದ್ರೆ ಸ್ಮೆಲ್ ಇದೆಯಾ ಆಯ್ತಾ. ಸ್ಮೆಲ್ ಅಂದ್ರೆ ತುಂಬಾ ಕೆಟ್ಟದಾಗಿ ಸ್ಮೆಲ್ ಬರೋದಾಗಿರ್ಬೋದು, ಅಥವಾ ತುಂಬಾ ಬ್ರೌನಿಶ್ ಏನೋ ಒಂಥರ ಕಲರ್ ಇರೋದು, ಅಥವಾ ತುಂಬಾ ಯೆಲ್ಲೋಯಿಶ್ ಆಗಿರೋದು, ಈ ತರ ಇದ್ರೆ ನೀವು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಅದು ಇನ್ಫೆಕ್ಷನ್ ನ ಇಂಡಿಕೇಶನ್ ಅದು ಅಷ್ಟೇ. ಈ ತರ ಬರೀ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಸ್ವಲ್ಪ ಇರೋದು ನಾರ್ಮಲ್. ಓಕೆ, ಓಕೆನಾ. ಥ್ಯಾಂಕ್ ಯು. ಓಕೆ, ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಇನ್ಕ್ರೀಸ್ ಮಾಡೋದು, ಇದು ಅಂದ್ರೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ, ಇದೇ ತರ ನಿಮ್ಮ ವಿನ್ಸ್ ನ ನೀವು ಜಾಸ್ತಿ ಥಿಂಕ್ ಮಾಡ್ತಾ ಹೋಗಿ, ನಿಮ್ ಕಾನ್ಫಿಡೆನ್ಸ್ ಆಫ್ ಕೋರ್ಸ್ ಜಾಸ್ತಿ ಆಗುತ್ತೆ. ಹೌದಲ್ವಾ, ಇವಾಗ ಶೇರ್ ಮಾಡ್ತಾ ಇರುವ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇತ್ತಲ್ವಾ, ಓ ನಾನು ಇದೆಲ್ಲ ಮಾಡಿದೆ. ಸೊ ಹಂಗೆ ಮೇ ಬಿ ಒಂದಿಬ್ರು ಮಿಸ್ ಆಗಿರ್ಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಶೇರ್ ಮಾಡೋಣ, ಓಕೆನಾ. ರಕ್ಷಿತಾ, ಶಿಲ್ಪಾ ಅನ್ಸುತ್ತೆ. ಓಕೆ. ಎಸ್, ತುಂಬಾ ಹೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬೇಕಾದ್ರೆ ಯೋಗ ನಿದ್ರಾ ಮಾಡೋಣ. ಓಕೆ, ನಾಳೆ ಇನ್ನೊಂದು, ನಾಳೆಯಿಂದ ಆಲ್ಮೋಸ್ಟ್ ವೆನ್ಸ್ಡೇ ತನಕ ನಾನು ಇರೋದಿಲ್ಲ, ಸೊ ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ. ನಾಳೆ ಕ್ಲಾಸ್ ಟಿಲ್ ವೆನ್ಸ್ಡೇ ನಾನು ತಗೊಳಕ್ಕಾಗಲ್ಲ. ಥರ್ಸ್ಡೇ ನಾನು ಹೇಳ್ತೀನಿ, ಅಕಸ್ಮಾತ್ ನಾವು ರಿಟರ್ನ್ ಆಗಿದ್ರೆ ಥರ್ಸ್ಡೇ ಕ್ಲಾಸ್ ತಗೋತೀನಿ. ಸೊ ಇಲ್ಲಿ ಮಿಸ್ ಆಗಿರೋ ಕ್ಲಾಸ್ನ ನಾನು ಆಮೇಲೆ ಕಾಂಪನ್ಸೇಟ್ ಮಾಡ್ತೀನಿ. Okay. Thank you so much. Bye bye. Take care. ಹ್ಯಾಪಿ ಜರ್ನಿ ಮ್ಯಾಮ್. Thank you. ಹ್ಯಾಪಿ ಜರ್ನಿ ಮ್ಯಾಮ್. Thank you. Thank you so much.